ॐ ज्ञानतिमिरन्धस्य चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपगदा मह्यं ददाति स्वपदान्तिकम्। वन्देऽहं श्रीगुरो श्रीयुतापदकमलं श्रीगुरोन् वैष्णवांश्च श्रीरूपं साग्रजातं सहगण रघुनाथान्वितं तं श्रीगुं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिधि नामिने नमस्ते सारस्वते देवे गौरवाणी प्रचारिणे निर्विशेषशून्यवादि पाश्चात्यदेशतारिणे नमो महावदान्याय कृष्णप्रेमप्रदायते कृष्णाय कृष्णचैतन्यनाम्ने गौरतसे नमः। हे कृष्णकरुणा सिन्धु दीनबन्धो जगत्पते गोपेश गोपिकान्त राधाकान्त नमोऽस्तुते सप्तकाञ्चन गौराङ्गे राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर शिवासादि गौरभक्तवृंद। हरे कृष्ण 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 हरे 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 राम 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 हरे हरे। ಸೊ ಕಳೆದ ವಾರ ನಾವು ಪ್ರಚೇತಸರ ಕಥೆಯನ್ನು ಕೇಳಿದ್ದೀವಿ. ಸೊ ಭಗವಂತ ಶಿವ ಪ್ರಚೇತಸರಿಗೆ ರುದ್ರ ಗೀತೆಯನ್ನ ಉಪದೇಶ ಮಾಡಿದ್ದಾರೆ. ಆ ರುದ್ರ ಗೀತೆಯನ್ನ ಜಪ ಮಾಡಿದರೆ ಭಗವತ್ ಪ್ರಾಪ್ತಿ ಆಗುತ್ತೆ, ಭಗವಂತನ ಸೇವೆ ದೊರಕುತ್ತೆ ಅನ್ನೋದು ಹೇಳಲಾಗಿದೆ. ಸೊ ಪ್ರಚೇತಸರು ಸಾವಿರಾರು ವರ್ಷಗಳ ಕಾಲ ಆ ನೀರಿನಲ್ಲಿ ಒಳಗಡೆ ಹೋಗಿ ಅವರು ತಪಸ್ಸನ್ನು ಮಾಡ್ತಾ ಇದ್ರು, ರುದ್ರ ಗೀತೆಯನ್ನ ಜಪ ಮಾಡ್ತಾ ಇದ್ರು. ಸೊ ಪ್ರಚೇತಸರು ಇಲ್ಲಿ ಜಪ ಮಾಡುವಾಗ ನಾರದ ಮುನಿಗಳು ಆಲೋಚನೆ ಮಾಡ್ತಾರೆ, ಸೊ ಪ್ರಚೇತಸರಿಗೆ ಶಿವನಿಂದ ಮುಕ್ತಿ ದೊರಕಿದೆ, ಯಾಕಂದ್ರೆ ಖಚಿತವಾಗಿ ಅವರಿಗೆ ಭಗವಂತನ ದರ್ಶನವಾಗುತ್ತೆ. ಆದರೆ ಪ್ರಚೇತಸರ ತಂದೆ ಪ್ರಾಚೀನ ಬರೀಷತ್ ಅವರು ಮನೆಯಲ್ಲೇ ಇದ್ದಾರೆ, ಅರಮನೆಯಲ್ಲಿದ್ದು ಕರ್ಮಕಾಂಡ ಕಾರ್ಯಗಳಲ್ಲಿ ತೊಡಗಿದ್ದಾರೆ. ಸೊ ಅವರ ಗತಿ ಏನು? ಅವರಿಗೂ ಕೂಡ ಮುಕ್ತಿಯನ್ನ ಕೊಡಬೇಕು, ಅವರಿಗೂ ಕೂಡ ಭಗವಂತನ ಸೇವೆ ಒದಗಿಸಿಕೊಡಬೇಕು ಅನ್ನುವ ಇಚ್ಛೆಯಿಂದ ನಾರದರು ಅರಮನೆಗೆ ಹೋಗ್ತಾರೆ. ಪ್ರಾಚೀನ ಭರಿಷ್ಯತರ ಮುಂದೆ ಹೋಗಿ ಅವರಿಗೆ ಉಪದೇಶ ಮಾಡಲು ಪ್ರಯತ್ನ ಮಾಡ್ತಾರೆ. ಸೊ ಇವತ್ತಿನ ಅಧ್ಯಾಯದಲ್ಲಿ 25ನೇ ಅಧ್ಯಾಯದಲ್ಲಿ ನಾರದರು ಪ್ರಾಚೀನ ಭರಿಷ್ಯತರ ಬಳಿಗೆ ಬಂದು ಅವರಿಗೆ ಕಥೆಯನ್ನು ಹೇಳ್ತಾರೆ, ಪುರಂಜನನ ಕಥೆಯನ್ನ ಹೇಳ್ತಾರೆ. ಈ ಪುರಂಜನನ ಕಥೆ ಒಂದು ಕಾಲ್ಪನಿಕವಾದಂತಹ ಕಥೆ. ಇದು ಕಾಲ್ಪನಿಕವಾದರೂ ಕೂಡ ಇದು ನಮ್ಮೆಲ್ಲರ ಒಂದು ಕಥೆ, ರೈಟ್? ಸೊ ಹೇಗೆಂದ್ರೆ ಪುರಂಜನ ಅನ್ನೋ ವ್ಯಕ್ತಿ ಯಾರು ಇಲ್ಲ, ಹಿಂದಿನ ಕಾಲದಲ್ಲಿ ಯಾರು ಇರ್ಲಿಲ್ಲ, ಆದರೆ ನಾವೆಲ್ಲರೂ ಪುರಂಜನರು ಒಂದು ರೀತಿ ನೋಡಿದ್ರೆ. ಯಾಕಂದ್ರೆ ನಮ್ಮೆಲ್ಲರ ಕಥೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದು ಉದಾಹರಣೆಯನ್ನು ತಗೊಂಡು ಪುರಂಜನ ಅನ್ನೋ ವ್ಯಕ್ತಿಯ ಉದಾಹರಣೆಯನ್ನ, ಅವನ ಕಥೆಯನ್ನ ವರ್ಣನೆ ಮಾಡಿ ನಮ್ಮೆಲ್ಲರ ಸ್ಥಿತಿಯನ್ನ ಅವರು ಹೇಳ್ತಾ ಇದ್ದಾರೆ. ಸೊ ಇದು ಪುರಂಜನನ ಕಥೆ ಅಲ್ಲ, ಇದು ನಮ್ಮ ಕಥೆ ಅಂತ ನಾವು ಇದನ್ನ ತಿಳ್ಕೋಬೇಕು, ಇದನ್ನ ಕಲಿಯಬೇಕು. ಸೊ ಈ ಕಥೆಯನ್ನ ತಿಳ್ಕೊಂಡ್ರೆ ಒಬ್ಬ ಜೀವಾತ್ಮ ಹೇಗೆ ಈ ಬ್ರಹ್ಮಾಂಡದಲ್ಲಿ ಭ್ರಮಣೆಯನ್ನು ಮಾಡುತ್ತಾ ಸುತ್ತಾಕ್ತಾ ಫೈನಲಿ ಅವನು ಮನುಷ್ಯ ಜನ್ಮಕ್ಕೆ ಬರ್ತಾನೆ. ಮನುಷ್ಯ ಜನ್ಮದಲ್ಲಿ ಕೂಡ
ಕರ್ಮ ಅಥವಾ ಕಾಮವನ್ನ ಪೂರೈಸೋದಕ್ಕೆ ಪ್ರಯತ್ನ ಪಡ್ತಾನೆ, ಭೋಗ ವಿಲಾಸದಲ್ಲಿ ತೊಡಗುತ್ತಾನೆ. ಆದರೆ ಮೃತ್ಯು ಒಂದು ದಿನ ಖಚಿತವಾಗಿ ಬಂದೇ ಬರುತ್ತೆ. ರೈಟ್? ಒಬ್ಬ ವ್ಯಕ್ತಿ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ಆದರೆ ದುಃಖ ಖಚಿತವಾಗಿ ಬಂದೇ ಬರುತ್ತೆ. ಮೃತ್ಯುವಿನ ರೂಪದಲ್ಲಿ ಬರುತ್ತೆ. ಮೃತ್ಯುವಿನ ರೂಪದಲ್ಲಿ ಸಾವು ಬಂದಾಗ ಆತ್ಮ ಇನ್ನೊಂದು ದೇಹಕ್ಕೆ ಪ್ರಯಾಣ ಮಾಡಬೇಕಾಗತ್ತೆ. ಇನ್ನೊಂದು ದೇಹವನ್ನ ಸ್ವೀಕರಿಸಿ ಆ ಆತ್ಮ ಮತ್ತೆ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಇದೇ ರೀತಿ ಪದೇ ಪದೇ ಸುಖ ದುಃಖ ಜನ್ಮ ಮೃತ್ಯುವಿನ ಚಕ್ರದಲ್ಲಿ ಸಿಲುಕಿಕೊಂಡು ಅನಂತ ಕಾಲದಿಂದ ಅವನು ಬಳಲುತ್ತಿದ್ದಾನೆ. ಸೊ ಇದಕ್ಕೆ ಪರಿಹಾರ ಏನು? ಸೊ ಈ ಪುರಂಜನ ಸತ್ತ ಮೇಲೆ ಇನ್ನೊಂದು ದೇಹಕ್ಕೆ ಹೋಗ್ತಾನೆ. ಮುಂದಿನ ದೇಹದಲ್ಲಿ ಅವನು ಸ್ತ್ರೀಯಾಗಿ ಹುಟ್ಟುತ್ತಾನೆ. ಏನೋ ಅದೃಷ್ಟದಿಂದ ಅವಳಿಗೆ ಒಳ್ಳೆಯ ಗಂಡ ಸಿಗ್ತಾನೆ. ಅವನ ಹೆಸರು ಮಲಧ್ವಜ ಅಂತ. ಆ ಮಲಧ್ವಜನ ಆಶೀರ್ವಾದದಿಂದ ಪುರಂಜನನಿಗೆ ಅಥವಾ ಈ ವೈದರ್ಭಿಗೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಭಕ್ತಿ ಮಾರ್ಗದಲ್ಲಿ ಅವಳು ತೊಡಗುತ್ತಾಳೆ. ಅಲ್ಲಿ ಭಗವಂತನ ದರ್ಶನ ಅವಳಿಗೆ ಆಗುತ್ತೆ. ಸೊ ಇದು ಸಂಕ್ಷಿಪ್ತವಾಗಿ ಈ ಕಥೆ. ಸೊ ಈ ಕಥೆ ತುಂಬಾ ದೊಡ್ಡ ಕಥೆ. 26ನೇ ಅಧ್ಯಾಯದಿಂದ ಸುಮಾರು 29ನೇ ಅಧ್ಯಾಯದವರೆಗೆ 4 ಅಧ್ಯಾಯಗಳು ಇಲ್ಲಿ ಇದೆ. ಸೊ 25, 26, 27, 28, 29 5 ಅಧ್ಯಾಯಗಳು. ಸೊ ಪುರಂಜನನ ಕಥೆ. ಸೊ ಈ ಕಥೆ ಒಂದು ಒಗಟಿನ ರೂಪದಲ್ಲಿದೆ. ಕೆಲವೊಮ್ಮೆ ಅರ್ಥ ಆಗೋದಿಲ್ಲ. ಸೊ ಈ ಕಥೆಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸಂಕ್ಷಿಪ್ತವಾಗಿ ಈ ಕಥೆಯನ್ನ ವರ್ಣಿಸ್ತೀನಿ. ಆಗ ನಿಮಗೆ ಒಂದು ಐಡಿಯಾ ಬರುತ್ತೆ ಇಲ್ಲಿ ಏನು ನಡೀತಾ ಇದೆ ಅಂತ. ನಂತರ ಆಳವಾಗಿ ಶ್ಲೋಕ ಬೈ ಶ್ಲೋಕ ಡಿಸ್ಕಸ್ ಮಾಡಿದಾಗ ಇನ್ನಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ. ಸೊ ಈ ಫೋಟೋದಲ್ಲಿ ಕೊಟ್ಟಿದ್ದಾರೆ ಪುರಂಜನನ ಕಥೆಯ ವರ್ಣನೆ. ಸೊ ಇಲ್ಲಿ ನಾರದರಿದ್ದಾರೆ. ಇಲ್ಲಿ ಪ್ರಾಚೀನ ಪರಿಷತ್ ರಾಜ ಇದ್ದಾನೆ. ಸೊ ನಾರದರು ಪ್ರಾಚೀನ ಪರಿಷತ್ತರಿಗೆ ಪುರಂಜನನ ಕಥೆಯನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಸೊ ನಾರದರ ಪಕ್ಕದಲ್ಲಿ ನೀವು ನೋಡಿದ್ರೆ ಒಂದು ಯಜ್ಞಕುಂಡ ಇದೆ. ಪ್ರಾಚೀನ ಪರಿಷತ್ ರಾಜ ಯಾವಾಗಲೂ ಸತತವಾಗಿ ಯಜ್ಞಗಳನ್ನ ಮಾಡ್ತಾ ಇದ್ದ. ಆ ಯಜ್ಞಗಳಲ್ಲಿ ಕೆಲವೊಮ್ಮೆ ಪ್ರಾಣಿಗಳನ್ನ ಬಲಿ ಕೊಡ್ತಾ ಇದ್ದ. ಪ್ರಾಣಿಗಳನ್ನ ಬಲಿ ಕೊಟ್ಟರೆ, ಯಜ್ಞ ಸಫಲವಾಗಿದ್ದರೆ ಆ ಪ್ರಾಣಿಗಳಿಗೆ ಹೊಸ ದೇಹ ದೊರಕುತ್ತೆ, ಮನುಷ್ಯ ದೇಹ ದೊರಕುತ್ತೆ ಅಂತ ಹೇಳಲಾಗಿದೆ. ಆದರೆ ಪ್ರಾಚೀನ ಪರಿಷತ್ ರಾಜ ಇಷ್ಟೊಂದು ತುಂಬಾ ಯಜ್ಞಗಳನ್ನು ಮಾಡ್ತಾ ಇದ್ದ. ಆದ ಕಾರಣ ಕೆಲವೊಂದು ಯಜ್ಞಗಳು ವಿಫಲವಾಗಿದ್ರೆ ಅದರ ಪಾಪ ಕರ್ಮ ರಾಜನಿಗೆ ದೊರಕುತ್ತೆ. ಅದಕ್ಕೆ ನಾರದರು ಹೇಳ್ತಾರೆ, ಯಾಕೆ ನೀನು ಕರ್ಮಕಾಂಡಿ ಯಜ್ಞಗಳಲ್ಲಿ ತೊಡಗಿದ್ದೀಯಾ? ಇದನ್ನ ಬಿಟ್ಟುಬಿಡು. ನೋಡು, ನೀನು ಎಷ್ಟು ಪ್ರಾಣಿಗಳನ್ನು ಬಲಿ ಕೊಟ್ಟಿದ್ಯಾ, ಅವರೆಲ್ಲರೂ ಎಷ್ಟು ನರಕ ಯಾತನೆ ದುಃಖಕ್ಕೆ ಈಡಾಗಿದ್ದಾರೆ. ಅದರ ಪಾಪ ನಿನಗೆ ತಟ್ಟುತ್ತೆ, ನೀನು ಕೂಡ ದುಃಖವನ್ನ ಅನುಭವಿಸಬೇಕಾಗತ್ತೆ. ಆಗ ಪ್ರಾಚೀನ ಪರಿಷತ್ ಕೇಳ್ತೇನೆ, ಇದಕ್ಕೆ ಪರಿಹಾರ ಏನು? ಆಗ ನಾರದರು ಪುರಂಜನನ ಕಥೆಯಿಂದ ಕರ್ಮಕಾಂಡದ ಏನಂತಾರೆ ದುಷ್ಪರಿಣಾಮಗಳ ಬಗ್ಗೆ ವರ್ಣನೆ ಮಾಡಕ್ ಹೋಗ್ತಾರೆ. ಸೊ ಪುರಂಜನ ಅಂತ ಒಬ್ಬ ರಾಜ ಇದೆ. ಇಲ್ಲಿ ಮೇಲೆ ನೋಡ್ತಾ ಇದ್ದೀರಾ, ರಥದ ಮೇಲೆ ಓಡಾಡ್ತಾ ಇದ್ದಾನೆ. ಪುರಂಜನ ಅನ್ನುವ ಒಬ್ಬ ರಾಜ ಇಡೀ ಜಗತ್ತನ್ನ ಸುತ್ತಾಕಿ ಎಲ್ಲೂ ಸಂತುಷ್ಟಿಯನ್ನ ಪಡೆದುಕೊಳ್ಳಲು ಸಾಧ್ಯವಾಗಲಿಲ್ಲ. ಕೊನೆಯದಾಗಿ ಭಾರತ ವರ್ಷದ ದಕ್ಷಿಣ ಭಾಗದಲ್ಲಿ, ಅಂದರೆ ಹಿಮಾಲಯದ ದಕ್ಷಿಣ ಭಾಗದಲ್ಲಿರುವಂತಹ ಭಾರತ ವರ್ಷ ಅನ್ನುವ ಸ್ಥಳಕ್ಕೆ ಬರ್ತಾನೆ. ಓಕೆ, ಹಿಮಾಲಯದ ದಕ್ಷಿಣ ಭಾಗದಲ್ಲಿ ಆ ಭಾರತ ವರ್ಷದಲ್ಲಿ ಒಂದು ನಗರಕ್ಕೆ ಬರ್ತಾನೆ. ಆ ನಗರವನ್ನು ನೋಡ್ತಾನೆ. ಈ ನಗರಕ್ಕೆ 9 ದ್ವಾರಗಳು. ಇಲ್ಲಿ ಮೇಲೆ 5 ದ್ವಾರಗಳು, ಕೆಳಗಡೆ 4 ದ್ವಾರಗಳು. ಈ ತುಂಬಾ ಸುಂದರವಾದಂತಹ ನಗರ ಇದು. ಒಳ್ಳೆಯ ರಸ್ತೆಗಳು, ಮನೆಗಳು, ಮಾರ್ಕೆಟ್ ಪ್ಲೇಸಸ್,
ಮತ್ತೆ ಉದ್ಯಾನಗಳು, ಉಪವನಗಳು, ಮತ್ತೆ ಜಲಾಶಯಗಳು ಎಲ್ಲವೂ ಇದು. ಒಳ್ಳೆ ಅರಮನೆ ಕೂಡ ಇತ್ತು. ನಗರದ ಸೌಂದರ್ಯವನ್ನ ನೋಡ್ತಾ ಇದ್ದ. ಆ ನಗರದ ಒಳಗಡೆ ಒಳ್ಳೆ ಸುಂದರವಾದಂತಹ ಸ್ತ್ರೀಯನ್ನು ನೋಡ್ತಾನೆ. ಅವಳನ್ನ ನೋಡಿ ಅವಳ ಸೌಂದರ್ಯಕ್ಕೆ ಮೋಹಿತನಾಗಿ ಹತ್ತಿರ ಬಂದು ಅವಳಿಗೆ ಪ್ರಪೋಸ್ ಮಾಡ್ತಾನೆ. ಯಾರು ನೀನು? ಎಲ್ಲಿಂದ ಬಂದಿದ್ದೀಯಾ? ಯಾರ ಆಶ್ರಯದಲ್ಲಿದ್ದೀಯಾ ನೀನು? ನಿನ್ನ ಹೆಸರೇನು? ಯಾಕೆ ಇಲ್ಲಿ ಬಂದಿದ್ದೀಯಾ? ಈ ರೀತಿ ಹಲವಾರು ಪ್ರಶ್ನೆಗಳನ್ನು ಕೇಳ್ತಾನೆ. ಸೊ ಇವಳ ಹೆಸರು ಪುರಂಜನಿ. ಇವಳು ಬುದ್ಧಿಯ ಪ್ರತೀಕ. ಇವಳ ಸುತ್ತಲೂ ಬಾಡಿಗಾರ್ಡ್ಸ್ ಇದ್ರು, ರಕ್ಷಕರಿದ್ರು. ಅವರು ಮನಸ್ಸು ಮತ್ತೆ 10 ಇಂದ್ರಿಯಗಳು, 11 ಬಾಡಿಗಾರ್ಡ್ಸ್. ಅಷ್ಟೇ ಅಲ್ಲ, 5 ಹೆಡೆ ಇರುವ ಹಾವು ಕೂಡ ಇವಳಿಗೆ ರಕ್ಷಣೆಯನ್ನು ಮಾಡ್ತಾ ಇತ್ತು. ಅದು ಪ್ರಾಣವಾಯು. ಸೊ ಈ ರೀತಿ ಇವಳಿಗೆ ಆಕರ್ಷಿತವಾಗಿ ಆ ಪುರಂಜನ ಇವಳ ಜೊತೆ ಮದುವೆ ಆಗ್ತಾನೆ. ಮದುವೆ ಆದ್ಮೇಲೆ ಹಲವಾರು ಮಕ್ಕಳನ್ನು ಪಡಿತಾನೆ. ಸುಖವಾಗಿ ತನ್ನ ಜೀವನವನ್ನು ಕಳೀತಾ ಇದ್ದ. ಕೆಲವೊಮ್ಮೆ ಬೇಟೆ ಆಡಕ್ಕೆ ಹೋಗ್ತಾ ಇದ್ದ, ಕೆಲವೊಮ್ಮೆ ಹೆಂಡತಿ ಜೊತೆ ಎಂಜಾಯ್ ಮಾಡ್ತಾ ಇದ್ದ. ಈ ರೀತಿ ಸಮಯ ಕಳೀತಾ ಇತ್ತು. ಸಮಯ ಕಳೆದಾಗೆ ಏನಾಗುತ್ತೆ? ವಯಸ್ಸಾಗುತ್ತೆ. ಆಗ ವಯಸ್ಸಾದಾಗ ವೈರಿಗಳು ಅಟ್ಯಾಕ್ ಮಾಡ್ತಾರೆ. ಆ ವೈರಿಗಳು ಅಟ್ಯಾಕ್ ಮಾಡಿದಾಗ ಪುರಂಜನ ಏನಂತಾರೆ, ಡಿಫೆಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾನೆ. ಆಗ ಆ ವೈರಿಗಳು, ಎಸ್ಪೆಷಲಿ ಚಂಡವೇಗ, ಯವನರಾಜ, ಜರ, ಈ ರೀತಿ ಹಲವಾರು ಸೈನಿಕರು ಮತ್ತೆ ಏನಂತಾರೆ ಸೇನಾಧಿಪತಿಗಳು ಅಟ್ಯಾಕ್ ಮಾಡ್ತಾರೆ. ಸೊ ಈ ಅಟ್ಯಾಕ್, ಚಂಡವೇಗ ಅಂದ್ರೆ ಆಕ್ಚುಲಿ ಸಮಯ. ಸೊ ಚಂಡವೇಗ ಸಮಯದ ಪ್ರತೀಕ. ಸೊ ಸಮಯ ಆದಾಗ ಏನಾಗುತ್ತೆ? ವಯಸ್ಸಾಗುತ್ತೆ. ಸೊ ಸಮಯದ ಮಗಳು ಜರ. ಜರ ಇಸ್ ಓಲ್ಡ್ ಏಜ್. ಈಗ ಸಮಯದಿಂದ ಏನಂತಾರೆ ಓಲ್ಡ್ ಏಜ್, ವೃದ್ಧಾಪ್ಯ ಬರುತ್ತೆ. ಅಷ್ಟೇ ಅಲ್ಲ, ಚಂಡಬೇಗನಿಗೆ ಅವನ ಜೊತೆ 360 ಪ್ಲಸ್ 360 ಸುಮಾರು 720 ಸೈನಿಕರಿದ್ರಂತೆ. ಗಂಧರ್ವ ಮತ್ತೆ ಗಂಧರ್ವಿ ಸೈನಿಕರು. ಅವರು ಅಟ್ಯಾಕ್ ಮಾಡ್ತಾ ಇದ್ರು. ಒಂದು ವರ್ಷದಲ್ಲಿ 360 ದಿನ, 360 ರಾತ್ರಿ. ಸೊ ರಾತ್ರಿ ಹಗಲು ಅಟ್ಯಾಕ್ ಮಾಡ್ತಾ ಇದ್ರು. ಮತ್ತೆ ಹಲವಾರು ರೋಗಗಳು ಕೂಡ ಉಂಟಾಯಿತು. ಸೊ ಕೆಲವರು ಸೈನಿಕರು ರೋಗದ ಪ್ರತೀಕ. ಸೊ ಆ ರೋಗಗಳು ಬಂದಾಗ ಮೈಯಲ್ಲಿ ಜ್ವರ ಬರುತ್ತೆ. ಎಸ್ಪೆಷಲಿ ಯಾರಾದ್ರೂ ವೈರಿಗಳು ಅಟ್ಯಾಕ್ ಮಾಡಿದ್ರೆ ಗೇಟಲ್ಲಿ ಅಟ್ಯಾಕ್ ಮಾಡ್ತಾರೆ, ಗೇಟಿಗೆ ಹೊಡಿತಾರೆ, ಗೇಟ್ ಮುರಿದು ಒಳಗೆ ಬರ್ತಾರೆ. ಅದೇ ರೀತಿ ವಯಸ್ಸಾದಾಗ ನಮ್ಮ ಎಲ್ಲ ಗೇಟುಗಳೇನಿದಾವಲ್ಲ, ನವದ್ವಾರ ಪುರೇದೇಹೇ, ರೈಟ್. ಸೊ 9 ಗೇಟ್ಗಳು, ಅಲ್ಲಿ ರೋಗ ಬರುತ್ತೆ. ಕಣ್ಣು ಕಾಣೋದಿಲ್ಲ, ಕಿವಿ ಕೇಳೋದಿಲ್ಲ, ನಾಲ್ಗೆ ರುಚಿ ಹೊರಟೋಗುತ್ತೆ, ಹಲ್ಲು ಬಿದ್ದೋಗುತ್ತೆ, ರೈಟ್. ಸೊ ಈ ರೀತಿ ಎಲ್ಲ ನಮ್ಮ ಇಂದ್ರಿಯಗಳು ಶಕ್ತಿಹೀನವಾಗೋಕ್ಕೆ ಸ್ಟಾರ್ಟ್ ಆಗ್ತವೆ. ಆಗ ರೋಗಗಳು ಇಂದ್ರಿಯಗಳ ಮುಖಾಂತರ ಒಳಗಡೆ ಹೋಗಿ ಒಳಗಡೆ ಕೂಡ ಅಟ್ಯಾಕ್ ಮಾಡ್ತವೆ. ಸೊ ಪುರಂಜನ ಈ ಅಟ್ಯಾಕ್ ಅನ್ನ ತಡೆಯೋದಿಕ್ಕೆ ಪ್ರಯತ್ನ ಪಟ್ಟ, ಆದರೆ ವಿಫಲನಾದ. ಫೈನಲಿ ಚಂಡವೇಗನ ಒಬ್ಬ ಪ್ರಮುಖ ಸೈನಿಕನಿದ್ದ, ಅವನ ಹೆಸರು ಪ್ರಜ್ವಾರ. ಅವನು ಬೆಂಕಿ ಇಡ್ತಾನೆ, ಈ ದೇಹಕ್ಕೆ ಬೆಂಕಿ ಇಡ್ತಾನೆ. ಅದು ಮರಣಜ್ವರ. ಮರಣಜ್ವರ ಬಂದಾಗ ಒಬ್ಬ ವ್ಯಕ್ತಿ ಸಹಿಸ್ಕೊಳ್ಳೋಕ್ಕಾಗೋದಿಲ್ಲ, ಅವನು ಸತ್ತೋಗ್ತಾನೆ. ಸೊ ಮರಣಜ್ವರ ಬಂದಾಗ ಪ್ರಾಣವಾಯು ಆ ಬಿಸಿಯನ್ನ ತಡೆಯದೆ ದೇಹ ಬಿಟ್ಟು ಹೊರಹೋಗುತ್ತೆ. ಆ ಪ್ರಾಣವಾಯು ಜೊತೆ ಪುರಂಜನ ಕೂಡ ಹೊರಗಡೆ ಹೊರಟೋಗ್ತಾನೆ. ಸೊ ತನ್ನ ಸುಂದರವಾದ ದೇಹ ಅಥವಾ ಆ ಒಂದು ನಗರವನ್ನ ದೇಹಕ್ಕೆ ಹೋಲಿಸಿದ್ದಾರೆ. ನಗರ ಏನು? ದೇಹ. ಪುರಂಜನ ಯಾರು? ಆತ್ಮ. ಸ್ತ್ರೀ ಯಾರು? ನಮ್ಮ ಬುದ್ಧಿ, ರೈಟ್. ಸೊ ನವದ್ವಾರಗಳು ನಮ್ಮ ಇಂದ್ರಿಯಗಳು, ರೈಟ್. ಸೊ ಈ ರೀತಿ ಹೋಲಿಕೆ ಮಾಡಿದ್ದಾರೆ. ಸೊ ನಾವು ಈ ದೇಹದಲ್ಲಿ ನಮ್ಮ ಬುದ್ಧಿಯ ಜೊತೆ ಇಂದ್ರ ತೃಪ್ತಿಯನ್ನ ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಆದರೆ ಒಂದು ದಿನ ಸಮಯ ಬಂದು
ನಮ್ಮನ್ನ ಹೊರಹಾಕುತ್ತೆ. ಆಗ ಇಂದ್ರ ತೃಪ್ತಿ ಎಲ್ಲ ನಿಂತು ಹೋಗುತ್ತೆ. ಮತ್ತೆ ಮುಂದಿನ ದೇಹಕ್ಕೆ ನಾವು ಪ್ರವೇಶ ಮಾಡ್ತೀವಿ. ಸೊ ಪುರಂಜನ ತನ್ನ ಪತ್ನಿಗೆ ತುಂಬಾ ಆಕರ್ಷಿತನಾಗಿದ್ದ. ಅದಕ್ಕೆ ಮುಂದಿನ ಜನ್ಮದಲ್ಲಿ ಅವನಿಗೆ ಸ್ತ್ರೀಯ ದೇಹ ಸಿಗುತ್ತೆ. ಅವಳ ಹೆಸರು ವೈದರ್ಭಿ. ವೈದರ್ಭಿ ಒಂದು ಪುರಂಜನ, ಹಿಂದಿನ ಜನ್ಮದಲ್ಲಿ ಇರುವಂತಹ ಪುರಂಜನ ಈಗ ವೈದರ್ಭಿ ಆಗ್ತಾನೆ. ಸೊ ಪುರಂಜನ ಪಾಪಿ ವ್ಯಕ್ತಿ ಆಗಿರ್ಲಿಲ್ಲ, ಕರ್ಮಕಾಂಡಿ ಯಜ್ಞಗಳನ್ನು ಮಾಡ್ತಾ ಇದ್ದ. ಸೊ ಪುಣ್ಯವನ್ನ ಅರ್ಜಿಸಿದ್ದ. ಸೊ ಮುಂದಿನ ಜನ್ಮದಲ್ಲಿ ಅವಳಿಗೆ ಒಳ್ಳೆ ಸುಂದರವಾದಂತಹ ದೇಹ ಸಿಗುತ್ತೆ. ಅವಳ ಮದುವೆ ಮಲೆಧ್ವಜನ ಜೊತೆ ಆಗುತ್ತೆ. ಮಲೆಧ್ವಜ ಮಹಾಭಕ್ತನಾಗಿದ್ದ, ರಾಜನಾಗಿದ್ದ, ಅಷ್ಟೇ ಅಲ್ಲ ಮಹಾಭಕ್ತನಾಗಿದ್ದ. ಸೊ ಮಲೆಧ್ವಜನ ಕೃಪೆಯಿಂದ ವೈದರ್ಭಿಗೆ ಮಕ್ಕಳಾಗ್ತವೆ, 7 ಮಕ್ಕಳು. ಅದರಲ್ಲಿ ಒಬ್ಬಳು ಭಕ್ತಿ, ರೈಟ್? ಅಸಿತೇಕ್ಷಣ ಅಂತ ಅವಳ ಹೆಸರು. ಸೊ ಶಿ ಈಸ್ ಭಕ್ತಿ. ಸೊ ಮಲೆಧ್ವಜ ಇಲ್ಲಿ ಗುರುವಿನ ಸ್ಥಾನವನ್ನು ತಗೊಂಡು ತನ್ನ ಪತ್ನಿಯಾದಂತಹ ವೈದರ್ಭಿ ಶಿಷ್ಯಳ ಸ್ಥಾನವನ್ನು ತಗೊಂತಾಳೆ. ಸೊ ಶಿಷ್ಯ ಯಾವಾಗ ಗುರುವಿನ ಸೇವೆಯನ್ನು ಮಾಡ್ತಾನೋ, ಗುರುವಿನ ಅನುಗ್ರಹದಿಂದ ಅವನಿಗೆ ಭಕ್ತಿ ಸಿಗುತ್ತೆ. ಅದೇ ರೀತಿ ಇಲ್ಲಿ ವೈದರ್ಭಿಗೆ ಭಕ್ತಿ ಸಿಕ್ಕಿತು. ಸಾಧನಾ ಭಕ್ತಿ ಮತ್ತೆ ಭಾವಭಕ್ತಿಯ ಹಂತಕ್ಕೆ, ರಾಗಭಕ್ತಿಯ ಹಂತಕ್ಕೆ ಅವಳು ಬರ್ತಾಳೆ. ಸೊ ವಯಸ್ಸಾದ ಮೇಲೆ ಮಲೆಧ್ವಜ ವಾನಪ್ರಸ್ಥವನ್ನು ಸ್ವೀಕರಿಸಿ ಕಾಡಿಗೆ ಹೊರಟಾಗ ವೈದರ್ಭಿ ಕೂಡ ಗಂಡನ ಜೊತೆ ಕಾಡಿಗೆ ಹೋಗ್ತಾಳೆ. ಕಾಡಿನಲ್ಲಿ ಮಲೆಧ್ವಜ ತೀವ್ರ ತಪಸ್ಸನ್ನು, ಭಕ್ತಿ ಸೇವೆಯನ್ನು ಮಾಡ್ತಾ ಇದ್ದ. ವೈದರ್ಭಿ ಅವನ ಸೇವೆಯನ್ನು ಮಾಡ್ತಾಳೆ. ಆಗ ಒಂದು ದಿನ ಮಲೆಧ್ವಜ ಧ್ಯಾನದಲ್ಲಿ ಕುಳಿತಾಗ ಮಲೆಧ್ವಜ ದೇವರನ್ನ ನೆನೆಸುತ್ತಾ, ಕೃಷ್ಣನನ್ನ ನೆನೆಸುತ್ತಾ ತನ್ನ ದೇಹವನ್ನು ಬಿಡ್ತಾನೆ, ವೈಕುಂಠಕ್ಕೆ ಹೋಗ್ತಾನೆ. ಆಗ ವೈದರ್ಭಿಗೆ ಗೊತ್ತಾಗುತ್ತೆ, ನನ್ನ ಗಂಡ ದೇಹ ತ್ಯಾಗ ಮಾಡಿದ್ದಾರೆ, ಅವರಿಗೆ ಮುಕ್ತಿ ಸಿಕ್ಕಿದೆ ಅಂತ. ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನನ್ನನ್ನು ಬಿಟ್ಟು ಹೋಗಿದ್ದೀರಾ ಅಂತ. ಸೊ ಆಗ ಅವಳು ಮಲೆಧ್ವಜನ ಅಂತಿಮ ಸಂಸ್ಕಾರವನ್ನ ಮಾಡುವಾಗ ಅಲ್ಲಿ ಒಬ್ಬ ಬ್ರಾಹ್ಮಣ ವ್ಯಕ್ತಿ ಬರ್ತಾನೆ. ಬ್ರಾಹ್ಮಣ ವ್ಯಕ್ತಿ ಬಂದು ಹೇಳ್ತಾನೆ, ವೈದರ್ಭಿ ನೆನಪಿದೆಯಾ ನಾನು ಯಾರು ಅಂತ? ಯಾರು ನೀನು ಅಂತ ಕೇಳಿದಾಗ ನನ್ಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾಳೆ. ಆಗ ಆ ಬ್ರಾಹ್ಮಣ ಹೇಳ್ತಾನೆ, ನಾನು ನಿನ್ನ ಸ್ನೇಹಿತ, ನೀನು ನನಗೆ ಚೆನ್ನಾಗಿ ಗೊತ್ತು, ಆದರೆ ನನ್ನನ್ನೇ ನೀನು ಮರೆತಿದ್ದೀಯಾ, ಆದರೆ ನಾನು ನಿನ್ನನ್ನು ಮರೆತಿಲ್ಲ. ನೀನು ಎಲ್ಲೆಲ್ಲಿ ಹೋಗ್ತೀಯೋ ಅಲ್ಲಲ್ಲಿ ನಾನು ನಿನ್ನ ಜೊತೆ ಬರ್ತೀನಿ. ನನ್ನನ್ನು ಬಿಟ್ಟು ನೀನು ಈ ಜಗತ್ತಿನಲ್ಲಿ ಸುಖವನ್ನ ಹುಡುಕ್ತಾ ಇದ್ದೆ, ಆದರೆ ಸುಖ ನಿನಗೆ ಸಿಗ್ತಾ ಇಲ್ಲ. ಆದರೆ ಮಲೆಧ್ವಜನ ಕೃಪೆಯಿಂದ ನಾನು ನಿನಗೆ ಸಿಕ್ಕಿದ್ದೀನಿ. ಯಾರು ನೀನು ಅಂತ ಕೇಳಿದಾಗ ಬ್ರಾಹ್ಮಣ ಹೇಳ್ತಾನೆ, ನನ್ನ ಹೆಸರು ಅವಿಜ್ಞಾತ. ಅವಿಜ್ಞಾತ ಅಂದ್ರೆ ಯಾರು? ಅನ್ನೋನ್ ಫ್ರೆಂಡ್, ಅವಿಜ್ಞಾತ ಸ್ನೇಹಿತ. ಸೊ ಅನ್ನೋನ್ ಫ್ರೆಂಡ್ ಯಾರು? ಪರಮಾತ್ಮ. ಪರಮಾತ್ಮ ನಮ್ಮ ಜೊತೆ ಯಾವಾಗ್ಲೂ ಇರ್ತಾನೆ, ಯಾವಾಗ್ಲೂ ಬರ್ತಾನೆ, ನಮ್ಮ ಸಹಾಯ ಮಾಡ್ತಾ ಇದ್ದಾನೆ. ಆದ್ರೆ ನಾವು ಪರಮಾತ್ಮನನ್ನ ಮರೆತಿದ್ದೀವಿ. ಪರಮಾತ್ಮನನ್ನ ಮರೆತು ನಾವು ಈ ಜಗತ್ತಿನಲ್ಲಿ ಸುಖವನ್ನು ಅನುಭವಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ದಟ್ ಇಸ್ ಅವರ್ ಮಿಸ್ಟೇಕ್. ಆದರೆ ಗುರುವಿನ ಅನುಗ್ರಹದಿಂದ ಪರಮಾತ್ಮನ ದರ್ಶನ ನಮಗಾಗುತ್ತೆ. ಆಗ ಪರಮಾತ್ಮ ಅವಿಜ್ಞಾತನ ಬ್ರಾಹ್ಮಣನ ರೂಪದಲ್ಲಿ ವೈದರ್ಭಿಗೆ ದರ್ಶನವನ್ನ ನೀಡ್ತಾನೆ. ಸೊ ದರ್ಶನವನ್ನು ನೀಡಿದಾಗ ಅವಳ ಆಧ್ಯಾತ್ಮಿಕ ಚೇತನೆ ವಿಕಸಿತವಾಗುತ್ತೆ, ಮತ್ತೆ ಅವಳಿಗೆ ಕೂಡ ಮುಕ್ತಿ ದೊರಕುತ್ತೆ. ಸೊ ಇದು 28ನೇ ಅಧ್ಯಾಯದಲ್ಲಿ ಈ ಕಥೆ ಬರುತ್ತೆ. ಸೊ 25, 26, 27, 28 ಈ 4 ಅಧ್ಯಾಯಗಳಲ್ಲಿ ಪುರಂಜನಿ, ವೈದರ್ಭಿ, ಮಲೆಧ್ವಜ, ಅವಿಜ್ಞಾತ ಇವರ ಕಥೆ ವರ್ಣನೆ ಮಾಡಿದ್ದಾರೆ. ತುಂಬಾ ಸುಂದರವಾದ ಕಥೆ. ಹಲವಾರು ಶ್ಲೋಕಗಳನ್ನ, ಇಂಪಾರ್ಟೆಂಟ್ ಶ್ಲೋಕಗಳನ್ನ ಮತ್ತೆ ಲೆಸನ್ಸ್ ಅನ್ನು ನಾವು ಅರ್ಥ ಮಾಡಿಕೊಳ್ಳೋಣ. ಸೊ ನಾರದರು ಪ್ರಾಚೀನ ಪರಿಷತ್ತಿನಿಗೆ ಈ ಕಥೆ ಹೇಳಿದಾಗ ಪ್ರಾಚೀನ ಪರಿಷತ್ ಯೋಚನೆ ಮಾಡ್ತಾ ಇದ್ರು, ಎಂತ ಕಥೆ ಇದು? ಸೊ ಕೆಲವೊಂದು ವಿಷಯಗಳು ಅರ್ಥ ಆಗ್ಲಿಲ್ಲ. ಆಗ ನಾರದರು ಕೇಳ್ತಾರೆ, ದಯವಿಟ್ಟು ನೀವು ವಿವರವಾಗಿ ಹೇಳ್ತೀರಾ, ನಿಮ್ಮ ಮಾತುಗಳು ನನಗೆ ಅರ್ಥ ಆಗ್ಲಿಲ್ಲ. ಆಗ ನಾರದರು ಈ ಕಥೆಯನ್ನ ಮತ್ತೆ ಆತ್ಮದ ದೃಷ್ಟಿಕೋನದಿಂದ ವರ್ಣನೆ ಮಾಡ್ತಾರೆ. ಆತ್ಮ ಇಡೀ ಬ್ರಹ್ಮಾಂಡವನ್ನ ಭ್ರಮಣ ಮಾಡಿ
ಮನುಷ್ಯ ದೇಹಕ್ಕೆ ಬಂದಿದ್ದಾನೆ. ರೈಟ್. ಏಸು ಕಾಯಂಗಳ ಕಳೆದು 84 ಲಕ್ಷ ಜೀವರಾಶಿಯನ್ನು ದಾಟಿ ಬಂತು ಈ ಶರೀರ. ಎಷ್ಟು? 84 ಲಕ್ಷ ಜೀವರಾಶಿಯನ್ನು ದಾಟಿ ಮನುಷ್ಯ ದೇಹ ಸಿಕ್ಕಿದೆ. ಯಾವ ಜೀವರಾಶಿಗೆ ಹೋದ್ರೂ ಕೂಡ ಆತ್ಮಕ್ಕೆ ಸಂತುಷ್ಟಿ ಸಿಗಲಿಲ್ಲ. ಆದರೆ ಮನುಷ್ಯ ದೇಹಕ್ಕೆ ಬಂದಾಗ ಆತ್ಮ ಸಾಕ್ಷಾತ್ಕಾರವಾಗುವಂತಹ ಒಂದು ಅವಕಾಶ ದೊರಕಿತು. ಸೊ ಅದಕ್ಕೆ ನವದ್ವಾರವಿರುವಂತಹ ದೇಹ ಯಾವುದು? ಮನುಷ್ಯ ದೇಹ. ಮನುಷ್ಯ ದೇಹದಲ್ಲಿ ಜೀವಾತ್ಮ ಸುಖವನ್ನು ಅನುಭವಿಸ್ತಾ ಇದ್ದಾನೆ. ತನ್ನ ಬುದ್ಧಿಯ ಜೊತೆ, ಧಾರ್ಮಿಕ ಬುದ್ಧಿಯ ಜೊತೆ ಧಾರ್ಮಿಕ ಪುಣ್ಯ ಜೀವನವನ್ನು ನಡೆಸ್ತಾ ಇದ್ದಾನೆ. ಅದು ಸಾಕಲ್ಲ. ನಾವು ಶುದ್ಧ ಭಕ್ತಿಯನ್ನು ಬೆಳೆಸಿಕೊಳ್ಳಬೇಕು. ಯಾಕಂದ್ರೆ ಪುಣ್ಯವಂತರಾದ್ರೂ ಕೂಡ ಸಾವು ಒಂದು ದಿನ ಬಂದೇ ಬರುತ್ತೆ. ಮುಂದಿನ ದೇಹಕ್ಕೆ ಅವರು ಹೋಗ್ಲೇಬೇಕಾಗತ್ತೆ. ಅದಕ್ಕೆ ಭಕ್ತಿ ಸೇವೆ ಮಾಡುವವರೆಗೂ ಅವರಿಗೆ ಮುಕ್ತಿ ಇಲ್ಲ. ಸೊ ಪ್ರಾಚೀನ ಬರೀಶರ್, ನೀನು ಕೂಡ ಕರ್ಮಕಾಂಡಿ ಯಜ್ಞಗಳನ್ನ ಮಾಡ್ತಾ ಇದೀಯಾ, ಸ್ವರ್ಗಕ್ಕೆ ಹೋಗೋ ಅಪೇಕ್ಷೆ ಇಟ್ಕೊಂಡಿದೀಯಾ, ಅದನ್ನ ಬಿಟ್ಬಿಡೋದು ಉಪಯೋಗಕ್ಕಿಲ್ಲ. ಪುಣ್ಯವಂತ ಜೀವನ ನಡೆಸ್ತಾ ಇದೆಯಾ, ಆದ್ರೆ ಅದು ಯಾವ ಉಪಯೋಗಕ್ಕೂ ಬರೋದಿಲ್ಲ. ಸೊ ಶುದ್ಧ ಭಕ್ತಿ ಸೇವೆಯನ್ನ ಮಾಡು ಅಂತ ಹೇಳ್ತಾರೆ ನಾರದರು. ಆಗ ಪ್ರಾಚೀನ ಪರಿಷತ್ತಿ ಹೇಳ್ತಾರೆ, ಪುರಂಜನ ಮುಂದಿನ ದೇಹದಲ್ಲಿ ಸ್ತ್ರೀಯಾದ ನೀನು ಏನಾಗ್ತೀಯ ನೋಡು. ನೀನು ಆಲ್ರೆಡಿ ಎಷ್ಟೊಂದು ದೇಹಗಳನ್ನ, ಜನ್ಮಗಳನ್ನ ತಗೊಂಡು ಮನುಷ್ಯ ದೇಹಕ್ಕೆ ಬಂದಿದ್ದೀಯಾ. ಯಾಕೆ ನೀನು ಸಮಯವನ್ನು ವ್ಯರ್ಥ ಮಾಡ್ತಾ ಇದೀಯಾ? ದಯವಿಟ್ಟು ಕೃಷ್ಣ ಭಕ್ತಿಯನ್ನ ಸ್ವೀಕರಿಸು. ಸೊ ಮಲಯಧ್ವಜನ ಕೃಪೆಯಿಂದ ವೈದರ್ಭಿಗೆ ಅಥವಾ ಪುರಂಜನನಿಗೆ ಭಗವತ್ ಪ್ರಾಪ್ತಿಯಾಯಿತು. ಪರಮಾತ್ಮನ ದರ್ಶನ, ಸಾಕ್ಷಾತ್ ದರ್ಶನವಾಯಿತು. ಸೊ ದಯವಿಟ್ಟು ಗುರುವಿಗೆ ಶರಣಾಗು, ಮತ್ತೆ ಶುದ್ಧ ಭಕ್ತಿ ಸೇವೆಯನ್ನು ಮಾಡುವಂತಾನೆ. ಆಗ ಪ್ರಾಚೀನ ಪರಿಷತ್ ಕೇಳ್ತಾರೆ, ನಾರದರೆ ಏನ್ ಮಾಡ್ಬೇಕು ನಾನು ಹೇಳಿ, ನೀವೇ ನನ್ನ ಗುರುಗಳು, ನೀವು ನನಗೆ ಸದುಪದೇಶವನ್ನು ಕೊಡಿ, ನಾನು ಏನ್ ಮಾಡ್ಲಿ ಈಗ ಅಂತ. ಆಗ ಪ್ರಾಚೀನ ಪರಿಷತ್ತಿಗೆ ನಾರದರು ಹೇಳ್ತಾರೆ, ಶುದ್ಧ ಭಕ್ತಿ ಸೇವೆಯನ್ನು ಮಾಡು, ತಕ್ಷಣ ನೀನು ಭಕ್ತಿ ಸೇವೆಯನ್ನು ಮಾಡಲು ಪ್ರಾರಂಭಿಸು ಅಂತ ಹೇಳ್ತಾರೆ. ಆಗ ಪ್ರಾಚೀನ ಪರಿಷತ್ ತಕ್ಷಣ, ಅದೇ ಕ್ಷಣ ಅವರು ಸಿದ್ಧರಾಗ್ತಾರೆ. ನೀವು ಏನ್ ಹೇಳ್ತೀರೋ ಅದನ್ನು ಮಾಡ್ತೀನಿ. ಆಗ ನಾರದರು ಅವರಿಗೆ ಉಪದೇಶವನ್ನು ನೀಡ್ತಾರೆ. ಅದೇ ಕ್ಷಣ ಪ್ರಾಚೀನ ಪರಿಷತ್ ಅರಮನೆಯನ್ನು ತೆರೆಸಿ ಆತ್ಮ ಸಾಕ್ಷಾತ್ಕಾರದ ಪಥದಲ್ಲಿ ನಡೆಯೋದಿಕ್ಕೆ ಕಾಡಿಗೆ ಹೋಗ್ತಾರೆ. ಪ್ರಚೇತಸರು ಇನ್ನೂ ಕಾಡಲ್ಲೇ ಇದ್ದಾರೆ. ಅಂದ್ರೆ ಅವರು ನೀರಿನ ಒಳಗಡೆ ತಪಸ್ಸು ಮಾಡ್ತಾ ಇದ್ದಾರೆ, ವಾಪಸ್ ಬಂದಿಲ್ಲ. ಅವರು ಮದುವೆ ಕೂಡ ಮಾಡಿಸಿಲ್ಲ ಇನ್ನು. ತಂದೆ ಕರ್ತವ್ಯ ಮಕ್ಕಳ ಮದುವೆ ಮಾಡಿಸ್ಬೇಕು, ಎಲ್ಲ ಗ್ರಹ ಕಾರ್ಯಗಳನ್ನು ಮುಗಿಸಿ ಆಮೇಲೆ ಆಧ್ಯಾತ್ಮಿಕ ಪಥದಲ್ಲಿ ತೊಡಗಬೇಕು ಅಂತ ಜನರ ಅನಿಸಿಕೆ. ಆದ್ರೆ ಇಲ್ಲಿ ಪ್ರಾಚೀನ ಪರಿಷತ್ಗೆ ಎಷ್ಟು ಆತ್ಮ ಸಾಕ್ಷಾತ್ಕಾರವಾಯಿತು, ಭಗವಂತನ ಪಡೆಯಲು ಎಷ್ಟು ಏನಂತಾರೆ ತೀವ್ರ ಲಾಲಸೆ ಉತ್ಪನ್ನವಾಯಿತು. ಅವರು ತಕ್ಷಣ ಅವರು ಮನೆಯನ್ನು ಬಿಟ್ಟು ಕಾಡಿಗೆ ಹೋಗಿ ಅವರು ಭಗವಂತನನ್ನ ಪಡಿತಾರೆ, ಭಗವತ್ ಸೇವೆಯಲ್ಲಿ ತೊಡಗುತ್ತಾರೆ. ಸೊ ಈ ರೀತಿ ಪ್ರಾಚೀನ ಪರಿಷತ್ತಿಗೆ ಕೂಡ ಮುಕ್ತಿ ಸಿಕ್ಕಿತು. ಯಾಕಂದ್ರೆ ಧ್ರುವ ಮಹಾರಾಜರ ವಂಶದಲ್ಲಿ ಎಲ್ಲರೂ ಶುದ್ಧ ಭಕ್ತರು. ಪ್ರಾಚೀನ ಪರಿಷತ್ ಒಬ್ಬ ಮಾತ್ರ ಕರ್ಮಕಾಂಡಿ ಯಜ್ಞಗಳನ್ನು ಮಾಡ್ತಾ ಇದ್ದ. ಅವರಿಗೂ ಕೂಡ ಮುಕ್ತಿಯನ್ನು ಕೊಡಬೇಕು ಅಂತ ನಾರದರು ಇಲ್ಲಿ ಬರ್ತಾರೆ. ನಾರದರು ನೋಡಿ ಎಷ್ಟು ಕರುಣೆ, ಅನುಕಂಪ ಅವ್ರದ್ದು. ಸೊ ಯಾರನ್ನೂ ಬಿಡ್ಲಿಲ್ಲ. ಧ್ರುವ ಮಹಾರಾಜರಿಗೆ ಮಾರ್ಗದರ್ಶನ ಕೊಟ್ಟರು, ಪ್ರಾಚೀನ ಪರಿಷದನಿಗೆ ಮಾರ್ಗದರ್ಶನ ಕೊಟ್ಟರು. ನಾರದರು ಮತ್ತೆ ಬರ್ತಾರೆ ಪ್ರಚೇತಸರು ಮೀಟ್ ಆಗೋದಕ್ಕೆ. ಲಾಸ್ಟ್ ಚಾಪ್ಟರ್ ನೋಡೋಣ. ನಾನು ಪ್ರಚೇತಸರು ನೀರಿನಲ್ಲಿ ಧ್ಯಾನ ಮಾಡಿ ಭಗವಂತನ ದರ್ಶನವನ್ನು ಮಾಡಿ ಅವರು ಮತ್ತೆ ವಾಪಸ್ ಬರ್ತಾರೆ ರಾಜ್ಯಕ್ಕೆ, ರಾಜರಾಗ್ತಾರೆ. ಆಗ ನಾರದರು ಮತ್ತೆ ಬಂದು ಅವರಿಗೆ ಉಪದೇಶ ಕೊಡ್ತಾರೆ. ಸೊ ನಾರದರು ಭಾಗವತ್ ಪುರಾಣದಲ್ಲಿ ಪದೇ 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 ಬರ್ತಾರೆ. ಎಲ್ಲ ಮಹಾನ್ ಭಕ್ತರ ಗುರುಗಳಾಗಿದ್ದಾರೆ ನಾರದರು. ಸೊ ನಾರದರು ಸಾಮಾನ್ಯ ವ್ಯಕ್ತಿ ಅಲ್ಲ. ಸೊ ಟಿವಿ ಸೀರಿಯಲ್ ಅಲ್ಲಿ ಕೆಲವೊಮ್ಮೆ ನಾರದರನ್ನ ತುಂಬಾ ಕೆಟ್ಟದಾಗಿ ತೋರಿಸ್ತಾರೆ. ಆದರೆ ನಾರದರು ಮಹಾನ್ ಭಕ್ತರು, ಶುದ್ಧ ಭಕ್ತರು, ಮಹಾನ್ ಪ್ರಚಾರಕರು. ಇಡೀ ಜಗತ್ತಿನಾದ್ಯಂತ ಅವರು ಪ್ರಚಾರ ಮಾಡಿದ್ದಾರೆ. ರೈಟ್. ಅಂತಹವರ ಕೃಪೆಯನ್ನ ಪಡೆದುಕೊಳ್ಳೋದಕ್ಕೆ ನಾವು ಅಪೇಕ್ಷೆ ಪಡಬೇಕು, ಅವಮಾನ ಮಾಡಬಾರ್ದು. ಸೊ ಈ ರೀತಿ ಪ್ರಾಚೀನ ಪರಿಷತ್ತಿನಿಗೆ ಪುರಂಜನನ ಕಥೆಯ ಮುಖಾಂತರ ತಮ್ಮ ಕಥೆಯನ್ನೇ ತಿಳಿಸಿಬಿಟ್ರು. ಪ್ರಾಚೀನ ಪರಿಷತ್ತಿಗೆ ಆತ್ಮ ಸಾಕ್ಷಾತ್ಕಾರವಾಯಿತು. ಸೊ ಇದು ಸಂಕ್ಷಿಪ್ತವಾಗಿ ಪುರಂಜನನ ಕಥೆ, ನಿಮ್ಮೆಲ್ಲರ ಕಥೆ. ಓಕೆ, ರೆಡಿ ಇದ್ದೀರಾ ಈಗ ಡೀಟೇಲ್ ಆಗಿ ತಿಳ್ಕೊಳ್ಳೋದಕ್ಕೆ? ರೆಡಿ ಪ್ರಭು.
ನಾನು ಸಮ್ಮರಿ ಕೊಟ್ಟೆ, ಯಾಕಂದ್ರೆ ಕೆಲವೊಮ್ಮೆ ಇದು ಕಥೆಯಲ್ಲಿ ಹೋದಾಗ ವಿ ಗೆಟ್ ಲಾಸ್ಟ್. ಎಲ್ಲಿದ್ದೀವಿ, ಏನಾಗ್ತಿದೆ, ಯಾಕಂದ್ರೆ ತುಂಬಾ ಡಿಸ್ಕ್ರಿಪ್ಷನ್ಸ್ ಬರುತ್ತೆ. ರಸ್ತೆ ಹೇಗಿತ್ತು, ಅದು ನವದ್ವಾರ ಸಿಟಿ ಹೇಗಿತ್ತು, ರಸ್ತೆ ಹೇಗಿದೆ, ಅಲ್ಲಿ ಜನರ ವರ್ಣನೆ ಹೇಗಿದೆ, ಗಾರ್ಡನ್ ಹೇಗಿದೆ, ಈ ರೀತಿ ಬೇರೆ ಬೇರೆ ರೀತಿ ವರ್ಣನೆ ಮಾಡ್ತಾರೆ. ಸೊ ಕೆಲವೊಮ್ಮೆ ಡಿಸ್ಟ್ರಾಕ್ಟ್ ಆಗೋ ಚಾನ್ಸ್ ಇರುತ್ತೆ. ಆದರೆ ಕತೆ ಒಂದ್ಸಲ ಫುಲ್ ಗೊತ್ತಾದ್ರೆ ನಾವು ಫೋಕಸ್ ಅಲ್ಲಿ ಇರ್ತೀವಿ, ಈಗ ಏನ್ ನಡೀತಾ ಇದೆ ಅನ್ನೋದು ನಮಗೆ ತಿಳಿದಿರುತ್ತೆ. ಓಕೆ, ಸೊ ಈಗ ನಾವು ಶ್ಲೋಕಗಳನ್ನ ನೋಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತಿ उत्तमश्लोके भक्तिर्भवति नैष्टिकी. कृष्णाय वासुदेवाय देवकी नन्दनाय च नन्दगोपकुमाराय गोविन्दाय नमो नमः. ಮೈತ್ರೇಯ ಉವಾಚ. ಯಾರಿಗೆ ಓದೋ ಇಚ್ಛೆ ಇದೆ ತಾವು ಕೈ ಎತ್ತಬೇಕು, ಡಿಜಿಟಲಿ ಅವರಿಗೆ ಮಾತ್ರ ಅವಕಾಶ ಕೊಡಲಾಗುತ್ತೆ. ಸೊ ಮಹೇಶ್ವರಿ ಮಾತಾಜಿ ಕೇಳ್ತಿದ್ದಾರೆ. इति संदिश्य भगवान् पार्षदैरभिपूजितः पश्यतां राजपुत्राणां तत्रैवान्तर्ददे हरः. ಹರೇ ಕೃಷ್ಣ ಪ್ರಭು. ಮೈತ್ರೇಯ ಮಹರ್ಷಿಗಳು ವಿದುರನನ್ನು ಕುರಿತು ತಮ್ಮ ಮಾತನ್ನು ಮುಂದುವರಿಸಿದರು. ಪ್ರಿಯ ವಿದುರ, ಹೀಗೆ ಬಹಿರ್ಷತ್ ರಾಜನ ಮಕ್ಕಳಿಗೆ ಶಿವನು ಉಪದೇಶಿಸಿದನು. ಆ ರಾಜನ ಮಕ್ಕಳು ಶಿವನನ್ನು ಶ್ರದ್ಧಾ ಗೌರವಗಳಿಂದ ಪೂಜಿಸಿದರು. ಕೊನೆಗೆ ರಾಜಕುಮಾರರು ನೋಡುತ್ತಿರುವಂತೆಯೇ ಶಿವನು ಅಂತರ್ಧಾನನಾದನು. ಧನ್ಯವಾದಗಳು ಪ್ರಭು. ಸೊ ಪ್ರಚೇತಸರಿಗೆ ಆದೇಶವನ್ನು ನೀಡಿ ಶಿವ ಅಂತರ್ಧಾನನಾಗ್ತಾನೆ. ನೆಕ್ಸ್ಟ್ ನೋಡೋಣ. ರುದ್ರಗೀತಂ ಭಗವತಃ ಸ್ತೋತ್ರಂ ಸರ್ವೇ ಪ್ರಚೇತಸಃ ಜಪಂತಸ್ತೆ ತಪಸ್ತೆ ಪೂರ್ ವರ್ಷಾಣಾಮಯುತಂ ಜಲೇ. ಭಾನುಮತಿ. ಹರೇ ಕೃಷ್ಣ ಪ್ರಭು. ಎಲ್ಲ ಪ್ರಚೇತಸ ರಾಜಕುಮಾರರು 10,000 ವರ್ಷಗಳ ಕಾಲ ನೀರಿನಲ್ಲಿ ನಿಂತು ಶಿವನು ಉಪದೇಶಿಸಿದ ಸ್ತೋತ್ರಗಳನ್ನು ಪಠಿಸುತ್ತಿದ್ದರು. ಸೊ ನೀರಿನಲ್ಲಿ ಸ್ತೋತ್ರವನ್ನ ಪಠಿಸುತ್ತಿದ್ದರು. ಪರಚಿನಿ ಪರಿಷತ್ ರಾಜನಾಗಿದ್ದರು. ಪ್ರಾಚೀನ ಬರ್ಹಿಷಂ ಕ್ಷತ್ತಃ ಕರ್ಮಸ್ವಾಸಕ್ತ ಮಾನಸಂ ನಾರದೋಧ್ಯಾತ್ಮ ತತ್ವಜ್ಞಃ ಕೃಪಾಲು ಪ್ರತ್ಯಬೋಧತಃ. ಓದ್ನ ಪ್ರಭುಜಿ. ಉತ್ತರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು, ದಂಡವತ್ ಪ್ರಣಾಮ. ರಾಜಕುಮಾರರು ನೀರಿನಲ್ಲಿ ಉಗ್ರ ತಪಸ್ಸನ್ನು ಆಚರಿಸುತ್ತಿದ್ದಾಗ ಅವರ ತಂದೆಯು ಬಗೆ ಬಗೆಯ ಕಾಮ್ಯ ಕರ್ಮಗಳನ್ನು ಆಚರಿಸುತ್ತಿದ್ದನು. ಆಗ ಸಕಲ ಅಧ್ಯಾತ್ಮ ತತ್ವಜ್ಞರು ಗುರುಗಳೂ ಆದ ನಾರದ ಮಹರ್ಷಿಗಳು ಆ ರಾಜನ ಬಗ್ಗೆ ಕನಿಕರಗೊಂಡು ಅವನಿಗೆ ಆಧ್ಯಾತ್ಮಿಕ ಜೀವನದ ಬಗ್ಗೆ ಉಪದೇಶ ಮಾಡಬೇಕೆಂದು ತೀರ್ಮಾನಿಸಿದರು. ಥ್ಯಾಂಕ್ ಯು. ಸೊ ಇದು ಕೃಪಾಲು ಪ್ರತ್ಯಬೋಧತಃ. ಕೃಪಾಲು, ನಾರದನಿಗೆ ಇಲ್ಲಿ ಕೃಪಾಲು ಅಂತ ಕರೆದಿದ್ದಾರೆ. ಸೊ ಪ್ರಾಚೀನ ವರಿಷಂ ಕ್ಷತ್ತಃ ಕರ್ಮಸು ಆಸಕ್ತ ಮಾನಸಂ. ಕರ್ಮ ಆಸಕ್ತ ಮಾನಸಂ. ಇಟ್ ಕರ್ಮ ಅಂದ್ರೆ ಏನು? ಸೊ ದರ್ ಇಸ್ ಕರ್ಮಕಾಂಡ. ಕರ್ಮಕಾಂಡ ಅಂದ್ರೆ ತಮ್ಮ ಭೌತಿಕ ಪ್ರಗತಿಗೋಸ್ಕರ ಪೂಜೆಗಳನ್ನ ಯಜ್ಞಗಳನ್ನ ಮಾಡೋದು. ಸಾಮಾನ್ಯವಾಗಿ ಸ್ವರ್ಗಕ್ಕೆ ಹೋಗೋದಕ್ಕೆ ಅಥವಾ ಒಳ್ಳೆ ಆರೋಗ್ಯವನ್ನು ಪಡೆದುಕೊಳ್ಳೋದಿಕ್ಕೆ, ಧನ ಸಂಪತ್ತನ್ನ ಪಡೆದುಕೊಳ್ಳೋದಿಕ್ಕೆ, ಸೊ ಅದಕ್ಕೋಸ್ಕರ ಯಜ್ಞವನ್ನು ಮಾಡ್ತಾರೆ. ಸೊ ಅದು ಕರ್ಮಕಾಂಡ. ಸೊ ಪ್ರಾಚೀನ ಬರಿಷತ್ ಕರ್ಮಕಾಂಡ ಯಜ್ಞಗಳನ್ನ ಮಾಡ್ತಾ ಇದ್ದ. ಸೊ ಬರ್ಹಿಷತ್ ಅಂದ್ರೆ ಕುಶಾಗ್ರಾಸ್, ಹುಲ್ಲು, ದರ್ಭಗ್ರಾಸ್. ಪ್ರಾಚೀನ ಅಂದ್ರೆ ಪೂರ್ವ ದಿಕ್ಕು. ಸೊ
ಯಜ್ಞ ಮಾಡುವಾಗ ಪೂರ್ವ ದಿಕ್ಕಿನ ಕಡೆಗೆ ಹುಲ್ಲನ್ನ ಇಟ್ಟು ಪೂಜೆ ಮಾಡ್ತಾರೆ. ಸೊ ಅದಕ್ಕೆ ಅವ್ರ ಹೆಸರು ಪ್ರಾಚೀನ ಬರೀಷತ್. ಆಕ್ಚುಲಿ ಅವ್ರ ಹೆಸರು ಬರೀಷತ್ ಅಂತ ಇತ್ತು, ರಾಜ ಬರೀಷತ್. ಆದರೆ ಅವ್ರಿಗೆ ಎಷ್ಟೊಂದು ಯಜ್ಞಗಳನ್ನು ಮಾಡ್ತಾ ಇದ್ರು, ಅದಕ್ಕೆ ಅವ್ರಿಗೆ ನಿಕ್ ನೇಮ್ ಬಂತು, ಅದೇನು ಪ್ರಾಚೀನ ಬರೀಷತ್. ಸೊ ಸಾಕಷ್ಟು ನಾರದು ಅಧ್ಯಾತ್ಮ ತತ್ವಜ್ಞ. ಆದ್ರೆ ನಾರದರಿಗೆ ಆಧ್ಯಾತ್ಮ ತತ್ವಜ್ಞಾನ ತಿಳಿದಿದೆ. ಅವರು ಭಕ್ತಿ ಪ್ರಚಾರಕರು. ಸೊ ಭಕ್ತಿ ಶಕ್ತಿಯ ಆವೇಶ ಅವತಾರ ನಾರದರು. ನಾರದರು ಕೂಡ ಭಗವಂತನ ಶಕ್ತಿ ಆವೇಶ ಅವತಾರ. ಯಾಕಂದ್ರೆ ಪ್ರಚಾರಕರಲ್ಲಿ ಭಗವಂತನ ಆವೇಶ ಇರುತ್ತೆ. ಶಿಲ ಪ್ರಭುಪಾದರು ಕೂಡ ಅತಿ ಅದ್ಭುತವಾದಂತಹ ಪ್ರಚಾರ ಕಾರ್ಯವನ್ನು ಮಾಡಿದ್ದಾರೆ. ಸುಮಾರು 12 ವರ್ಷಗಳಲ್ಲಿ 108 ಇಸ್ಕಾನ್ ಕೇಂದ್ರಗಳನ್ನ ಸ್ಥಾಪನೆ ಮಾಡಿ 80 ಗ್ರಂಥಗಳನ್ನ ಬರೆದಿದ್ದಾರೆ. ರಥಯಾತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ. ಮತ್ತೆ ಸಾವಿರಾರು ಶಿಷ್ಯರನ್ನ ಮಾಡಿದ್ದಾರೆ. ಸೊ ಇಂತಹ ಒಂದು ಮಹಾ ಸಾಧನೆ ಮಾಡುವುದು ಭಗವಂತನ ಕೃಪೆಯಿಂದ ಮಾತ್ರ ಸಾಧ್ಯ. ಸೊ ಯಾವಾಗ ಭಗವಂತನ ಆವೇಶ ಭಕ್ತರಲ್ಲಿ ಬರುತ್ತೋ ಅವರಿಗೆ ಶಕ್ತಿ ಆವೇಶ ಅಂತ ಕರೀತಾರೆ. ಸೊ ನಾರದರಲ್ಲಿ ವಿಶೇಷವಾಗಿ ಭಕ್ತಿ ಶಕ್ತಿ ಆವೇಶ ಇದೆ. ಸೊ ಅವರು ಭಕ್ತಿಯ ಪ್ರಚಾರವನ್ನ ಎಲ್ಲೆಡೆ ಮಾಡ್ತಾರೆ. ಸೊ ನಾರದರು ಅಧ್ಯಾತ್ಮ ತತ್ವಜ್ಞ. ಸಕಲ ಅಧ್ಯಾತ್ಮ ತತ್ವಜ್ಞರು ಗುರುಗಳಾದ ನಾರದ ಮಹರ್ಷಿಗಳು ಆ ರಾಜನ ಬಗ್ಗೆ ಕನಿಕರಗೊಂಡು ಅವನ ಆಧ್ಯಾತ್ಮಿಕ ಜೀವನದ ಬಗ್ಗೆ ಉಪದೇಶ ಮಾಡಬೇಕೆಂದು ತೀರ್ಮಾನಿಸಿದರು. ಮುಂದಿನ ಶ್ಲೋಕ. ಇಲ್ಲಿ ನಾರದರು ಪ್ರಾಚೀನ ಭರಿಷತ್ ರಾಜನಿಗೆ ಉಪದೇಶವನ್ನ ಮಾಡುತ್ತಿದ್ದಾರೆ. ಸೊ ನಾರದರು ಆಸನದ ಮೇಲೆ ಕುಳಿತುಕೊಂಡಿದ್ದಾರೆ, ಪ್ರಾಚೀನ ಪರಿಷತ್ ಕೆಳಗಡೆ ಕೂತ್ಕೊಂಡಿದ್ದಾರೆ. ಅವರು ಕೂಡ ಇನ್ನೊಂದು ಆಸನದ ಮೇಲಿದ್ದಾರೆ, ಬಟ್ ಅವರು ಸ್ವಲ್ಪ ನಿಮ್ನ ಸ್ಥಳದಲ್ಲಿದ್ದಾರೆ. ಶ್ರೇಯಸ್ತ್ವಂ ಕಥಮದ್ರಾಜನ್ ಕರ್ಮಣಾತ್ಮನ ಈಹಸೆ ದುಃಖಹಾನಿ ಸುಖಾವಪತ್ತಿ ಶ್ರೇಯಸ್ತನ್ನೇಹ ಚೇಷ್ಯತೆ. ಪ್ರಭಾಚಂದ್ರ ಮಾತು. ಹರೇ ಕೃಷ್ಣ ದಂಡವತ್ ಪ್ರಣಾಮ ಪ್ರಭು. ನಾರದ ಮುನಿಗಳು ಪ್ರಾಚೀನ ಬಹಿರ್ಷತ್ ರಾಜನನ್ನು ಕೇಳಿದರು, ಪ್ರಿಯ ರಾಜನೇ, ಈ ಕಾಮ್ಯ ಕರ್ಮಗಳಿಂದ ನೀನು ಏನನ್ನು ಸಾಧಿಸಬೇಕೆಂದಿದ್ದೀಯೇ? ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಇವೆರಡೇ ಜೀವನದ ಮುಖ್ಯ ಉದ್ದೇಶಗಳು. ಆದರೆ ಇವೆರಡು ಕಾಮ್ಯ ಕರ್ಮಗಳಿಂದ ಕೈಗೂಡುವುದಿಲ್ಲವಲ್ಲ. ಹರೇ ಕೃಷ್ಣ ಪ್ರಭುಜಿ. ಕಾಮ್ಯ ಕರ್ಮಗಳನ್ನ ಮಾಡುವುದರಿಂದ ದುಃಖ ಹಾನಿ ಆಗುವುದಿಲ್ಲ, ಸುಖ ಆಪತ್ತಿ ಆಗುವುದಿಲ್ಲ. ಸುಖ ಅವಾಪ್ತಿ ಅಂದ್ರೆ ಸುಖ ನಮಗೆ ಸಿಗೋದಿಲ್ಲ. ಹೇಗೆ? ಯಾರಾದರೂ ಇದ್ರ ಬಗ್ಗೆ ಹೇಳ್ಬೋದಾ? ಕಾಮ್ಯ ಕರ್ಮಗಳನ್ನು ಮಾಡುವುದರಿಂದ ದುಃಖ ಹಾನಿ ಆಗುವುದಿಲ್ಲ, ಸುಖ ಪ್ರಾಪ್ತಿ ಆಗುವುದಿಲ್ಲ. ಹರೇ ಕೃಷ್ಣ ಪ್ರಭು. ಅವರು ಮತ್ತೆ ಮತ್ತೆ ಹುಟ್ಟಿ ಬರ್ತಾ ಇರ್ಬೇಕಾಗುತ್ತೆ ಪ್ರಭು, ಅವ್ರಿಗೆ ಮೋಕ್ಷ ಸಿಗಲ್ಲ. ಬಟ್ ಪ್ರಭು ಭಗವದ್ಗೀತೆನಲ್ಲಿ ಕಾಮ್ಯ ಕರ್ಮಗಳು ಮಾಡಿ ತುಂಬಾ ಜನ ಭಕ್ತಿ ಮಾರ್ಗ ಅನುಸರಿಸಲ್ಲ. ಸೊ ಅವ್ರಿಗೆ ಕರ್ಮಕಾಂಡೀಯ ಪದ್ಧತಿ ಯೂಸ್ ಮಾಡಿ ಗ್ರಾಜುಯಲಿ ದೇ ವಿಲ್ ಗೆಟ್ ಎಲಿವೇಟೆಡ್ ಅಂತ ಇದೆ. ಅದಕ್ಕೆ ವೇದಗಳಲ್ಲಿ ಕರ್ಮಕಾಂಡ ಬಂದಿದೆ ಅಂತ ಹೇಳ್ತಾರಲ್ವಾ ಪ್ರಭು? ಹೌದು. ಸೊ ಯಾರಿಗೆ ಭಗವಂತ ಕೃಷ್ಣನ ಮೇಲೆ ಶ್ರದ್ಧೆ ಇಲ್ವೋ, ಯಾರಿಗೆ ವೈಕುಂಠದ ಬಗ್ಗೆ ಜ್ಞಾನ ಇಲ್ವೋ, ಆಸಕ್ತಿ ಇಲ್ವೋ, ಅವರಿಗೋಸ್ಕರ ಹೇಳಲಾಗಿದೆ. ದೇವತೆಗಳ ಆರಾಧನೆ ಮಾಡಿ, ಇಂದ್ರನ ಆರಾಧನೆ ಮಾಡಿ, ಸೂರ್ಯನ ಆರಾಧನೆ ಮಾಡಿ. ಆದರೆ ಅದು ಅಲ್ಪ ಬುದ್ಧಿವಂತರಿಗೆ ಮಾತ್ರ. ರೈಟ್? ಅಲ್ಪ ಬುದ್ಧಿಯ ಕೃಷ್ಣ ಏನ್ ಹೇಳ್ತಾನೆ ಭಗವದ್ಗೀತೆಯಲ್ಲಿ? ಒಂದು ಪದ ಪ್ರಯೋಗ ಮಾಡ್ತಾನೆ, ಅದೇನು? ಅಲ್ಪ ಬುದ್ಧಯ.
ಭಗವದ್ಗೀತೆಯಲ್ಲಿ ಬರುತ್ತೆ ನೋಡು ಶ್ಲೋಕ. ಅಂತವಂತೂ ಫಲಂ ತೇಷಾಂ ತದ್ಭವತಿ ಅಲ್ಪಮೇಧಸಾಂ ದೇವಾನ್ ದೇವಯಜೋ ಯಾಂತಿ ಮದ್ಭಕ್ತ ಯಾಂತಿ ಮಾಮಪಿ. Men of small intelligence, alpa buddhaya, worship the demigods and their fruits are limited and temporary. ಸೊ ಅಲ್ಪ ಮೇಧಸಃ, ಅಲ್ಪ ಬುದ್ಧಿಯವರು ದೇವತೆಗಳ ಆರಾಧನೆ ಮಾಡ್ತಾರೆ, ಮತ್ತೆ ದೇವತೆಗಳು ಕೊಡುವಂತಹ ಫಲ ಅದು ಲಿಮಿಟೆಡ್. ಅಂತವಂತು ಫಲಂ ತೇಷಾಂ ಅಂಡ್ ಟೆಂಪರರಿ. ಅಂತವಂತು ಫಲಂ ಅದು ಮುಗಿದೋಗುತ್ತೆ, ಅದು ಪರ್ಮನೆಂಟ್ ಅಲ್ಲ. Those who worship the demigods go to the planets of demigods, but my devotees ultimately reach my supreme planet. Devan devayajo yanti, right? Devayajah, ಯಾರು ದೇವತೆಗಳ ಆರಾಧನೆ ಮಾಡ್ತಾರೋ, ದೇವಾನ್ ಯಾಂತಿ, ಅವರು ದೇವತೆಗಳ ಲೋಕಕ್ಕೆ ಹೋಗ್ತಾರೆ. ಮದ್ಭಕ್ತ, ನನ್ನ ಭಕ್ತರು, ಯಾಂತಿ ಮಾಂ, ನನ್ನ ಹತ್ರ ಬರ್ತಾರೆ. ಸೊ ದೇವತೆಗಳ ಆರಾಧನಾ ಮಾಡುವವರಿಗೆ ಇಲ್ಲಿ ಅಲ್ಪಮೇಧಸ್ ಅಂತ ಕರೆದಿದ್ದಾರೆ. ಇನ್ನೊಂದು ಶ್ಲೋಕ ಇದೆ ಭಗವದ್ಗೀತೆಯಲ್ಲಿ, ಇದು ಕರ್ಮಕಾಂಡಿ ಜನರ ವರ್ಣನೆ. ಯಾಮಿಮಾಂ ಪುಷ್ಪಿತಾಂ ವಾಚಂ ಪ್ರವದಂತಿ ಅವಿಪಶ್ಚಿತಃ ವೇದವಾದರತಃ ಪಾರ್ಥ ನಾಣ್ಯದಸ್ತೀತಿ ವಾದಿನಃ ಕಾಮಾತ್ಮಾನಃ ಸ್ವರ್ಗಪರಾ ಜನ್ಮ ಕರ್ಮ ಫಲಪ್ರದಾಂ ಕ್ರಿಯಾ ವಿಶೇಷ ಬಹುಲಾಂ ಭೋಗೈಶ್ವರ್ಯ ಗತಿಂ ಪ್ರತಿ. ವೇದವಾದರದಾಹ, ವೇದಗಳ ಮಾತನ್ನ ಅವರು ನಂಬಿ ಅವರು ವೇದಗಳ ಆಚರಣೆಯನ್ನು ಮಾಡ್ತಾರೆ. ಯಾವುದಕ್ಕೋಸ್ಕರ? ಸ್ವರ್ಗಪರ, ತಮ್ಮ ಕಾಮವನ್ನು ಪೂರ್ತಿ ಮಾಡ್ಕೊಳ್ಳೋದಿಕ್ಕೆ. ಕಾಮಾತ್ಮಾನಃ ಸ್ವರ್ಗಪರ, ಸ್ವರ್ಗವನ್ನು ಪಡೆದುಕೊಳ್ಳೋದಿಕ್ಕೆ, ಮತ್ತೆ ಒಳ್ಳೆಯ ಜನ್ಮ, ಒಳ್ಳೆಯ ಕರ್ಮಫಲವನ್ನ ಪಡೆದುಕೊಳ್ಳೋದಿಕ್ಕೆ ಅವರು ವೇದಗಳ ಮಾತನ್ನ ಅಥವಾ ವೇದಗಳ ಏನಂತಾರೆ ಇಂಜೆಕ್ಷನ್ಸ್ ಏನಿದೆ ಅದನ್ನು ಪಾಲನೆ ಮಾಡ್ತಾರೆ. ಕ್ರಿಯಾ ವಿಶೇಷ ಬಹುಲಾಂ, ತುಂಬಾ ಕ್ರಿಯೆಗಳನ್ನ, ಕಾಸ್ಟ್ಲಿ ಯಜ್ಞಗಳನ್ನ, ದೀರ್ಘಕಾಲದ ಯಜ್ಞಗಳನ್ನ ಮಾಡ್ತಾರೆ. ಭೋಗೈಶ್ವರ್ಯ ಗತಿಂ ಪ್ರತಿ, ಆದರೆ ಅವರ ಗತಿ ಏನು? ಭೋಗ ಮತ್ತೆ ಐಶ್ವರ್ಯ, ಇದೇ ಬೇಕು ಅವರಿಗೆ. ಸೊ ಇದು ಹೇಳಲಾಗಿದೆ, ಆದರೆ ಇದು ಅಲ್ಪ ಬುದ್ಧಿಯವರಿಗೆ. ಯಾರಿಗೆ ಶುದ್ಧ ಭಕ್ತಿ ಅಥವಾ ಭಕ್ತಿ ಸೇವೆ ಮಾಡುವ ಒಂದು ಅಧಿಕಾರ ಇಲ್ಲವೋ ಅವ್ರಿಗೋಸ್ಕರ ಇದು ರೆಕಮೆಂಡ್ ಮಾಡಲಾಗಿದೆ. ಆದರೆ ಶುದ್ಧ ಭಕ್ತರ ಪ್ರಚಾರದಿಂದ ಈ ಕರ್ಮಿಗಳು ಕೂಡ ಭಕ್ತಿಯ ಸ್ತರಕ್ಕೆ ಬರಬಹುದು. ಸೊ ನಾರದರು ತಮ್ಮ ಸಂಘವನ್ನ ಪ್ರಾಚೀನ ಪರಿಷತ್ ರಾಜನಿಗೆ ನೀಡಿ ಅವರನ್ನ ಉತ್ತಮ ಸ್ತರಕ್ಕೆ ತರ್ತಾ ಇದ್ದಾರೆ. ಹರೇ ಕೃಷ್ಣ ಪ್ರಭು. ಇವಾಗ ಕೆಲವ್ರು ಜನಗಳಿದ್ದಾರೆ, ಅವ್ರು ಎಷ್ಟು ಹೇಳಿದ್ರು ಕೇಳಲ್ಲ ಪ್ರಭು, ಅಂತವ್ರನ್ನ ಸುಮ್ನೆ ಬಿಟ್ಬಿಡ್ಬೇಕಲ್ವಾ ಪ್ರಭು? ಪ್ರಾರ್ಥನೆ ಮಾಡ್ಬೇಕು ಅವ್ರಿಗೋಸ್ಕರ. ಅವ್ರನ್ನ ಮಾತು ಕೇಳಲ್ಲ ಅಂದ್ರೆ ಅವ್ರಿಗೆ ಪ್ರಾರ್ಥನೆ ಮಾಡ್ಬೇಕು. ಸರಿ. ನನ್ನ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಲಿಲ್ಲ. ಕರ್ಮಕಾಂಡಿ ಯಜ್ಞಗಳಿಂದ ಅಥವಾ ಪೂಜೆಗಳಿಂದ ಅಥವಾ ಕರ್ಮ ಮಾಡುವುದರಿಂದ, ಕಾಮ್ಯಕರ್ಮಗಳಿಂದ ಮಾಡುವುದರಿಂದ ದುಃಖ ಹಾನಿ ಆಗೋದಿಲ್ಲ ಮತ್ತೆ ಸುಖ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹರೇ ಕೃಷ್ಣ ಇದನ್ನ ಪ್ರಭು. ಯಾರಾದ್ರೂ explain ಅವ್ರು ಮಾಡ್ತೀರಾ? ಹುಟ್ಟು ಸಾವುಗಳಿಂದ ತಪ್ಪಿಸ್ಕೊಳಕ್ ಆಗಲ್ಲ. ಅವ್ರು ಏನೇ Okay. ಸ್ವರ್ಗಲೋಕ ಹೋದ್ರು ಕೂಡ ಮತ್ತೆ ಅವ್ರ ಪುಣ್ಯ ಕ್ಷೀಣ ಆದ್ಮೇಲೆ ಅವ್ರು ವಾಪಸ್ ಮರ್ತಿ ಲೋಕಕ್ಕೆ ಬರ್ಲೇಬೇಕು. ಮತ್ತೆ ಪಾಪ ಕರ್ಮಗಳನ್ನ ಅನುಭವಿಸ್ತಾ ಮತ್ತೆ ಬೇರೆ ಒಂದು ಜನ್ಮವನ್ನು ಪಡೀತಾರೆ. ಕರೆಕ್ಟ್ ಆಗಿ ಹೇಳಿದ್ದೀರ. ಸೊ ಮೃತ್ಯುವಿನಿಂದ ಮುಕ್ತಿ ಸಿಗೋದಿಲ್ಲ. ಕಾಮ್ಯ ಕರ್ಮಗಳನ್ನ ಮಾಡಿದ್ರೆ ಸತ್ತ ಮೇಲೆ ಮತ್ತೆ ಹುಟ್ಟಿ ಬರ್ಬೇಕಾಗತ್ತೆ. ಸೊ ಜನ್ಮ ಮತ್ತೆ ಮೃತ್ಯು ದುಃಖಗಳು ಇದ್ದಾವೆ, ಅಲ್ಲಿ ಕೂಡ ಇದ್ದಾವೆ. ಸೊ ಓಕೆ, ಸೊ ಕಾಮ್ಯ ಕರ್ಮಗಳನ್ನ ಮಾಡೋದ್ರಿಂದ ಸುಖ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಅದು ಹೇಗೆ? ದುಃಖಾಲಯಂ ಅಶಾಶ್ವತಂ ಅಂತ ಹೇಳ್ತಾರಲ್ಲ ಪ್ರಭುಜಿ. ಯಾವಾಗ ನಮಗೆ ಜನ್ಮ ಸಿಗುತ್ತೋ ಅದು ಖಂಡಿತವಾಗ್ಲೂ ಅದ್ರ ಜೊತೆಗೇನೆ ದುಃಖಗಳು ಅದ್ರ ಜೊತೆಗೇನೆ ಬರುತ್ತೆ. ಓಕೆ, ಸೊ ದುಃಖಾಲಯ, ಸೊ ಸುಖದ ಜೊತೆ ದುಃಖ ಕೂಡ ಬರುತ್ತೆ. ಸೊ ಅದೊಂದು ಕಾಯಿನ್ ಇದೆ, ಇದು ಟೇಲ್ಸ್, ಇದು ಹೆಡ್ಸ್. ಸೊ ಬರೀ ಹೆಡ್ ಇರೋ ಕಾಯಿನ್ ಸಿಗುತ್ತಾ ನಿಮ್ಗೆ? ಇಲ್ಲ. ಸೊ ಭೌತಿಕ ಸುಖ ಹೇಗಂದ್ರೆ ಅದ್ರ ಜೊತೆ ದುಃಖ ಬರುತ್ತೆ.
ದುಃಖ ಬಂದರೆ ಸುಖನೂ ಬರುತ್ತೆ. ಸೊ ಸುಖ ದುಃಖ ಎರಡು ಇದ್ದಾವೆ. ಸೊ ಅದಕ್ಕೆ ಈ ಜಗತ್ತಿಗೆ ದುಃಖಾಲಯಂ ಅಂತ ಕರೆದಿದ್ದಾರೆ. ಸುಖಾಲಯಂ ಅಂತ ಕರೆದಿಲ್ಲ, ದುಃಖಾಲಯಂ. ಮತ್ತೆ ಈ ಜಗತ್ತಿಗೆ ಹರ್ಷ ಶೋಕ ಅಂತ ಕೂಡ ಕರೀಬಹುದು. ಚಿತ್ರಕೇತು ರಾಜನ ಕಥೆಯಲ್ಲಿ ನೋಡ್ತೀವಿ ನಾವು. ಅವನಿಗೆ ಒಬ್ಬ ಮಗು ಹುಟ್ಟಿತ್ತು. ಮಗನ ಹೆಸರು ಮಗನ ಹೆಸರು ಹರ್ಷ ಶೋಕ. ಯಾವ ವಸ್ತುಗಳು ನಮಗೆ ಹರ್ಷ ಕೊಡ್ತಾವೋ ಅವೇ ಶೋಕವನ್ನ ದುಃಖವನ್ನು ಕೂಡ ಕೊಡ್ತವೆ. ಅರ್ಥ ಆಗ್ತಾ ಇದೆಯಾ? ಸೊ ಅದಕ್ಕೆ ಹರ್ಷ ಶೋಕ, ಈ ಜಗತ್ತಿಗೆ ಹರ್ಷ ಶೋಕ ಅಂತ ಕರೆದಿದ್ದಾರೆ. ಮತ್ತೆ ಇನ್ನೊಂದು ನೋಡೋಣ. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನಾವೇನ್ ನೋಡ್ತಾ ಇದ್ದೀವಿ, ಇಲ್ಲಿ ನೋಡಿ, ದುಃಖ ಹಾನಿ ಸುಖಾವಾಪ್ತಿ ಶ್ರೇಯಸ್ತನ್ ನ ಇಹ ಚೇಷ್ಯತೆ. ಶ್ರೇಯಸ್ಸು ಮತ್ತೆ ದುಃಖ ಹಾನಿ ಸುಖ ಅವಾಪ್ತಿ ಆಗೋದಿಲ್ಲ. ಯಾಕೆ? ಸೊ ಒಬ್ಬ ವ್ಯಕ್ತಿ ಕಷ್ಟಪಟ್ಟು ದುಡ್ಡು ಸಂಪಾದನೆ ಮಾಡ್ತಾನೆ. ದುಡ್ಡು ಸಂಪಾದನೆ ಮಾಡಿದ ಸುಖ ಅವನಿಗೆ ಸಿಗುತ್ತೆ, ಆದ್ರೆ ಆ ಪ್ರಯತ್ನ ಪಡುವಾಗ ದುಃಖ ಕೂಡ ಬರುತ್ತೆ. ಫಾರ್ ಎಕ್ಸಾಂಪಲ್, ಬೆಳಿಗ್ಗೆ ಎದ್ದು ಅವನು ಆಫೀಸ್ಗೆ ಹೋಗ್ಬೇಕು, 2 ಗಂಟೆ ಪ್ರಯಾಣ ಮಾಡಬೇಕು. ಬೆಂಗಳೂರಲ್ಲಿ 2 ಗಂಟೆ ಪ್ರಯಾಣ ಮಾಡಬೇಕು, ಮತ್ತೆ ನಾನು ಕೆಲಸ ಮಾಡಬೇಕು, ಬಾಸ್ ಹೇಳಿದ್ದನ್ನು ಕೇಳಬೇಕು, ಮತ್ತೆ ಆಮೇಲೆ ವಾಪಸ್ ಮನೆಗೆ ಬರಬೇಕು. ಮನೆಗೆ ಬಂದಾಗ ಸುಸ್ತಾಗಿರುತ್ತೆ, ಮಲ್ಕೊತಾನೆ. ಕೆಲವೊಮ್ಮೆ ಆರೋಗ್ಯ ಕೆಟ್ಟೋಗುತ್ತೆ, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗುತ್ತೆ. ಹಾಸ್ಪಿಟ್ಲಿಗೆ ಅಲ್ಲಿ ಕೂಡ ದುಡ್ಡನ್ನು ಕೊಡಬೇಕಾಗುತ್ತೆ. ಸೊ ಸುಖ ಒಂದೇ ಸುಖ, ಅದೇನು ಮಂತ್ಲಿ ಬ್ಯಾಂಕ್ ಬ್ಯಾಲೆನ್ಸ್ ಅವನು ಡೆಪಾಸಿಟ್ ಆಗ್ತಾ ಇದೆ. ಅದರ ದುಃಖ ಏನು? ಶಾರೀರಿಕ ನೋವು, ಟೆನ್ಷನ್ನು, ಮಾನಸಿಕ ಒತ್ತಡ, ರೈಟ್? ಇದೆಲ್ಲ ಉಂಟಾಗುತ್ತೆ ಅವನಿಗೆ. ಸೊ ಸುಖವನ್ನ ಪಡೆದುಕೊಳ್ಳುವಂತಹ ಮಾರ್ಗ ಕೂಡ ದುಃಖಮಯವಾಗಿದೆ. ರೈಟ್? ಡು ಯು ಅಗ್ರಿ ವಿತ್ ಮೀ? ಈ ಭೌತಿಕ ಜಗತ್ತಿನಲ್ಲಿ ಭೌತಿಕ ಸುಖವನ್ನ ಪಡೆದುಕೊಳ್ಳುವಂತಹ ಮಾರ್ಗ ಕೂಡ ದುಃಖಮಯವಾಗಿದೆ. ಓಕೆ, ಮಾರ್ಗ ದುಃಖಮಯವಾಗಿದೆ, ಆದರೆ ಅಂತ್ಯದಲ್ಲಿ ಪ್ರತಿಫಲ ಕೂಡ ಸುಖಮಯವಾಗಿರ್ಬೇಕಲ್ಲ? ಇಲ್ಲ, ಅದು ಕೂಡ ದುಃಖನೇ. ರೈಟ್? ಸೊ ಅದಕ್ಕೆ ಇನ್ನೊಂದು ಶ್ಲೋಕ ಇದೆ. ಇದು 6ನೇ ಸ್ಕಂದದಲ್ಲಿ ಚಿತ್ರಕೇತು ಮಹಾರಾಜರಿಗೆ ಹೇಳ್ತಾರೆ. Hare Krishna. Yes, Hare Krishna. Yes, Guruji. Prabhu, can we count this 18th chapter 47 and 48 sloka? 18.47. ಯಾಕಂದ್ರೆ 47 ಹೇಳುತ್ತೆ, ಶ್ರೇಯನ್ ಸ್ವಧರ್ಮ ವಿಗುಣ ಪರಧರ್ಮ ಸ್ವನಿಷ್ಠಿತ ಸ್ವಭಾವ ನಿಯತಂ ಕರ್ಮ ಕುರ್ವನ್ನಾಪ್ನೋತ್ ಕಿಲ್ಬಿಷಂ. ಪರಧರ್ಮವನ್ನು ಸ್ವೀಕರಿಸಿ ಅದನ್ನು ಪರಿಪೂರ್ಣವಾಗಿ ಮಾಡುವುದಕ್ಕಿಂತ ಸ್ವಧರ್ಮವನ್ನು ಅಪರಿಪೂರ್ಣವಾಗಿ ಮಾಡುವುದೇ ಶ್ರೇಯಸ್ಕರ. ತನ್ನ ಸ್ವಭಾವಕ್ಕನುಗುಣವಾಗಿ ವಿಚಿತ ಕರ್ತವ್ಯಗಳನ್ನು ಮಾಡಿದಾಗ ಪಾಪಕರ ಪ್ರತಿಕ್ರಿಯೆಗಳಾಗುವುದಿಲ್ಲ. ಹಾಗೆ 48 ಅಲ್ಲಿ ಕೂಡ ಹೇಳ್ತಾರಲ್ಲ, ಸಹಜಂ ಕರ್ಮ ಕೌಂತೆಯ ಸದೋಷಮಪಿನ ತ್ಯಜೇತ್ ಸರ್ವಾರಂಭ ಹಿ ದೋಷೇಣ ಧೂಮಜ್ಞಾನ ಆವೃತಃ. ಸೊ ಇಲ್ಲಿ ನಿನ್ನ ನಿಗದಿತ ಕರ್ಮಗಳನ್ನು ಬಿಡಬಾರದು ಅಂತ ಹೇಳ್ತಾರೆ. ಆದರೆ ನಿಗದಿತ ಕರ್ಮ ದುಃಖಮಯವಾದದ್ದು ಅಂತ ಬಿಟ್ಟು ಬೇರೆಯವರ ಕರ್ಮ ಮಾಡಕ್ ಹೋಗ್ಬೇಡ ಅಂತ ಹೇಳ್ತಾರೆ. ಸೊ ಅದೇ ಹೇಳ್ತಾರೆ. ಸೊ ನೆಕ್ಸ್ಟ್ ಸಹಜಂ ಕರ್ಮ ಕೌಂತೆಯ ಸ ದೋಷಂ, ದೋಷ ಇದೆ ಕರ್ಮ ಮಾಡೋದ್ರಲ್ಲಿ. ನ ತ್ಯಜೇತ್, ಡೋಂಟ್ ಗಿವ್ ಅಪ್. ಸರ್ವಾರಂಭ ಹಿ ದೋಷೇಣ ಧೂಮೇನಾಗ್ನಿ ವಿವಾವೃತ. ಯಾಕಂದ್ರೆ ಎಲ್ಲಾ ಕಾರ್ಯದಲ್ಲಿ ದೋಷ ಇದ್ದೇ ಇರುತ್ತೆ. ಈಗ ಬೆಂಕಿ ಹಚ್ಚಿದಾಗ ಹೊಗೆ ಬಂದೇ ಬರುತ್ತೆ. ರೈತ ಬೀಜ ಬಿತ್ತಿ ಏನಂತಾರೆ ವ್ಯವಸಾಯ ಮಾಡುವಾಗ ಅಲ್ಲಿ ಕೂಡ ದೋಷ ಉಂಟಾಗುತ್ತೆ. ಕೆಲವು ಕ್ರಿಮಿಕೀಟಗಳು ಸತ್ತು ಹೋಗ್ತವೆ, ಫರ್ಟಿಲೈಸರ್ ಹಾಕ್ಬೇಕಾಗುತ್ತೆ. ಕೆಲವೊಂದು ಪಾಪ ಇದೆ ಅಲ್ಲಿ. ಅದೇ ರೀತಿ ಒಬ್ಬ ಯಾವ್ದಾದ್ರು ಗೌರ್ಮೆಂಟ್ ಆಫೀಸಲ್ಲಿ ಏನಾದ್ರು ಕೆಲಸ ಮಾಡುವಾಗ ಸ್ವಲ್ಪ ದೋಷ ಬಂದೇ ಬರುತ್ತೆ. ಎಲ್ಲಾದ್ರೂ ಏನೋ ಸ್ವಲ್ಪ ಲಂಚ ಅದು ಇದು ಏನೋ ಮಾಡ್ಬೇಕು ಆಗುತ್ತೆ ಕೆಲವೊಮ್ಮೆ. ಸೊ ಡೋಂಟ್ ಗಿವ್ ಅಪ್, ಕಂಟಿನ್ಯೂ ದಟ್ ಗುಡ್ ವರ್ಕ್. ಅಥವಾ ಒಬ್ರು ಲೈಕ್ ದಿಸ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಕೆಲವೊಬ್ರು, ಅಥವಾ ಅಡಿಗೆ ಮಾಡಬೇಕಾಗುತ್ತೆ. ಸೊ ದೇರ್ ಇಸ್ ಸಮ್ ಫಾಲ್ಟ್ ಇನ್ ಎವ್ರಿಥಿಂಗ್. ಅದು ಬಿಡಬಾರ್ದು ಅಂತ ಹೇಳ್ತಾರೆ. ರೈಟ್? ಸೊ ಅಂದ್ರೆ ಈ ಶ್ಲೋಕದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಶ್ರೇಯಸ್ತ್ವಂ ಕಥಮದ್ ರಾಜನ್
ನೀನು ಕರ್ಮಕಾಂಡಿ ಯಜ್ಞಗಳನ್ನು ಮಾಡೋದ್ರಿಂದ ನಿನಗೆ ಶ್ರೇಯ ಸಿಕ್ಕೋದಿಲ್ಲ. ನಿನಗೆ ಶ್ರೇಯ ಅಂದ್ರೇನು? ಶ್ರೇಯ ಇಸ್ ಅಲ್ಟಿಮೇಟ್ ಗೋಲ್ ಆಫ್ ಲೈಫ್. ಅಲ್ಟಿಮೇಟ್ ಗೋಲ್ ಆಫ್ ಲೈಫ್ ಇಸ್ ಕೃಷ್ಣ ಪ್ರಾಪ್ತಿ. ಕೃಷ್ಣ ಪ್ರಾಪ್ತಿ ಆಗೋದಿಲ್ಲ ನಿನಗೆ. ಈವನ್ 18ನೇ ಅಧ್ಯಾಯದಲ್ಲಿ ಕೊಟ್ಟಿರುವ ಹಾಗೆ ನಾವು ಕೇವಲ ನಮ್ಮ ಸ್ವಧರ್ಮವನ್ನು ಮಾಡಿದ್ರೆ ಭಗವತ್ ಪ್ರಾಪ್ತಿ ಆಗೋದಿಲ್ಲ. ಅದನ್ನ ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತೆ, ಅಲ್ಲೇ 18th ಚಾಪ್ಟರ್ ಅಲ್ಲಿ ನಾವೆಲ್ಲಾ ಕರ್ಮಗಳನ್ನ ಭಗವಂತನಿಗೋಸ್ಕರ ಮಾಡಬೇಕು ಅಂತ. ಆವಾಗ ನಮ್ಗೆ ಕೃಷ್ಣ ಪ್ರಾಪ್ತಿ ಆಗುತ್ತೆ. ಸೊ ಬರೀ ಕರ್ಮಕಾಂಡಿ ಯಜ್ಞಗಳನ್ನ ಮಾಡಿದ್ರೆ ಭಗವತ್ ಪ್ರಾಪ್ತಿ ಆಗೋದಿಲ್ಲ, ದುಃಖ ಹಾನಿ ಆಗೋದಿಲ್ಲ, ಸುಖ ಆತ್ಯಂತಿಕ ಸುಖ, ಭೌತಿಕ ಸುಖ ಸ್ವಲ್ಪ ಸ್ವಲ್ಪ ಸಿಗುವುದಾದ್ರೆ ಆತ್ಯಂತಿಕ ಆಧ್ಯಾತ್ಮಿಕ ಸುಖ ನಮಗೆ ಸಿಕ್ಕೋದಿಲ್ಲ. ಸೊ ದುಃಖ ಹಾನಿ ಮತ್ತೆ ಸುಖವನ್ನು ಪಡಿಬೇಕಂದ್ರೆ ನಾವು ಭಗವತ್ ಸೇವೆಯನ್ನು ಮಾಡಬೇಕು. ಶ್ರೇಯಸ್ತನ್ ನ ಇಹ ಚ ಇಷ್ಯತೆ. ಸೊ ಕರ್ಮಕಾಂಡದಿಂದ ನಿನಗೆ ಸುಖ ಸಿಗೋದಿಲ್ಲ. ಪ್ರಾಚೀನ ಪರಿಷತ್ ಇದನ್ನ ತಿಳ್ಕೋ ಅಂತ ನಾರದರು ಹೇಳ್ತಾರೆ. ಹಾಗೆ ಪ್ರಾಚೀನ ಪರಿಷತ್ ರಾಜನಿಗೆ ಪ್ರಶ್ನೆ ಬಂತು, ನಾನೇನ್ ಮಾಡ್ಲಿ ಈಗ? ನನ್ಗೆ ಯಾರು ಇದನ್ನ ಹೇಳಲೇ ಇಲ್ಲ. ನನ್ನ ಗುರುಗಳು, ಹಲವಾರು ಜನ ಗುರುಗಳಿದ್ದಾರೆ, ಮಂತ್ರಿಗಳಿದ್ದಾರೆ, ಯಾರು ನನಗೆ ಜ್ಞಾನವನ್ನು ಕೊಟ್ಟೇ ಇಲ್ಲ. ಓ ನಾರದರೇ, ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ ಪ್ರಶ್ನೆ ಮಾಡ್ತಾರೆ. ಆಗ ನಾರದರು ಉಪದೇಶ ಮಾಡ್ತಾರೆ. ರಾಜೋವಾಚ. ಇದು ಉತ್ತಮ ನರಸಿಂಹರು, you want to add something? ಯಾ ಪ್ರಭು, ಹರೇ ಕೃಷ್ಣ. ರಾಜೋವಾಚ ನ ಜಾನಾಮಿ ಮಹಾಭಾಗ ಪರಂ ಕರ್ಮಾಪವಿದ್ದಿದಿ ಬ್ರೂಹಿ ಮೇ ವಿಮಲಂ ಜ್ಞಾನಂ ಏನ ಮುಚ್ಚೇಯ ಕರ್ಮಭಿ. ರಾಜನು ಉತ್ತರಿಸಿದನು, ಓ ಮಹಾತ್ಮರಾದ ನಾರದರೆ, ನನ್ನ ಬುದ್ಧಿ ಕಾಮ ಕಾರ್ಯಗಳಲ್ಲೇ ಸಿಲುಕಿದೆ. ಆದ್ದರಿಂದಲೇ ನನಗೆ ಜೀವನದ ಪರಮ ಗುರಿ ಏನೆಂದು ಗೊತ್ತಿಲ್ಲ. ದಯವಿಟ್ಟು ನನಗೆ ಶುದ್ಧ ಜ್ಞಾನದ ಉಪದೇಶ ಮಾಡಿದರೆ ನಾನು ಕಾಮ್ಯ ಕರ್ಮಗಳಿಂದ ಬಿಡಿಸಿಕೊಳ್ಳಬಹುದು. ನಾ ಜಾನಾಮಿ, ನನಗೆ ಗೊತ್ತಿಲ್ಲ. ಪರಂ ಕರ್ಮಾಪವಿದ್ಧಿ. ಸೊ ಯಾಕಂದ್ರೆ ನಾನು ಬರೀ ಕರ್ಮದಲ್ಲಿ, ಕಾಮ್ಯ ಕರ್ಮದಲ್ಲಿ ತೊಡಗಿದ್ದೀನಿ. ಸೊ ನನಗೆ ಗೊತ್ತಿಲ್ಲ ನಾನು ಏನ್ ಮಾಡ್ಬೇಕು ಅಂತ. ಸೊ ಕೈಂಡ್ಲಿ ಇನ್ಸ್ಟ್ರಕ್ಟ್ ಮೀ. ಬ್ರೂಹಿಮೆ ವಿಮಲಂ ಜ್ಞಾನಂ. ವಿಮಲವಾದಂತಹ ಶುದ್ಧ ಜ್ಞಾನವನ್ನು ನನಗೆ ತಿಳಿಸಿ. ರೈಟ್. ಸೊ ಇವನ್ ಪ್ರಥಮ ಸ್ಕಂದದಲ್ಲಿ ಬರುತ್ತೆ, ಬ್ರೂಹೀನ ಶ್ರದ್ಧಾನಾನ ಲೀಲೆಯಾದ ಕಲಾಹ. ಸೊ ಶೌನಕಾದಿ ಋಷಿಗಳು ಸೂತ ಗೋಸ್ವಾಮಿ ಪ್ರಶ್ನೆ ಮಾಡ್ತಾರೆ, ದಯವಿಟ್ಟು ನಮಗೆ ಕೃಷ್ಣನ ಅವತಾರಗಳ ಬಗ್ಗೆ ವರ್ಣನೆ ಮಾಡಿ ಅಂತ. ಸೊ ಬ್ರೂಹಿಮೆ ವಿಮಲಂ ಜ್ಞಾನಂ ಏನ ಮುಚ್ಚೇತ ಕರ್ಮಭಿಹಿ. ಈ ಕರ್ಮಗಳಿಂದ, ಕರ್ಮ ಬಂಧನಗಳಿಂದ ಮುಕ್ತರಾಗೋದಿಕ್ಕೆ ಮಾರ್ಗ ಏನು, ಅಜ್ಞಾನವೇನು ಅನ್ನೋದನ್ನ ನಮಗೆ ತಿಳಿಸಿಕೊಡಿ ಅಂತ ರಾಜ ಪ್ರಶ್ನೆ ಮಾಡ್ತಾನೆ. ರೈಟ್. ಸೊ ಶಿಲ ಪ್ರಭುಪಾದರು ಭಾರತದಲ್ಲಿ ಹೇಳ್ತಾರೆ, ಸತ್ಸಂಗ ಛಾಡಿ ಕೈನು ಅಸತೆ ವಿಲಾಸ್ ತೇಕಾರಣೆ ಲಾಗಿ ಲೇಯೇ ಕರ್ಮ ಬಂಧ ಫಾಶ್. ಸತ್ಸಂಗವನ್ನ ಬಿಟ್ಟು ನಾನು ಅಸತೆ ವಿಲಾಸ ಅಂದ್ರೆ ಕರ್ಮಗಳನ್ನ ಮಾಡೋದ್ರಲ್ಲಿ ತೊಡಗಿದ್ದೆ. ಅದಕ್ಕೆ ನಾನು ಕರ್ಮ ಬಂದ ಪಾಶದಲ್ಲಿ ಸಿಲುಕಿದ್ದೀನಿ. ಸೊ ಅದಕ್ಕೆ ಏನ್ ಮಾಡ್ಬೇಕು? ಭಕ್ತರ ಸಂಘವನ್ನ ತಗೋಬೇಕು. ಸೊ ನಿನ್ನೆ ಒಂದು ಕ್ಲಾಸಲ್ಲಿ ಒಂದು ಶ್ಲೋಕ ಹೇಳ್ತಾ ಇದ್ದೆ. ಶಂಕರಾಚಾರ್ಯರು ಹೇಳ್ತಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವಂ, ನಿರ್ಮೋಹತ್ವೇ ನಿಶ್ಚಲತತ್ವಂ, ನಿಶ್ಚಲತತ್ವೇ ಜೀವನ್ ಮುಕ್ತಿ. ಭಜ ಗೋವಿಂದಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಸೊ ಇದು ಭಜಗೋವಿಂದ ಸ್ತೋತ್ರ ಹೇಳಿದ್ದಾರೆ, ಸತ್ಸಂಗತ್ವೇ ನಿಸ್ಸಂಗತ್ವ. ಸತ್ಸಂಗ ಮಾಡುವುದರಿಂದ ತ್ರಿಗುಣಗಳ ಸಂಘದಿಂದ ಮುಕ್ತಿ ಸಿಗುತ್ತೆ. ನಂತರ ನಿರ್ಮೋಹತ್ವ, ನಿಸ್ಸಂಗತ್ವ ನಿರ್ಮೋಹತ್ವ, ಮೋಹದಿಂದ ಮುಕ್ತಿ ಸಿಗುತ್ತೆ. ಮೋಹ ಅಂದ್ರೆ ಏನು? ನಾನು ಈ ದೇಹ, ನಾನು ಆತ್ಮವಲ್ಲ, ನಾನು ದೇಹ ಅಂತ ಪರಿಗಣಿಸುವುದು. ಈ ಸಂಬಂಧಿಕರೆಲ್ಲರೂ ನನ್ನವರು, ಈ ಮನೆ ನನ್ನದು, ಈ ಸಂಪತ್ತು ನನ್ನದು, ಇದು ಮೋಹ. ಯಾಕಂದ್ರೆ ಎವ್ರಿಥಿಂಗ್ ಇಸ್ ಅಸತ್, ಓನ್ಲಿ ಕೃಷ್ಣ ಇಸ್ ಸತ್, ಕೃಷ್ಣನೇ ಎಟರ್ನಲ್. ಆದ್ರೆ ಎಲ್ಲವೂ ಅಸತ್, ಅಸತೇ ವಿಲಾಸ್. ಸೊ ಸತ್ಸಂಗತ್ವೇ ನಿಸ್ಸಂಗತ್ವ, ನಿಸ್ಸಂಗತ್ವೇ ನಿರ್ಮೋಹತ್ವ, ನಿರ್ಮೋಹತ್ವೇ ನಿಶ್ಚಲ ತತ್ವಂ. ಮೋಹ ದೂರವಾದಾಗ ನಿಶ್ಚಲ ತತ್ವ ಉಂಟಾಗುತ್ತೆ. ನಿಶ್ಚಲ ತತ್ವ
ಅಹಂ ಬ್ರಹ್ಮಾಸ್ಮಿ, ನಾನು ಆತ್ಮ. ಜೀವರ ಸ್ವರೂಪ ಹೋಗಿ ಕೃಷ್ಣರ ನಿತ್ಯ ದಾಸ್, ನಾನು ಕೃಷ್ಣನ ನಿತ್ಯ ದಾಸ ಅನ್ನುವ ತಿಳುವಳಿಕೆ ಮೂಡುತ್ತೆ. ರೈಟ್. ನಿಶ್ಚಲ ತತ್ವೇ ಜೀವನ್ ಮುಕ್ತಿ. ಸೊ ಒಬ್ಬನಿಗೆ ಮುಕ್ತಿ ಸಿಗುತ್ತೆ. ಸೊ ಇದು ಮಾರ್ಗ, ಮುಕ್ತಿಯ ಮಾರ್ಗ. ಹೇಗೆ ಸ್ಟಾರ್ಟ್ ಆಯ್ತದು? ಸತ್ಸಂಗದಿಂದ. ಸೊ ಅದಕ್ಕೆ ನಾವು ರೆಗ್ಯುಲರ್ ಆಗಿ ಸತ್ಸಂಗ ಮಾಡ್ತಾ ಇರಬೇಕು. ರೈಟ್. ಸಜ್ಜನರ ಸಂಘವು ಹೆಜ್ಜೆಯನ್ನು ಸವಿದಂತೆ, ದುರ್ಜನರ ಸಂಘವು ಬಚ್ಚಲಿನ ಕೊಚ್ಚೆಯಂತೆ ಅಂತ ಹೇಳ್ತಾರೆ. ಸೊ ಸಜ್ಜನರ ಸಂಘವೇ ಹೆಜ್ಜೆಯನ್ನು ಸವಿದಂತೆ. ಆ ಹೆಜ್ಜೆನೇನು? ಕೃಷ್ಣ ಕಥೆ. ಸೊ ಸಜ್ಜನರ ಸಂಘದಲ್ಲಿ ಕೃಷ್ಣ ಕಥೆ ಆಗುತ್ತೆ. ಆ ಕೃಷ್ಣ ಕಥೆ ಹೆಜ್ಜೆಯನ್ನು ತುಂಬಾ ಸ್ವೀಟ್ ಆಗಿರುತ್ತೆ. ಸತಾಂ ಪ್ರಸಂಗಾನ್ ಮಮ ವೀರ್ಯ ಸಂವಿದೋ ಭವಂತಿ ಹೃತ್ಕರ್ಣ ರಸಾಯನ ಕಥಾ ತಜ್ಜೋಷಣಾದಾಶಪವರ್ಗವರ್ತ್ಮನಿ ಶ್ರದ್ಧಾ ರತಿರ್ಭಕ್ತಿರನುಕ್ರಮಿಷ್ಯತಿ. ಸೊ ಸಜ್ಜನರ ಸಂಘವನ್ನ ಮಾಡಿ ಅಲ್ಲಿ ಕೃಷ್ಣ ಕಥೆಯನ್ನ ಕೇಳಿದಾಗ ಶ್ರದ್ಧಾ, ರತಿ, ಭಕ್ತಿ, ಅನುಕ್ರಮ ಬೆಳೆಯುತ್ತೆ. ಸೊ ಇಟ್ ಗ್ರೋಸ್ ಗ್ರಾಜುಲಿ ಅಂತ ಹೇಳಲಾಗಿದೆ. ಸೊ ಸುಶೀಲ ಪ್ರಭುಪಾದರು ಇದರ ವರ್ಣನೆ ಮಾಡಿದ್ದಾರೆ. ಪ್ರಭುಪಾದರು ಹೇಳ್ತಾರೆ, ಇವನ್ ಪಾಶ್ಚಾತ್ಯ ದೇಶದಲ್ಲಿ ಕೂಡ ಅವರಿಗೆ ಸುಂದರವಾದ ದೇಹ, ಒಳ್ಳೆ ಎಜುಕೇಶನ್ ದೊರಕಿರಬಹುದು. ಅವರು ಪುಣ್ಯ ಮಾಡಿದ್ದಾರೆ. ಪುಣ್ಯ ಮಾಡಿ ಅವರು ಒಳ್ಳೆ ರಾಜ್ಯದಲ್ಲಿ ಹುಟ್ಟಿದ್ದಾರೆ. ಶ್ರೀ ಪ್ರಭುಪಾದರು ಹೇಳ್ತಾ ಇದ್ರು, ಯು ಮಟ್ ಹ್ಯಾವ್ ಡನ್ ಗುಡ್ ಪೈಟಿ. ಅಮೆರಿಕನ್ಸ್, ಸುಂದರವಾದ ದೇಹ ಇದೆ, ನಿಮಗೆ ಒಳ್ಳೆ ಸಂಪತ್ತು ಇದೆ, ಇದನ್ನ ಕೃಷ್ಣನ ಸೇವೆಯಲ್ಲಿ ತೊಡಗಿಸಿ ಅಂತ ಶ್ರೀ ಪ್ರಭುಪಾದರು ಹೇಳ್ತಾ ಇದ್ರು. ಸೊ ಇವನ್ ವೆಸ್ಟರ್ನರ್ಸ್ ಆರ್ ನಾಟ್ ಫ್ರೀ ಫ್ರಮ್ ಡಿಸ್ಟ್ರೆಸ್ ಆಫ್ ಲೈಫ್. ಪಾಶ್ಚಾತ್ಯ ದೇಶದಲ್ಲಿ ಇಷ್ಟೊಂದು ಸಮೃದ್ಧಿ ಇದ್ರೂ ಕೂಡ ಅಲ್ಲಿ ದುಃಖಗಳಿದ್ದಾವೆ. ದೇ ನಾಟ್ ಫ್ರೀ ಫ್ರಮ್ ಡಿಸ್ಟ್ರೆಸ್. ಅಲ್ಲಿ ಕೂಡ ದುಃಖಗಳಿದ್ದಾವೆ. ರೈಟ್. ಸೊ ಪೂರ್ವದಲ್ಲಿ ಹೇಳ್ತಾರೆ, ಅಲ್ಲಿ ಕೂಡ ಜನ್ಮ, ಮೃತ್ಯು, ಜರ, ವ್ಯಾಧಿ ಇದೆ. The conclusion is that one cannot be happy by simply executing pious or impious activities. ಪುಣ್ಯವನ್ನ ಮಾಡಿ ಅಮೆರಿಕದಲ್ಲಿ ಹುಟ್ಟಿದ್ರು ಕೂಡ ದುಃಖಗಳಿರ್ತವೆ. ಪುಣ್ಯವನ್ನ ಮಾಡಿ ಸ್ವರ್ಗಕ್ಕೆ ಹೋಗಿ ಅಲ್ಲಿ ಹುಟ್ಟಿದ್ರು ಕೂಡ ಅಲ್ಲಿ ದುಃಖಗಳು ಇರ್ತವೆ. ಅಲ್ಲಿ ಜನ್ಮವಿದೆ ಮತ್ತೆ ಮೃತ್ಯುವಿದೆ. ಸ್ವರ್ಗಲೋಕದಲ್ಲಿ ವೃದ್ಧಾಪ್ಯವಿಲ್ಲ, ರೋಗಗಳಿಲ್ಲ. ಜನ್ಮವಿದೆ, ಮೃತ್ಯುವಿದೆ. ಸೊ ಸ್ವರ್ಗಕ್ಕೆ ಹೋಗೋದ್ ಬದಲಾಗಿ ನಾವು ಎಲ್ಲಿ ಹೋಗ್ಬೇಕು? ವೈಕುಂಠಕ್ಕೆ ಹೋಗಬೇಕು. when you go to ವೈಕುಂಠ, ಕುಂಠ ಅಂದ್ರೆ ದುಃಖಗಳು, ವೈಕುಂಠ ಅಂದ್ರೆ ಅಲ್ಲಿ ದುಃಖಗಳು ಇಲ್ಲ. ಅಂತಹ ಜಗತ್ತಿಗೆ ನಾವು ಹೋಗಬೇಕು. ಅದು ಹೇಗೆ ಸಾಧ್ಯ? ಸತ್ಸಂಗದಿಂದ ಸಾಧ್ಯ. ಸೊ ನಾರದ ಮುನಿಗಳ ಸಂಘದ ಪ್ರಭಾವದಿಂದ ಪ್ರಾಚೀನ ಭರಿಷ್ಯತ್ ರಾಜನಿಗೆ ಆ ಮುಕ್ತಿ ದೊರಕುತ್ತೆ. ಮುಂದಿನ ಶ್ಲೋಕದಲ್ಲಿ ಪ್ರಾಚೀನ ಭರಿಷ್ಯತ್ ತನ್ನ ಮನಸ್ಸನ್ನ ಬಿಚ್ಚಿ ನಾರದರಿಗೆ ಹೇಳ್ತಾನೆ. ಸೊ ನಾಗರತ್ನ ಮಾತಾಡಿ ಓದಿ. ಗೃಹೇಶು ಕೂಟ ಧರ್ಮೇಶು ಪುತ್ರದಾರ ಧನಾರ್ಥಧೀ ನ ಪರಂ ವಿಂದತೆ ಮೂಢೋ ಭ್ರಾಮ್ಯನ್ ಸಂಸಾರ ವರ್ತ್ಮಶು. ಸುಂದರೆನಿಸಿಕೊಂಡ ಜೀವನದಲ್ಲೇ, ಅಂದರೆ ಪತ್ನಿ ಪುತ್ರರ ಮಧ್ಯೆ ಸಿಲುಕಿ ಗೃಹಸ್ಥನು ಆಗಿದ್ದುಕೊಂಡು ಶ್ರೀಮಂತಿಕೆಯ ಬೆನ್ನಟ್ಟುವುದರಲ್ಲೇ ಆಸಕ್ತಿ ಇರುವವರು ಅವುಗಳೇ ಜೀವನದ ಪರಮ ಗುರಿ ಎಂದು ಭಾವಿಸುತ್ತಾರೆ. ಅಂತವರು ಜೀವನದ ನಿಜವಾದ ಪರಮ ಗುರಿ ಏನೆಂದು ತಿಳಿಯದೆ ಈ ಸಂಸಾರದಲ್ಲಿ ಬೇರೆ 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 ಶರೀರಗಳನ್ನು ತಾಳಿ ಶರೀರಗಳನ್ನು ತಾಳಿ ಅಲೆದಾಡುತ್ತಿರುತ್ತಾರೆ. ಹರೇ ಕೃಷ್ಣ ಪ್ರಭುಜಿ. ಇದು ಧನ್ಯವಾದ. ಮುಖ್ಯವಾದ ಶ್ಲೋಕ. ಎಸ್ಪೆಷಲಿ ಗೃಹ ಮೇಧೆಗಳಿಗೆ, ಗೃಹಸ್ಥರಿಗೂ ಕೂಡ ಅನ್ವಯಿಸುತ್ತದೆ. ಗೃಹೇಶು ಕೂಟ ಧರ್ಮೇಶು. ಕೂಟ ಧರ್ಮ, ರೈಟ್. ಪುತ್ರ ದಾರ ಧನಾರ್ಥ ಧೀ. ಪುತ್ರ ಅಂದ್ರೆ ಮಕ್ಕಳು, ದಾರ ಅಂದ್ರೆ ಹೆಂಡತಿ, ಧನ ಅರ್ಥ ಅಂದ್ರೆ ದುಡ್ಡು, ಮತ್ತೆ ಅರ್ಥ ಧೀ ಅಂದ್ರೆ. ಸೊ ಮನೆಯಲ್ಲಿರುವವರು ಸಾಮಾನ್ಯವಾಗಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತಾರೆ, ಹೆಂಡತಿ ಗಂಡನ ಬಗ್ಗೆ ಯೋಚನೆ ಮಾಡ್ತಾರೆ,
ಮತ್ತೆ ತಮ್ಮ ಬ್ಯಾಂಕ್ ಬ್ಯಾಲೆನ್ಸು, ಮತ್ತೆ ತಮ್ಮ ಚಿನ್ನ, ಬೆಳ್ಳಿ, ಒಡವೆಗಳ ಬಗ್ಗೆ ಆಲೋಚನೆ ಮಾಡ್ತಾರೆ. ಸೊ ಇದನ್ನೆಲ್ಲ ಸಂಪಾದಿಸೋದಕ್ಕೆ ಕೂಟ ಧರ್ಮ ಅಂದ್ರೆ ತಪ್ಪು ಔದ್ಯೋಗಿಕ ಕರ್ತವ್ಯಗಳಲ್ಲಿ ಬುದ್ಧಿವಂತಿಕೆಯು ಸ್ಥಿರವಾಗಿದೆ. ಸೊ ದೇ ಆರ್ ಫಿಕ್ಸ್ಡ್ ಇನ್ ಫಾಲ್ಸ್ ಆಕ್ಯುಪೇಷನಲ್ ಡ್ಯೂಟೀಸ್ ಅಂತ ಹೇಳಲಾಗಿದೆ. ಸೊ ಯಾರು ತುಂಬಾ ಮನೆ ಕಾರ್ಯಗಳಲ್ಲಿ ಅಥವಾ ಗೃಹ ಧರ್ಮಗಳಲ್ಲಿ ತೊಡಗಿರ್ತಾರೋ, ಡಿಫಿಕಲ್ಟ್ ಟು ಥಿಂಕ್ ಆಫ್ ಕೃಷ್ಣ. ಪ್ರಾಚೀನ ಪರಿಷತ್ ಕೂಡ ತುಂಬಾ ಕರ್ಮಕಾಂಡಗಳಲ್ಲಿ ತೊಡಗಿದ್ದ ಅದಕ್ಕೆ ಕೃಷ್ಣನ ಸ್ಮರಣೆ ತುಂಬಾ ಕಷ್ಟವಾಗಿತ್ತು. ಈವನ್ ಸ್ವರ್ಗದಲ್ಲೂ ಕೂಡ ಕೃಷ್ಣನ ಸ್ಮರಣೆ ಮಾಡುವುದು ಕಷ್ಟ. ಯಾಕೆ? ಅಲ್ಲಿ ಹೇಳ್ತಾರೆ, ಅತಿಶಯ ಇಂದ್ರಿಯ ಉತ್ಸವಾತ್, ಅತಿ ಹೆಚ್ಚು ಇಂದ್ರಿಯ ತೃಪ್ತಿ, ಇಂದ್ರಿಯ ಭೋಗ ಅಲ್ಲಿದೆ. ಆದ ಕಾರಣ ಕೃಷ್ಣನ ಸ್ಮರಣೆ ಆಗುವುದಿಲ್ಲ. ರೈಟ್. ಸೊ ಮತ್ತೆ ಅತಿಯಾದ ದುಃಖ ಇದ್ರೂ ಕೂಡ ಕೃಷ್ಣನ ಸ್ಮರಣೆ ಆಗೋದಿಲ್ಲ. ಅತೀ ಸಂಪತ್ತು, ಸುಖ ಇದ್ರೂ ಕೂಡ ಕೃಷ್ಣನ ಸ್ಮರಣೆ ಮಾಡೋದು ಕಷ್ಟ. ತುಂಬಾ ದುಃಖ ಇದ್ರೂ ಕೂಡ ಕೃಷ್ಣನ ಸ್ಮರಣೆ ಮಾಡುವುದು ಕಷ್ಟ. ರೈಟ್. ಹೇಳ್ತಾರಲ್ಲ ಹಿಂದಿಯಲ್ಲಿ, ಭೂಕೆ ಪೇಟ್ ಭಜನ್ ಹೈ ಗೋಪಾಲ. ಹೊಟ್ಟೆ ಹಸಿದುಕೊಂಡಿದ್ರೆ ಭಜನೆ ಮಾಡೋದು ಕಷ್ಟ. ಸೊ ಪೈಲೆ ಭೋಜನ್ ತನ್ ಭಜನ್ ಅಂತ ಹೇಳ್ತಾರೆ. ಸೊ ಸಿಮಿಲರ್ಲಿ ಯಾರಿಗೆ ತುಂಬಾ ವಿಪತ್ತು ಇದೆಯೋ ಅಥವಾ ತುಂಬಾ ಆರ್ಥಿಕ ಮತ್ತೆ ಅಥವಾ ಪಾರಿವಾರಿಕ ಕಷ್ಟಗಳಿದೋ, ಭಕ್ತಿ ಮಾಡೋದು ತುಂಬಾ ಕಷ್ಟ. ಸೊ ಗೃಹೇಶು ಕೂಟ ಧರ್ಮೇಶು ಪುತ್ರ ದಾರ ಧನಾರ್ಥಧೀ ನ ತಥಾ ನ ಪರಂ ವಿಂದತೆ ಮೂಢೋ ಭ್ರಾಮ್ಯಂ ಸಂಸಾರ ವರ್ತ್ಮಸು. ಅವರು ಭ್ರಮಣ ಮಾಡ್ತಾ ಇದ್ದಾರೆ ಎಲ್ಲಿ? ಸಂಸಾರದಲ್ಲಿ. ಈ ಸಂಸಾರ ಚಕ್ರ ಹೇಗಿದೆ? ಜನ್ಮ ಮೃತ್ಯು, ಜನ್ಮ ಮೃತ್ಯು. ಸೊ ಮಧ್ಯದಲ್ಲಿ ಸುಖ ದುಃಖಗಳು, ಅಂದ್ರೆ ಜನ್ಮ ಮತ್ತೆ ಮೃತ್ಯು, ಅದು ಸಂಸಾರ ಚಕ್ರ. ಭ್ರಾಮ್ಯನ್ ಸಂಸಾರ ವರ್ತ್ಮಸು. ಹೇಗೆ ಭ್ರಮಣ ಮಾಡ್ತಾರೆ? ಅವರ ಕರ್ಮದ ಕರ್ಮಫಲಾನುಗುಣವಾಗಿ ಅವರಿಗೆ ಹೊಸ ಹೊಸ ದೇಹ ಸಿಗ್ತಾ ಇರುತ್ತೆ. ಶ್ರೀಲ ಪ್ರಭುಪಾದರು ಪ್ರಹ್ಲಾದ್ ಮಹಾರಾಜರ ಒಂದು ಶ್ಲೋಕವನ್ನ ಹೇಳ್ತಾ ಇದ್ದಾರೆ. ಹಿತ್ವಾತ್ಮಪಾಕಂ ಗೃಹಮಂದಕೂಪಂ ವನಂ ಗತೋ ಯದ್ಹರಿಮಾಶ್ರಯೇತ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಕೇಳ್ತಾನೆ, ಮಗನೇ ಸ್ಕೂಲಲ್ಲಿ ಏನ್ ಕಲ್ತೆ ನೀನು? ಆಗ ಪ್ರಹ್ಲಾದ್ ಮಹಾರಾಜ್ ಹೇಳ್ತಾನೆ, ತತ್ಸಾಧು ಮನ್ಯೇ ಸುರವರ್ಯ ದೇಹಿನಾಂ ಸದಾ ಸಮುದ್ವಿಗ್ನತಿಯಾಮಸಗ್ರಹ ಹಿತ್ವಾತ್ಮಪಾತಂ ಗೃಹಮಂದಕೂಪಂ ವನಂ ಗತೋ ಯದ್ಹರಿಮಾಶ್ರಯೇತ. ಈ ಸಂಸಾರದ ಅಂಧಕೂಪವನ್ನು ತ್ಯಜಿಸಿ ವೃಂದಾವನಕ್ಕೆ ಹೋಗಿ ಅಲ್ಲಿ ಹರಿಯ ಆಶ್ರಯವನ್ನು ಪಡೆದುಕೋ. ಹೇ ನನ್ನ ತಂದೆ, ಹೇ ಅಸುರವರ್ಯ ಶ್ರೇಷ್ಠನಾದಂತಹ ಹಿರಣ್ಯಕಶಿಪನೇ, ದಯವಿಟ್ಟು ವೃಂದಾವನಕ್ಕೆ ಹೋಗಿ ಹರಿಯ ಆಶ್ರಯವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾರೆ. ಸೊ ಒಂದು ಮನೆ, ಯಾರು ಮನೆಗೆ ಆಸಕ್ತರಾಗಿದ್ದಾರೋ ಆ ಮನೆ ಕೂಪಕ್ಕೆ ಹೋಲಿಸಿದೆ, ಅಂಧಕೂಪಕ್ಕೆ ಹೋಲಿಸಿದ್ದಾರೆ. ಅಂಧಕೂಪ ಅಂದ್ರೆ ಒಣಗಿರುವಂತಹ ಬಾವಿ. ಸೊ ನೀರಿರುವಂತಹ ಬಾವಿಯಿಂದ ನೀರು ತೆಗಿತಾ ಇರ್ತಾರೆ. ಸೊ ಅದು ಫ್ರೆಶ್ ಆಗಿರುತ್ತೆ. ಆದ್ರೆ ಒಣಗಿರೋ ಬಾವಿ, ಅದರಲ್ಲಿ ನೀರು ಇರೋದಿಲ್ಲ. ಹಾಗೇನಾಗುತ್ತೆ, ಅಲ್ಲಿ ಯಾರು ಯೂಸ್ ಮಾಡೋದಿಲ್ಲ, ಯಾರು ಬರೋದಿಲ್ಲ, ಅಲ್ಲಿ ಅದು ಉಪಯೋಗಕ್ಕಿಲ್ಲ ಅಂತ ಬಾವಿ. ಹಾಗೇನಾಗುತ್ತೆ, ಸೈಡಿಂದ ಹುಲ್ಲು ಆವರಿಸಿ ಅದು ಮುಚ್ಚಿ ಹೋಗುತ್ತೆ, ಕಾಣೋದಿಲ್ಲ ಅಲ್ಲಿ ಬಾವಿ ಇದೆ ಅಂತ. ಸೆಕೆಂಡ್ ಮೇಲಿಂದ ಎಲ್ಲ ಹುಲ್ಲುಗಳು ಆವರಿಸಿರ್ತವೆ. ಸೊ ಯಾವುದಾದ್ರೊಂದು ಪ್ರಾಣಿಯಲ್ಲಿ ನಡ್ಕೊಂಡು ಬಂದಾಗ ಅದು ಗೊತ್ತಾಗೋದಿಲ್ಲ ಅಲ್ಲಿ ಬಾವಿ ಇದೆ ಅಂತ, ಬಿದ್ದು ಬಿಡುತ್ತೆ. ಅಂಧಕೂಪದಲ್ಲಿ ಬಿದ್ದು ಬಿಡುತ್ತೆ. ಕೆಳಗಡೆ ಬೆಳಕು ಬರ್ತಾ ಇಲ್ಲ, ಯಾಕಂದ್ರೆ ಮೇಲೆ ಆವೃತವಾಗಿದೆ, ಕವರ್ ಆಗಿದೆ. ಸೊ ಕೆಳಗಡೆ ಅದು ಕೂಗಾಡುತ್ತೆ, ಆದರೆ ಯಾರು ಅವರ ಶಬ್ದವನ್ನ ಕೇಳೋದಿಲ್ಲ, ಅದು ಸತ್ತು ಹೋಗುತ್ತೆ. ಅದೇ ರೀತಿ ಯಾರು ಅತಿಯಾದ ಆಸಕ್ತಿಯನ್ನ ಹೊಂದಿರ್ತಾರೋ ಗೃಹ ಧರ್ಮಕ್ಕೆ, ಅವರು ಅಂಧಕೂಪದಲ್ಲಿ ಇದ್ದಾರೆ ಅಂತ. ಸೊ ಹೊರಬರುವುದು ಕಷ್ಟ. ಅಂದ್ರೆ ಅಂಧಕೂಪದಿಂದ ನಮ್ಮ ಪ್ರಯತ್ನದಿಂದ ಹೊರಬರುವುದು ಕಷ್ಟ. ಆದ್ರೆ ಯಾರಿಗಾದ್ರೂ ಗೊತ್ತಾದ್ರೆ, ಓ ಯಾರೋ ಬಿದ್ದಿದ್ದಾರೆ ಇಲ್ಲಿ ಅಂತ ಗೊತ್ತಾದಾಗ ಅವ್ರು ಬರ್ತಾರೆ, ಒಂದು ಹಗ್ಗವನ್ನ ಕೆಳಗಡೆ ಇಳಿಸ್ತಾರೆ, ಹಗ್ಗವನ್ನು ಹಿಡಿದು ನಮ್ಮ ಮೇಲೆ ಬರ್ಬೋದು. ಅದೇ ರೀತಿ ಈ ಜಗತ್ತಿನ ಅಂಧಕೂಪದಲ್ಲಿ ನಾವೆಲ್ಲರೂ ಬಿದ್ದಿದ್ದೀವಿ. ಗುರುಗಳು ಹರೇ ಕೃಷ್ಣದ ಮಂತ್ರದ ಹಗ್ಗವನ್ನ ಕೆಳಗಡೆ ಬಿಟ್ಟಿದ್ದಾರೆ. ಆ ಹರಿಕೃಷ್ಣ ಮಂತ್ರದ ಹಗ್ಗವನ್ನ, ಸಾಧನಾ ಮಾರ್ಗವನ್ನ ಹಿಡಿದು ನಾವು ಮೇಲೆ ಬರ್ಬೋದು. ಗುರುವಿನ
ಅನುಗ್ರಹದಿಂದ ತುಂಬ ಸರಳವಾಗಿ ಮೇಲೆ ಬರಬಹುದು. ನಾವೇನ್ ಮಾಡಬೇಕು? ಆ ಹಗ್ಗವನ್ನ ಹಿಡಿದುಕೊಳ್ಳಬೇಕಷ್ಟೇ. ವಿ ಶುಡ್ ಕ್ಯಾಚ್ ದಟ್ ರೋಪ್ ಟೈಟ್ಲಿ. ಅಷ್ಟು ಮಾಡೋದಕ್ಕೆ ಸಾಧ್ಯವಿಲ್ಲ ಅಂದ್ರೆ ಹೇಗೆ? ವಿ ಕ್ಯಾನಾಟ್ ಗೆಟ್ ಔಟ್. ಆಗ ಗುರುಗಳು ಇನ್ನಿಷ್ಟು ಕೃಪೆ ತೋರಿಸ್ತಾರೆ. ಅದೇನು, ಆ ಹಗ್ಗದ ತುದಿಯಲ್ಲಿ ಒಂದು ಬುಟ್ಟಿ, ಒಂದು ಬಕೆಟ್ ಅಥವಾ ಏನಾದ್ರು ಕಟ್ಟಿ ಕೆಳಗಡೆ ಬಿಡ್ತಾರೆ. ಕೂತ್ಕೊಂಡ್ಬಿಡು, ನೀನು ಹಿಡ್ಕೋಬೇಡ. ಹಿಡ್ಕೊಳ್ಳೋದು ಕಷ್ಟ ತಾನೆ, ಕೂತ್ಕೊಳ್ಳೋದು ಈಸಿ. ಸೊ ಇನ್ನಿಷ್ಟು ಸರಳವಾಗಿ ಮಾಡಿಕೊಡ್ತಾರೆ. ಅಟ್ಲೀಸ್ಟ್ 16 ಮಾಲೆ ಆದ್ರೂ ಮಾಡು. ಚಾಂಟ್ ಓನ್ಲಿ 16 ರೌಂಡ್ಸ್. ಕೃಷ್ಣನ ಎಕ್ಸ್ಪೆಕ್ಟೇಷನ್ ಏನು? ಸತತಂ ಕೀರ್ತಿ ಅಂತಮ್ಮ. ಆದ್ರೆ ಇಲ್ಲಿ ಗುರುಗಳು ಹೇಳ್ತಾರೆ, ಪ್ರಭುಪಾದರು ಹೇಳ್ತಾ ಇದ್ದಾರೆ, ಅಟ್ಲೀಸ್ಟ್ ಚಾಂಟ್ 16 ರೌಂಡ್ಸ್ ಅಷ್ಟೇ. ಸೊ ಅಷ್ಟೇ ಮಾಡಿದ್ರೆ ಸಾಕು, ಗುರುಗಳು ನಮ್ಮನ್ನ ಮೇಲೆ ಎತ್ಕೊಂಡ್ಬಿಡ್ತಾರೆ. ನಾವು ಹತ್ತೋದು ಬೇಕಿಲ್ಲ, ಗುರುಗಳೇ ನಮ್ಮನ್ನ ಮೇಲೆ ಎಳ್ಕೊಂಡ್ಬಿಡ್ತಾರೆ. ಸೊ ಇಟ್ಸ್ ಸೋ ಈಸಿ ಪ್ರೋಸೆಸ್ ಇನ್ ಕಲಿಯುಗ. ಅದಕ್ಕೆ ಹೇಳ್ತಾರೆ, ಕಲಿಕಾಲಕ್ಕೆ ಸಮ ಯುಗವಿಲ್ಲವಯ್ಯ, ಕಲುಷ ಹರಿಸಿ ಕೈವಲ್ಯ ವಿಹುದಯ್ಯ. ಸೆಲೆನಾಮ ಕೀರ್ತನೆ ಸ್ಮರಣೆ ಸಾಕಯ್ಯ, ಸ್ಮರಿಸಲು ಕೈವಲ್ಯ ಪದವಿ ಹುದಯ್ಯ. ಸೊ ಜಸ್ಟ್ ಬೈ ಚಾಂಟಿಂಗ್ ದ ಹೋಲಿ ನೇಮ್, ಹರಿನಾಮ ಸ್ಮರಣೆ ಮಾಡುವುದರಿಂದ ಸಾಕು, ನಾವು ಭಗವಂತನನ್ನ ಕೈವಲ್ಯ ಅಂದ್ರೆ ಸ್ಪಿರಿಚುವಲ್ ವರ್ಲ್ಡ್, ವೈಕುಂಠ ಜಗತ್ತಿಗೆ ನಾವು ಹೋಗಬಹುದು ಅಂತ ಹೇಳಿದ್ದಾರೆ. ಸೊ ಇಟ್ಸ್ ವೆರಿ ಈಸಿ ಪ್ರೋಸೆಸ್, ಸರಳವಾದ ಮಾರ್ಗ. ಜಸ್ಟ್ ಚಾಂಟ್ 16 ರೌಂಡ್ಸ್ ಹರೇ ಕೃಷ್ಣ ಎವ್ರಿ ಡೇ. ಓಕೆ. ನಾರದರು ಉಪದೇಶ ಮಾಡಕ್ಕೆ ಸ್ಟಾರ್ಟ್. ಹರೇ ಕೃಷ್ಣ. ಓಕೆ, ಯಾರು ಓದ್ತೀರಾ ಈಗ? ಮೀನಾಕ್ಷಮ್ಮ ಬಿಜಾಪುರಿಂದ. ಶ್ಲೋಕ. ನಾರದ ಉವಾಚ. ಭೋ ಭೋ ಪ್ರಜಾಪತೆ ರಾಜನ್ ಪಶೂನ್ ಪಶ್ಯ ತ್ವಯಾಧ್ವರೆ ಸಂಜ್ಞಾಪಿತಾನ್ ಜೀವಸಂಘಾನ್ ನಿರ್ಗ್ರಹೇಣ ಸಹಸ್ರಶಃ. ಓದಿ. ನಾರದ ಮಹರ್ಷಿಗಳು ಹೇಳಿದರು, ಓ ಪ್ರಭುಗಳ ಶಾಸಕನೇ, ಪ್ರಿಯ ರಾಜನೇ, ನೀನು ನಿರ್ದಯವಾಗಿ ಯಜ್ಞಕುಂಡದಲ್ಲಿ ಕೊಂದಿರುವ ಪ್ರಾಣಿಗಳನ್ನು ಆಕಾಶದಲ್ಲಿ ನೋಡು. ಇಲ್ಲಿ ತೋರಿಸ್ತಾರೆ ನೋಡಿ ಫೋಟೋದಲ್ಲಿ. ಫೋಟೋದಲ್ಲಿ ತೋರಿಸ್ತಾರೆ ಎಲ್ಲ. ಸೊ ಇಲ್ಲಿ ಪ್ರಾಣಿಯನ್ನು ಕೊಲ್ತಾ ಇದ್ದಾರೆ ನೋಡಿ, ಯಾರು ಬಲಿ ಕೊಡ್ತಾ ಇದ್ದಾರೆ ನೋಡಿ. ಈಗ ಇವು ವ್ಯಕ್ತಿಗಳು, ಆ ಪ್ರಾಣಿ ಮೇಲೆ ಹೋಗಿದೆ, ಮೇಲೆ ದೃಶ್ಯ ನೋಡ್ತಾ ಇದ್ದಾರೆ. ಯಾವ ಪ್ರಾಣಿಯನ್ನು ಅವರು ಕೊಂದಿದ್ರು ಆ ಪ್ರಾಣಿ ಅವರಿಗೆ ಏನಂತಾರೆ, ರಿಯಾಕ್ಷನ್ ಏನಂತಾರೆ, ಸೇಡ್ ತೀರಿಸ್ಕೊಳುತ್ತೆ. ಕರ್ಮಕಾಂಡ ಯಜ್ಞದಲ್ಲಿ ಕೆಲವೊಮ್ಮೆ ಪ್ರಾಣಿ ಬಲಿ ಕೊಟ್ಟಾಗ ಯಜ್ಞ ಸಫಲವಾಗಿದ್ದರೆ ಆ ಪ್ರಾಣಿಗೆ ಮನುಷ್ಯ ದೇಹ ಸಿಗುತ್ತೆ. ಒಂದು ವೇಳೆ ಆ ಯಜ್ಞ ವಿಫಲವಾದ್ರೆ ಆ ಪ್ರಾಣಿ ಕೊಂದಂತಹ ಪಾಪಕರ್ಮ ತಟ್ಟುತ್ತೆ ನಮಗೆ. ಸೊ ಪ್ರಾಚೀನ ಪರಿಷತ್ ಸಾಕಷ್ಟು ಯಜ್ಞಗಳನ್ನು ಮಾಡಿಸ್ತಾ ಇದ್ರು. ಸೊ ಸಾವಿರಾರು ಪಶುಗಳನ್ನ ಬಲಿ ಕೊಟ್ಟಿದ್ದರು. ಕೆಲವೊಂದು ಪಶುಗಳಿಗೆ ಖಚಿತವಾಗಿ ಮನುಷ್ಯ ದೇಹ ದೊರಕಿತ್ತು, ಆದ್ರೆ 1-2 ಪಶುಗಳಿಗೆ ಅಥವಾ ಎಷ್ಟೊಂದು ಪಶುಗಳಿಗೆ ಮನುಷ್ಯ ದೇಹ ದೊರಕದೇ ಇದ್ದಾಗ ಆ ಪ್ರಾಣಿಗಳನ್ನ ಕೊಂದಂತಹ ಪಾಪ ತಟ್ಟುತ್ತೆ. ಅದಕ್ಕೆ ಇಲ್ಲಿ ನಾರದರು ಹೇಳ್ತಾರೆ, ನೋಡು, ದೃಷ್ಟಿ ಆಕಾಶದಲ್ಲಿ ನೋಡು, ಏನಿದೆ ಅಲ್ಲಿ, ಸಹಸ್ರಶಃ ನಿರ್ಗ್ರಹೇಣ ಸಹಸ್ರಶಃ, ನೀನು ಸಾವಿರಾರು ಪ್ರಾಣಿಗಳನ್ನು ಕೊಂದಿದ್ದೀಯಾ, ಅವರೆಲ್ಲರ ದರ್ಶನವನ್ನು ಮಾಡು ಆಕಾಶದಲ್ಲಿ ಅಂತ ತೋರಿಸ್ತಾರೆ. ವಿದೌಟ್ ಕಂಪ್ಯಾಷನ್, ವಿದೌಟ್ ಮರ್ಸಿ, ಯಾವುದು ಎಂತಾರೆ, ದಯೆ ಇಲ್ಲದೆ ನೀನು ಇವರನ್ನೆಲ್ಲ ಕೊಂದಿದ್ದೀಯ. ಸೊ ನೋಡಿ ಏನಾಗುತ್ತೆ. ಇದನ್ನು ನೋಡಿ ಪ್ರಾಚೀನ ಪರಿಷತ್ತಿಗೆ ಇನ್ನಿಷ್ಟು ಭಯ ಆಯ್ತು. ಓ ದಯವಿಟ್ಟು ತಕ್ಷಣ ಹೇಳಿ ನಾನೇನ್ ಮಾಡ್ಬೇಕು ಅಂತ. ಆಗ ನಾರದರು ಹೇಳ್ತಾರೆ, ಏತೇ ತ್ವಾಂ ಸಂಪ್ರತೀಕ್ಷಂತೆ ಸ್ಮರಂತೋ ವಿಶಸಂ ತವ ಸಂಪರೇತಂ ಮಯಃ ಕೂಟೈಸ್ ಚಿಂತಂತ್ಯುತ್ಥಿತಮನ್ಯವಃ. ಹರೇ ಕೃಷ್ಣ ಪ್ರಭುಜಿ. ಈ ಪ್ರಾಣಿಗಳೆಲ್ಲ ನೀನು ಮಾಡಿದ ಪ್ರಾಣಿ ಹತ್ಯೆಯ ಸೇಡು ತೀರಿಸಿಕೊಳ್ಳಲು ನಿನ್ನ ಸಾವನ್ನೇ ಎದುರು ನೋಡುತ್ತಿರುತ್ತವೆ. ನೀನು ಸತ್ತೊಡನೆ ಅವು ಕೋಪದಿಂದ ನಿನ್ನ ಶರೀರವನ್ನು ತಮ್ಮ ಕಬ್ಬಿಣದ ಕೊಂಬುಗಳಿಂದ ತಿವಿಯುವವು.
ಹರೇ ಹರೇ ಕೃಷ್ಣ. ಭಯಾನಕವಾಗಿದೆ. ನೀನು ಸತ್ತೊಡನೆ ಓ ಕೋಪದಿಂದ ನಿನ್ನ ಶರೀರವನ್ನು ತಮ್ಮ ಕಬ್ಬಿಣದ ಕೊಂಬುಗಳಿಂದ ಹಿಡಿಯುವುದು. ಸೊ ಐರನ್ ಹಾರ್ನ್ಸ್, ಕಬ್ಬಿಣದ ಅಯಕೂಟೈ. ಅಯಃ ಅಂದರೆ ಕಬ್ಬಿಣ, ಕೂಟೈ ಅಂದರೆ ತಮ್ಮ ಕೊಂಬುಗಳು. ಸೊ ಇವೆಲ್ಲ ವೇಟ್ ಮಾಡ್ತಾ ಇದ್ದಾವೆ. ಸಂಪ್ರತೀಕ್ಷಂತೆ, ನೀನು ಸಾಯೋ ಗಳಿಗೆಗೆ ವೇಟ್ ಮಾಡ್ತಾ ಇದ್ದಾರೆ. ಸೊ ನೋಡು ಏನು, ವಾಟ್ ಇಸ್ ಅವೈಟಿಂಗ್ ಯು ಆಫ್ಟರ್ ಯುವರ್ ಡೆತ್. ಅದಕ್ಕೆ ಈಗ ಅದಕ್ಕೆ ಪರಿಹಾರವನ್ನು ಹುಡುಕು ಅಂತ ನಾರದರು ಚೇತಾವನೆಯನ್ನ ಕೊಡ್ತಾರೆ. ಆಕ್ಚುಲಿ ಕೆಲವೊಬ್ಬರಿಗೆ ಭಯ ಉಂಟು ಮಾಡಬೇಕಾಗುತ್ತೆ. ಕೆಲವೊಬ್ಬರಿಗೆ ಸುಮ್ಮನೆ ಸರಳವಾಗಿ ಹರೇ ಕೃಷ್ಣ ಹೇಳುವಂತ ಹೇಳಿದ್ರೆ ಆಗೋದಿಲ್ಲ. ಕೆಲವೊಂದು ಸ್ವಲ್ಪ ಭಯ ಉಂಟು ಮಾಡಿದಾಗ ಹೇಳಿ ಹೇಳಿ ಏನು ಮಾಡ್ಬೇಕಂತ ಅವರಿಗೆ ಗೊತ್ತಾಗುತ್ತೆ. ಸೊ ಇಸ್ಕಾನಲ್ಲಿ ನಡೆದಂಥ ಘಟನೆ, ಪ್ರಭುಪಾದರ ಸಮಯದಲ್ಲಿ ಹಲವಾರು ಭಕ್ತರು ಸೇರ್ಕೊಂಡಿದ್ರು. ಆದರೆ ಒಬ್ಬರು ಟೆಂಪಲ್ ಬಿಟ್ಟು ಮತ್ತೆ ತಮ್ಮ ಭೌತಿಕ ಚಟುವಟಿಕೆಗಳಲ್ಲಿ ತೊಡಗಿಬಿಟ್ರಂತೆ. ಸೊ ಯಾಕಂದ್ರೆ ಅವ್ರು ಇಂದ್ರ ತೃಪ್ತಿ ಚಾಂಟಿಂಗ್ ಮಾಡೋದಕ್ಕಿಂತಲೂ ಇಂದ್ರ ತೃಪ್ತಿ ತುಂಬ ಸಲೀಸಾಗಿ ಅವ್ರಿಗೆ ಸಿಗ್ತಾ ಇತ್ತು, ಸ್ಯಾಟಿಸ್ಫೈ ಆಗ್ತಾ ಇತ್ತು. ಸೊ ಅದಕ್ಕೆ ಅವರು ಮತ್ತೆ ತಮ್ಮ ಹಿಂದಿನ ಚಟುವಟಿಕೆಗಳನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆಗ ಶಿಲಪ್ರಭುಪಾದರು ಅವಾಗ ಅಮೆರಿಕ ಹೋದಾಗ ಕೇವಲ ಪ್ರಥಮ ಸ್ಕಂದವನ್ನು ತಗೊಂಡೋಗಿದ್ರು. ಅಲ್ಲಿ ಅವರು 2ನೇ ಸ್ಕಂದ, 3ನೇ ಸ್ಕಂದ, 4ನೇ ಸ್ಕಂದ, 5ನೇ ಸ್ಕಂದವನ್ನು ಅವರು ಪ್ರಿಂಟ್ ಮಾಡ್ತಾ ಇದ್ರು. 5ನೇ ಸ್ಕಂದ ಪ್ರಿಂಟ್ ಆಗಿತ್ತು. ಪಂಚಮ ಸ್ಕಂದದ ಅಂತಿಮ ಭಾಗದಲ್ಲಿ ನರಕದ ವರ್ಣನೆ ಇದೆ. ಸೊ ಭಕ್ತರು ಬುಕ್ ವಿತರಣೆ ಮಾಡುವಾಗ ಪಂಚಮ ಸ್ಕಂದವನ್ನು ಕೂಡ ವಿತರಣೆ ಮಾಡ್ತಾ ಇದ್ರು. ಆಗ ಭಕ್ತ ಭೇಟಿ ಆಗ್ತಾನೆ. ಭಕ್ತ ನೋಡ್ತಾನೆ, ಏನೋ ಹೊಸ ಬುಕ್ ಬಂದಿದೆ, ನಾನು ಟೆಂಪಲ್ ಇರುವಾಗ ಇದಿರಲಿಲ್ಲ, ಸೊ ನೋಡೋಣ ಅಂತ ಖರೀದಿ ಮಾಡ್ತಾರೆ. ನೋಡು, ಕ್ಯೂರಿಯಾಸಿಟಿ, ಕುತೂಹಲ, ತಗೊಂತಾನೆ. ತಗೊಂಡು ಮನೆಗೆ ಹೋಗಿ ಓದ್ತಾನೆ. ಓದುವಾಗ ಇಂಡೆಕ್ಸ್ ಅಲ್ಲಿ ನೋಡ್ತಾನೆ ಡಿಸ್ಕ್ರಿಪ್ಷನ್ ಆಫ್ ಹೆಲ್, ನರಕದ ವರ್ಣನೆ. ಹೋಗ್ತಾನೆ, ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಕುಂಭಿ, ಪಾಕ, ರೌರವ, ಮಹಾರೌರವ, ಹಸಿಪತ್ರವಟ, ಅದೇ ರೀತಿ ಎಲ್ಲ ನರಕಗಳ ವರ್ಣನೆ. ಯಾರು ಯಾವ ಪಾಪವನ್ನು ಮಾಡಿದಾಗ ಎಲ್ಲಿಗೆ ಹೋಗ್ತಾರೆ ಎಲ್ಲ ಮ್ಯಾಪಿಂಗ್ ಇತ್ತು ಅಲ್ಲಿ. ಸೊ ಈ ಪಾಪ ಮಾಡಿದರೆ ಇಲ್ಲಿ ಹೋಗ್ತಾನೆ, ಈ ಪಾಪ ಮಾಡಿದರೆ ಇಲ್ಲಿ ಹೋಗ್ತಾನೆ. ಎಲ್ಲ ನೋಡಿ, ಅಯ್ಯೋ ಇದರಲ್ಲಿ ಎಷ್ಟೊಂದು ಮಾಡ್ತಾ ಇದ್ದೀನಿ ನಾನು, ನನಗೆ ಇಷ್ಟೊಂದು ನೋವು ಸಿಗುತ್ತಾ, ಕಷ್ಟ ಆಗುತ್ತಾ ನನಗೆ, ಇದೆಲ್ಲ ಬೇಡ, ಏನು ಮಾಡಬೇಕು ನಾನು ಅಂತ ಮನಸ್ಸಲ್ಲಿ ಭಯ ಆಯಿತು. ಡೈರೆಕ್ಟಾಗಿ ಮತ್ತೆ ವಾಪಸ್ ಇಸ್ಕಾನ್ ಟೆಂಪಲ್ಗೆ ಬಂದು ಸೇರ್ಕೊಂಡಂತೆ ಭಕ್ತಿ ಸೇವೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ಕೆಲವೊಬ್ಬರಿಗೆ ಸುಮ್ಮನೆ ಹೇಳಿದ್ರೆ ಅರ್ಥ ಆಗೋದಿಲ್ಲ, ಆಗ ಭಯ ಕೂಡ ಒಂದು ಮಾರ್ಗ. ನಾಟ್ ಆಲ್ವೇಸ್ ಇಟ್ ಇಸ್ ಗುಡ್. ಕೆಲವೊಮ್ಮೆ ಇನ್ ಕೇಸ್ ಆಫ್ ಪರಾಚಿನಿ ಪರಿಷತ್, ಇನ್ ಕೇಸ್ ಆಫ್ ಮೃಗಾರಿ ಒಬ್ಬ ಶಿಕಾರಿಯಾಗಿದ್ದ. ಪ್ರಾಣಿಗಳನ್ನ ಅರ್ಧ ಕೊಲ್ತಾ ಇದ್ದ, ಫುಲ್ ಕೊಲ್ತಾ ಇರಲಿಲ್ಲ. ಬರೀ ಚಾಕು ಚುಚ್ಚಿ ಬಿಟ್ಬಿಡೋದು ಅಷ್ಟೇ. ಅದು ಒದ್ದಾಡ್ತಾ ಇದ್ವು, ನೋವಲ್ಲಿ ಒದ್ದಾಡ್ತಾ ಇದ್ವು. ಫುಲ್ ಕೊಂದ್ಬಿಟ್ರೆ ಏನೋ ನೋವಾಗೋದಿಲ್ಲ, ಅದು ಸ್ವಲ್ಪ ತಕ್ಷಣ ನೋವಾಗುತ್ತೆ, ಸತ್ತೋಗ್ತಾರೆ. ಆದರೆ ಸುಮ್ಮನೆ ಚಾಕು ಚುಚ್ಚಿ ಬಿಟ್ಬಿಟ್ಟಾಗ ತುಂಬ ನೋವಲ್ಲಿ ಒದ್ದಾಡ್ತಾ ಇದ್ವು. ಆ ಒದ್ದಾಡೋದನ್ನು ನೋಡಿ ಅವನಿಗೆ ತುಂಬ ಆನಂದವಾಗ್ತಾ ಇತ್ತು. ಆಗ ನಾರದ ಮುನಿಗಳು ಅವರು ಕೂಡ ಒಂದು ಟಿವಿ ತೋರಿಸ್ತಾರೆ. ನೋಡು ಮೃಗಾರಿ, ನಿನ್ನ ಭವಿಷ್ಯವನ್ನ ಇಲ್ಲಿ ನೋಡುವಂತ. ಅಲ್ಲಿ ಫೋಟೋದಲ್ಲಿ ನೋಡ್ತಾನೆ, ಎಲ್ಲ ಪಶು ಪಕ್ಷಿಗಳು ಬಂದು ಅವನ ಹೊಟ್ಟೆಯನ್ನ ಸೀಳಿ ಹರಿದು ಕರಳನ್ನ ತಿಂತಾ ಇದ್ದಾವೆ. ಕೆಲವೊಂದು ಪ್ರಾಣಿಗಳು ಪಕ್ಷಿಗಳು ಕಣ್ಣನ್ನ ಚುಚ್ತಾ ಇದ್ದಾವೆ. ನೋಡಿ ಭಯ ಆಗುತ್ತೆ. ಗುರುಗಳೇ, ನಾನೇನ್ ಮಾಡ್ಲಿ? ಆಗ ಗುರುಗಳು ಹೇಳ್ತಾರೆ, ನಿನ್ನ ಬಿಲ್ಲು ಬಾಣವನ್ನ ಬಿಸಾಕು, ಮುರಿದಾಕು. ಅದು ನನ್ನ ಹೊಟ್ಟೆಪಾಡಿಗಾಗಿ, ಅದರ ಚಿಂತೆ ನೀನು ಮಾಡಬೇಡ, ನನ್ನ ಮಾತನ್ನು ಕೇಳು. ಆಗ ಮೃಗಾರಿ ಬಿಲ್ಲನ್ನು ಮುರಿದು ಬಿಸಾಕ್ತಾನೆ. ಆಗ ನಾರದರು ಅವ್ರಿಗೆ ಹೇಳ್ತಾರೆ, ನೀನು ಮನೆಗೆ ಹೋಗು, ತುಳಸಿ ಕಟ್ಟೆ ಮುಂದೆ ಕೂತ್ಕೊಂಡು ನಿನ್ನ ಹೆಂಡತಿಯ ಜೊತೆ ಹರೇ ಕೃಷ್ಣ ಮಂತ್ರ ಸತತವಾಗಿ ಜಪ ಮಾಡು. ಹೌದಾ? ಹೊಟ್ಟೆಪಾಡಿಗೋಸ್ಕರ ನೀನು ಚಿಂತೆ ಮಾಡಬೇಡ, ನಾನು ನೋಡ್ಕೊತೀನಿ, ನೀನು ಅಲ್ಲಿ ಕೂತ್ಕೊಂಡು ಜಪ ಮಾಡ್ಬೇಕಷ್ಟೆ. ಸೊ ಮೃಗಾರಿ ಮನೆಗೆ ಹೋಗ್ತಾನೆ. ತುಂಬ ಸರಳವಾದ ಬಿಳಿ ವಸ್ತ್ರವನ್ನು ಧರಿಸಿ ಪತ್ನಿಯ ಜೊತೆ ಕೂತ್ಕೊಂಡು ತುಳಸಿ ಮುಂದೆ ಕೂತ್ಕೊಂಡು ಜಪಮಾಲೆಯಲ್ಲಿ, ಗುರುಗಳು ದೀಕ್ಷೆ ಕೊಟ್ಟಿದ್ರು, ದೀಕ್ಷೆ ಕೊಟ್ಟಂತ ಜಪಮಾಲೆಯಲ್ಲಿ ಅವರು ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಜಪ ಮಾಡ್ತಾ ಇದ್ರು. ಜಪ ಮಾಡೋದನ್ನು ನೋಡಿದಾಗ ಆ ಊರಿನ ಎಲ್ಲ ಜನರು ನೋಡ್ತಾರೆ, ಎಂಥ ಪರಿವರ್ತನೆ, ಒಬ್ಬ ಶಿಖಾರಿ ಭಕ್ತನಾಗಿದ್ದಾನೆ ಅಂತ ತಿಳ್ಕೊಂಡು
ಎಷ್ಟೊಂದು ದಾನವನ್ನು ತಗೊಂಡ್ಬರ್ತಾರೆ, ಅಕ್ಕಿ, ಜೋಳ, ಆ, ಕಾಯಿ, ಹಣ್ಣು, ಇದನ್ನೆಲ್ಲ ತಗೊಂಡ್ಬಂದು ದಾನ ಕೊಟ್ಬಿಡ್ತಾರೆ. ಎಷ್ಟೊಂದು ದಾನ ಬರುತ್ತೆ ಅಂದ್ರೆ ಅದನ್ನ ಬೇರೆಯವರಿಗೆ ಹಂಚ್ತಾನೆ ಕೂಡ. ಸೊ ಆಗ ನಾರದ ಮುನಿಗಳು ಹೇಳಿದಂತಹ ಮಾತು ಅವರಿಗೆ ಸ್ಮರಣೆ ಆಗುತ್ತೆ. ಕೇವಲ ಕೃಷ್ಣನ ಆಶ್ರಯವನ್ನು ತೆಗೆದುಕೋ, ನಮ್ಮ ಮೇಂಟೆನೆನ್ಸ್, ನಮ್ಮ ನಿರ್ವಹಣೆ ಭಗವಂತ ನೋಡ್ಕೊಂತಾನೆ. ಸೊ ಈ ರೀತಿ ಕೆಲವೊಮ್ಮೆ ಭಯವನ್ನ ಉಂಟು ಮಾಡಿಸಿ ಭಯವನ್ನ ಪ್ರಚಾರದಲ್ಲಿ ತೊಡಗಿಸಬಹುದು. ಸಾಮಾನ್ಯವಾಗಿ ನಾವು ಇನ್ಸ್ಪೈರ್ ಮಾಡಬೇಕು ಭಕ್ತಿ ಮಾರ್ಗವನ್ನ ಸ್ವೀಕರಿಸೋದಕ್ಕೆ. ಅತ್ರ ತೇ ಕಥಯಿಷ್ಯೇಮಂ ಇತಿಹಾಸಂ ಪುರಾತನಂ ಪುರಂಜನಸ್ಯ ಚರಿತಂ ನಿಬೋಧ ಕದತೋ ಮಮ. ಓದ್ಲಾ ಪ್ರಭುಜಿ? ಮಹೇಶ್ವರಿ ಮಾತೆ. ಈ ಸಂದರ್ಭದಲ್ಲಿ ನಾನು ನಿನಗೆ ಪುರಂಜನನೆಂಬ ರಾಜನ ಪುರಾತನ ಇತಿಹಾಸವನ್ನು ಹೇಳಬಯಸುವೆನು. ನೀನು ದಯೆಯಿಟ್ಟು ಅದನ್ನು ಗಮನವಿಟ್ಟು ಕೇಳು. ಧನ್ಯವಾದ. ಸೊ ಪುರಾತನವಾದ ಇತಿಹಾಸವನ್ನು ಹೇಳ್ತೀನಿ. ಅದು ಯಾವುದು? ಪುರಂಜನ ಚರಿತ್ರಂ. ಸೊ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ ಕಥೆಯನ್ನು ಹೇಳ್ತಾ ಇದ್ದಾರೆ, ಪುರಂಜನನ ಕಥೆ ಅಂತ. ಆದರೆ ಇದು ಪ್ರಾಚೀನ ಪರಿಚನದ ಕಥೆ. ಆಕ್ಚುಲಿ ಋಷಿ ಅದು ಪ್ರಾಚೀನ ಪರಿಷತ್ ನಾರದರಿಗೆ ಕೇಳಿದ, ದಯವಿಟ್ಟು ನನಗೆ ಉಪದೇಶ ಮಾಡಿ ಅಂತ. ಆದ್ರೆ ನಾರದರಿಗೆ ಗೊತ್ತಿತ್ತು, ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ನೋ ಆಗುತ್ತೆ ಅವರಿಗೆ, ಇಂಡೈರೆಕ್ಟ್ ಆಗಿ ಹೇಳೋಣ ಅಂತ. ಕೆಲವೊಬ್ಬರಿಗೆ ಮೂರ್ಖನಿಗೆ ಮೂರ್ಖ ಅಂತ ಕರೆದ್ರೆ, ಹೇ ನಾನ್ ಮೂರ್ಖ ಅಲ್ಲ ಅಂತ ನಾನು. ರೈಟ್. ಉಪದೇಶೋ ಹಿ ಮೂರ್ಖಾನಾಂ ಪ್ರಕೋಪಾಯ ನ ಶಾಂತಯ. ಮೂರ್ಖನಿಗೆ ಉಪದೇಶ ಕೊಟ್ಟರೆ ಅವನು ಶಾಂತವಾಗೋದಿಲ್ಲ, ಇನ್ನಿಷ್ಟು ಸಿಟ್ಟು ತೋರಿಸ್ತಾನೆ. ಅದೇ ರೀತಿ ಇಲ್ಲಿ ಪ್ರಾಚೀನ ಪರಿಷತ್ತಿನಿಗೆ ಉಪದೇಶ ಕೊಟ್ರೆ ಅವನಿಗೆ ಸಿಟ್ಟಾಗುವ ಚಾನ್ಸಸ್ ಇದೆ. ಅದಕ್ಕೆ ನಾರದರು ಇಂಡೈರೆಕ್ಟ್ ಆಗಿ ಮೆಟಫಾರಿಕಲ್ ಸ್ಟೋರಿ ಮುಖಾಂತರ ತಿಳಿಸ್ತಾರೆ. ಓಕೆ, ಇದು ಕೂಡ ಪ್ರೀಚಿಂಗಲ್ಲಿ ಉಪಯೋಗಿಸ್ಬೋದು. ಯಾರೋ ಒಬ್ಬರ ಕತೆ ಹೇಳಿ ಏನಂತಾರೆ ಪ್ರಚಾರವನ್ನು ಮಾಡ್ಬೋದು. ಆ್ಯಕ್ಚುಲಿ ಅದು ನಮ್ಮ ಕಥೆನೇ ಆಗುತ್ತೆ, ಅದು ಎಂಡಲ್ಲಿ ಗೊತ್ತಾಗುತ್ತೆ. ಯಾದಿ ಮಹಾರಾಜರು ಕೂಡ ಈ ರೀತಿ ಮೆಟಫಾರಿಕಲ್ ಸ್ಟೋರಿ, ಒಂದು 2 ಕುರಿಗಳ ಕಥೆಯನ್ನು ಹೇಳ್ತಾರೆ. ಸೊ ಅದು 9ನೇ ಸ್ಕಂದದಲ್ಲಿ ಬರುತ್ತೆ. ಸೊ ಇಲ್ಲಿ ಅದಕ್ಕೆ ಅವರು ಇಂಡೈರೆಕ್ಟ್ ಆಗಿ ಇಲ್ಲಿ ವರ್ಣನೆ ಮಾಡ್ತಾರೆ, ಮೆಟಫಾರಿಕಲ್ ಸ್ಟೋರಿ. ಸೊ ಪುರಂ ಜಯತಿ ಇತಿ ಪುರಂಜನ, who creates your body by your actions. ಪುರಂ ಜನಯತಿ ಇತಿ ಪುರಂಜನ. ಪುರಂ ಅಂದರೆ ದೇಹ, ಜನಯತಿ ಹುಟ್ಟಿಸುವುದು. ಯಾರು ಹುಟ್ಟಿಸ್ತಾರೆ? ಆತ್ಮ. ಆತ್ಮ ತನ್ನ ಚಟುವಟಿಕೆಗಳಿಂದ ಇನ್ನೊಂದು ದೇಹವನ್ನು ಹುಟ್ಟಿಸ್ತಾನೆ. ಅದಕ್ಕೆ ಪುರಂ ಜನಯತಿ ಇತಿ ಪುರಂಜನ ಅಂತ ಕರೆದಿದ್ದಾರೆ. ಪುರಂಜನಸ್ಯ ಚರಿತಂ ನಿಬೋಧ ಗದರೋಮ್ಯ. ಸೊ ಬುದ್ಧರು ಕೂಡ, ಶ್ರೀಲಪ್ರಭುಪಾದರು ಹೇಳ್ತಾರೆ, ಗೌತಮ ಬುದ್ಧರು ಸಾಕ್ಷಾತ್ ಭಗವಂತನ ಅವತಾರ, ಅವರು ಕೂಡ ಈ ಯಜ್ಞ ವಿಧಿಗಳ ಖಂಡನೆಯನ್ನು ಮಾಡಿ ಅಹಿಂಸಾ ಪರಮೋ ಧರ್ಮ ಅನ್ನುವ ಒಂದು ಮತವನ್ನು ಸ್ಥಾಪನೆ ಮಾಡಿದ್ದಾರೆ. ಯಾಕಂದ್ರೆ ಅತಿಯಾದ ಕರ್ಮಕಾಂಡಗಳಿಂದ ಪ್ರಾಣಿಗಳಿಗೆ ನೋವಾಗುತ್ತೆ, ಮತ್ತೆ ಮನುಷ್ಯರು ನರಕಕ್ಕೆ ಹೋಗ್ತಾರೆ. ಆದ ಕಾರಣ ಆ ಯಜ್ಞವನ್ನ ನಿಲ್ಲಿಸೋದಿಕ್ಕೆ ಅವರು ಬಂದಿದ್ದರು. ಅದೇ ರೀತಿಯಲ್ಲಿ ನಾರದರು ಪ್ರಾಚೀನ ಪರಿಷತ್ತಿನ ಯಜ್ಞವನ್ನ ನಿಲ್ಲಿಸೋದಿಕ್ಕೆ ಮತ್ತೆ ಅವರಿಗೆ ಭಕ್ತಿಯ ಉಪದೇಶವನ್ನು ನೀಡೋದಕ್ಕೆ ಇಲ್ಲಿ ಬಂದಿದ್ದಾರೆ. ಸೊ ಪುರಂಜನನ ಕಥೆ ಹೀಗೆ ಸ್ಟಾರ್ಟ್ ಆಗುತ್ತೆ. ಹೀಗಿದೆ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹಶ್ರವಾಃ ತಸ್ಯ ವಿಜ್ಞಾತ ನಾಮಾಸೀತ್ ಸಖಾ ವಿಜ್ಞಾತ ಚೇಷ್ಟಿತಃ. ಭಾನುಮಾತಾಜಿ. ಪ್ರಿಯ ರಾಜನೇ, ಒಂದಾನೊಂದು ಕಾಲದಲ್ಲಿ ಪುರಂಜನನೆಂಬ ಒಬ್ಬ ರಾಜನಿದ್ದನು. ಅವನು ತನ್ನ ಮಹತ್ ಕಾರ್ಯಗಳಿಂದ ತುಂಬಾ ಹೆಸರುವಾಸಿಯಾಗಿದ್ದನು. ಅವನಿಗೆ ಅವಿಜ್ಞಾತ ಅಂದರೆ ತಿಳಿಯದವನು ಎಂಬ ಮಿತ್ರನಿದ್ದನು. ಅವಿಜ್ಞಾತನ ಕಾರ್ಯಚಟುವಟಿಕೆಗಳನ್ನು ಅರಿಯಲು ಯಾರಿಗೂ ಸಾಧ್ಯವಿರಲಿಲ್ಲ. ಸೊ ಪುರಂಜನ ನಾಮ ರಾಜ ಆಸೀತ್. ರಾಜನ್ ಬೃಹತ್ ಶ್ರವಾಹ, ತುಂಬಾ ಫೇಮಸ್ ಆಗಿದ್ದಾನೆ. ಬೃಹತ್ ಶ್ರವಾಹ, ಹೂಸ್ ಆಕ್ಟಿವಿಟೀಸ್ ಆರ್ ವೆರಿ ಗ್ರೇಟ್. ಆತ್ಮದ ಚಟುವಟಿಕೆಗಳು ಕೂಡ ತುಂಬಾ ಪ್ರಸಿದ್ಧವಾಗಿದೆ. ಸೊ ದಟ್ಸ್ ವೈ ಇಸ್ ಕಾಲ್ಡ್ ಎಸ್ ಬೃಹತ್ ಶ್ರವಾಹ.
ತಸ್ಯ ಅವಿಜ್ಞಾತ ನಾಮ ಆಸೀತ್. ಅವರಿಗೆ ಒಬ್ರು ಸ್ನೇಹಿತರಿದ್ರು, ಅವರ ಹೆಸರು ಗೊತ್ತಿರಲಿಲ್ಲ, ಅದಕ್ಕೆ ಅವರಿಗೆ ಹೆಸರು ಅವಿಜ್ಞಾತ ಚೇಷ್ಟಿತ. Right? He had a friend named ಅವಿಜ್ಞಾತ. No one could understand the activities of ಅವಿಜ್ಞಾತ. ಸೊ ಈ ಅವಿಜ್ಞಾತನ ಚಟುವಟಿಕೆಗಳನ್ನ ಅರ್ಥ ಮಾಡ್ಕೊಳ್ಳೋದು ಕಷ್ಟ. ಅವಿಜ್ಞಾತ ಚೇಷ್ಟಿತ. ರೈಟ್. ಸೊ ಈ ಅವಿಜ್ಞಾತ ಯಾರು? ಯಾರಾದ್ರೂ ಹೇಳ್ಬೋದಾ? ಪರಮಾತ್ಮ ಪ್ರಭು. ಭಗವಂತ. ಭಗವಂತ ಆಲ್ರೆಡಿ ನಾನು ಹೇಳಿದ್ದೆ. ಸೊ ಅವಿಜ್ಞಾತ ಪರಮಾತ್ಮ, ಅವನು ನಮ್ಮ ಸಖ. ಆದರೆ ಅವರನ್ನ ಮರೆತಿದ್ದೀವಿ ನಾವು, ಮತ್ತೆ ಅವರ ಚಟುವಟಿಕೆಗಳನ್ನು ನಾವು ತಿಳ್ಕೊಂಡಿಲ್ಲ. ಆದ ಕಾರಣ ಅವರನ್ನು ಮರೆತು ನಾವು ದುಃಖಕ್ಕೆ ಈಡಾಗ್ತಾ ಇದ್ದೀವಿ. ಮತ್ತೆ ಅವರನ್ನು ಮರೆತು ನಾವು ಈ ಇಡೀ ಬ್ರಹ್ಮಾಂಡವನ್ನು ಭ್ರಮಣೆ ಮಾಡ್ತಾ ಇದ್ದೀವಿ, ಸುಖವನ್ನು ಹುಡುಕ್ತಾ ಇದ್ದೀವಿ. ಆದರೆ ಸುಖ ನಮಗೆ ಸಿಗ್ತಾ ಇಲ್ಲ. ಸುಖ ಎಲ್ಲಿದೆ? ಪರಮಾತ್ಮನ ಸೇವೆಯಲ್ಲಿದೆ. ಆದರೆ ಪರಮಾತ್ಮನಿಂದ ವಿಮುಖರಾಗಿ ನಾವು ಈ ಜಗತ್ತನ್ನ ಭ್ರಮಣ ಮಾಡ್ತಾ ಇದ್ದೀವಿ. ಸೊ ನಮಗೆ ಸುಖ ಸಿಗ್ತಾ ಇಲ್ಲ. ಶ್ಲೋಕ ತೋರಿಸ್ತೀನಿ. ದ್ವಾ ಸುಪರ್ಣಾ ಸಯುಜಾ ಸಖಾಯ ಸಮಾನಂ ವೃಕ್ಷಂ ಪರಿಶಶ್ವ ಜಾತೆ ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ ಅನಶ್ನನ್ ಅನ್ಯೋ ಅಭಿ ಚಾಕಶೀತಿ. ಇದು ಒಂದು ಉಪನಿಷತ್ತಲ್ಲಿ, ಯಾವ ಉಪನಿಷತ್ತು? ಮುಂಡಕ ಉಪನಿಷತ್ತಲ್ಲಿ ಬರುತ್ತೆ. ದ್ವಾ ಸುಪರ್ಣ. ಸುಪರ್ಣ ಅಂದ್ರೆ ಹಕ್ಕಿಗಳು, ಎರಡು ಹಕ್ಕಿಗಳು. ಸಯುಜಾ ಸಖಾಯ, ಇಬ್ರು ಫ್ರೆಂಡ್ಸು. ಸಮಾನ ವೃಕ್ಷಂ ಪರಿಶಶ್ವ ಜಾತೆ, ಒಂದೇ ವೃಕ್ಷದ ಕೊಂಬೆ ಮೇಲೆ ಅವರು ಕುಳಿತಿದ್ದಾರೆ. ತಯೋರನ್ಯ ಪಿಪ್ಪಲಂ ಸ್ವಾದು ಅತ್ತಿ, ಒಂದು ಪಕ್ಷಿ ವೃಕ್ಷದ ಹಣ್ಣುಗಳನ್ನ ತಿನ್ನೋದರಲ್ಲಿ ಮಗ್ನವಾಗಿದೆ. ಅಶ್ನನ್ ಅನ್ಯೋ ಅವಿಚಾಕಶೀತಿ. ರೈಟ್. ಸಮಾನ ವೃಕ್ಷೆ ಪುರುಷೋ ನಿಮಗ್ನೋ ನೀಶಯ ಶೋಚತಿ ಮುಹ್ಯಮಾನಃ ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ ಅಸ್ಯ ಮಹಿಮಾನಂ ಏತಿ ವೀತಶೋಕ. ಸೊ ಇನ್ನೊಂದು ಪಕ್ಷಿ ಏನ್ ಮಾಡ್ತಾ ಇದೆ? ತನ್ನ ಸ್ನೇಹಿತನ ಚಟುವಟಿಕೆಗಳನ್ನು ನೋಡ್ತಾ ಇದೆ. ಇವನು ಹಣ್ಣು ತಿಂತಾ ಇದ್ದಾನೆ, ಇದು ಸಿಹಿಯಾದ ಹಣ್ಣನ್ನು ತಿಂದು ಸುಖವನ್ನು ಅನುಭವಿಸ್ತಾ ಇದ್ದಾನೆ, ಕಹಿಯಾದ ಹಣ್ಣನ್ನು ತಿಂದು ದುಃಖಕ್ಕೆ ಈಡಾಗ್ತಾ ಇದ್ದಾನೆ. ರೈಟ್. ಸೊ ಶೋಕವನ್ನು ಮತ್ತೆ ಅನುಭವಿಸ್ತಾ ಇದ್ದಾನೆ, ದುಃಖವನ್ನು ಅನುಭವಿಸ್ತಾ ಇದ್ದಾನೆ. ಜುಷ್ಟಂ ಯದಾ ಪಶ್ಯತಿ ಅನ್ಯಮೀಶಂ, ಆದರೆ ಆ ಹಕ್ಕಿ ತಿರುಗಿ ಪರಮಾತ್ಮನ ಹತ್ರ ನೋಡಿದಾಗ ಅವನ ಶೋಕ ದೂರವಾಗತ್ತೆ. ಸೊ ಒಂದು ಹಕ್ಕಿಯನ್ನ ಆತ್ಮಕ್ಕೆ ಹೋಲಿಸಿದ್ದಾರೆ, ಇನ್ನೊಂದು ಹಕ್ಕಿಯನ್ನು ಪರಮಾತ್ಮನಿಗೆ ಹೋಲಿಸಿದ್ದಾರೆ. ಆತ್ಮ, ಜೀವಾತ್ಮ ಆ ವೃಕ್ಷವನ್ನ ದೇಹಕ್ಕೆ ಹೋಲಿಸಿದ್ದಾರೆ. ಆ ದೇಹದ ಕೊಂಬೆಯನ್ನ ಹೃದಯಕ್ಕೆ ಹೋಲಿಸಿದ್ದಾರೆ. ಸೊ ವೃಕ್ಷದ ದೇಹದ ಹೃದಯ ಭಾಗದಲ್ಲಿ ಕುಳಿತುಕೊಂಡು ಜೀವಾತ್ಮ ಈ ದೇಹದ ಸುಖಗಳನ್ನ ಭೋಗಿಸೋದಕ್ಕೆ ಪ್ರಯತ್ನ ಪಡ್ತಾ ಇದೆ. ಆದರೆ ದುಃಖ, ಶೋಕ ಮಾತ್ರ ಅದಕ್ಕೆ ಸಿಗ್ತಾ ಇದೆ. ಯಾವಾಗ ಈ ಶೋಕದಿಂದ ಬೇಸತ್ತು ಪಶ್ಯತಿ ಅನ್ಯಮೀಶಂ, ಭಗವಂತನ ಹತ್ರ ತಿರುಗಿದಾಗ ಅವನ ಶೋಕ ಕಂಪ್ಲೀಟ್ ಆಗಿ ನಾಶವಾಗುತ್ತೆ ಅನ್ನೋ ಒಂದು ತತ್ವವನ್ನು ಇಲ್ಲಿ ಮುಂಡಕ ಉಪನಿಷದಲ್ಲಿ ವರ್ಣನೆ ಮಾಡಿದ್ದಾರೆ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಕೂಡ ಪುರಂಜನ, ಈ ದೇಹದ ಒಳಗಡೆ ನಾವು ಕುಳಿತಿದ್ದೀವಿ, ಆದರೆ ನಮ್ಮ ಸ್ನೇಹಿತನಾದಂತಹ ಪರಮಾತ್ಮನನ್ನ ಮರೆತಿದ್ದೀವಿ. ಸೊ ಯಾವಾಗ ನಾವು ಪರಮಾತ್ಮನ ಸ್ಮರಣೆಯನ್ನು ಮಾಡ್ತೀವಿ, ಆಗ ನಮ್ಮ ದುಃಖ, ಶೋಕ ಎಲ್ಲ ನಾಶವಾಗುತ್ತೆ. ಓಕೆ. ಸೋನ್ವೇಷಮಾನ ಶರಣಂ ಭಭ್ರಾಮ ಪೃಥಿವೀಂ ಪ್ರಭುಃ ನಾನುರೂಪಂ ಯದಾ ವಿಂದದ್ ಅಭೂತ್ ಸ ವಿಮನಾ ಇವ. ಉತ್ತರ ಮಾತಾಜಿ. ಓಕೆ. ಪದ್ಮಶ್ರೀ ಮಾತಾಜಿ. ಪದ್ಮಶ್ರೀ. ಓದ್ಲಾ ಪ್ರಭುಜಿ? ಓಕೆ. ನಾಗರತ್ನ ಮಾತಾಜಿ. ಓದ್ಲಾ ಪ್ರಭುಜಿ? ಓದಿ. ಪುರಂಜನ ರಾಜನು ವಾಸಿಸಲು ಸೂಕ್ತವಾದ ಸ್ಥಳವೊಂದನ್ನು ಹುಡುಕುತ್ತಾ
ಜಗತ್ತಿನಾದ್ಯಂತ ಸುತ್ತಾಡಿದನು. ಎಷ್ಟು ಸುತ್ತಾಡಿದರೂ ತನ್ನಷ್ಟಕ್ಕೆ ತಕ್ಕಂತಿರುವ ಸ್ಥಳವೊಂದು ಅವನಿಗೆ ದೊರಕಲಿಲ್ಲ. ಕೊನೆಗೆ ಅವನು ವ್ಯಾಕುಲಿತನೂ ಹತಾಶನೂ ಆದನು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ಅನ್ವೇಷಮಾನಃ ಶರಣಂ, ಆಶ್ರಯವನ್ನು ಹುಡುಕುತ್ತಾ ಇದ್ದ. ಬಭ್ರಾಮ ಪೃಥ್ವೀಂ ಪ್ರಭು, ಇಡೀ ಪೃಥ್ವಿಯನ್ನ ಭ್ರಮಣ ಮಾಡಿ ಅವನು ಆಶ್ರಯವನ್ನ ಹುಡುಕ್ತಾ ಇದ್ದ, ವಾಸಸ್ಥಳವನ್ನು ಹುಡುಕ್ತಾ ಇದ್ದ. ನ ಅನುರೂಪಂ ಯದಾ ವಿಂದತ್ ಅಭೂತ್ಸ ವಿಮನಾಯವ, ಆದರೆ ಅವನಿಗೆ ಸೂಕ್ತವಾದ ಸ್ಥಳ ಎಲ್ಲೂ ಸಿಗಲಿಲ್ಲ. ಸೊ ಭೀಮನ ಮೊರೋಸ್, ಹಿ ಬಿಕೇಮ್ ವೆರಿ ಹತಾಶನಾದವನು. ಓಕೆ, ಸೊ ಪ್ರಶ್ನೆ ಇಲ್ಲಿ ಹಲವಾರು ಸ್ಥಳಗಳಲ್ಲಿ ಹೋಗಿ ಹುಡುಕಿದ. ಆ ಸ್ಥಳಗಳನ್ನ ಯಾವುದಕ್ಕೆ ಹೋಲಿಸಿದ್ದಾರೆ? ಬೇರೆ ಲಿವಿಂಗ್ ಬೀಯಿಂಗ್ಸ್ ಬಾಡೀಸ್, ದೇಹದ ಬೇರೆ ಭಾಗಗಳು, ಬೇರೆ ಬೇರೆ ಲಿವಿಂಗ್ ಬೀಯಿಂಗ್ಸ್, ಬೇರೆ ಬೇರೆ ಯೋನಿಗಳಿಗೆ ಹೋಲಿಸಿದ್ದಾರೆ. ಜಲಜ ಪ್ರಾಣಿಗಳು, ಹಕ್ಕಿಗಳು, ಗಿಡ ಮರಗಳು. ಸೊ 84 ಲಕ್ಷ ಯೋನಿಗಳಿಗೆ ಹೋಲಿಸಿದ್ದಾರೆ. ದೇಹದ ಬೇರೆ ಬೇರೆ ಭಾಗ ಅಲ್ಲ, ಬೇರೆ ಬೇರೆ ದೇಹಗಳಿಗೆ ಹೋಲಿಸಿದ್ದಾರೆ. ಸೊ ಈ ಜಗತ್ತಿನ ಎಲ್ಲಾ ಊರುಗಳು, ಸ್ಥಳಗಳಿಗೆ ಹೋಗಿ ಬಂದ, ಆದರೆ ಎಲ್ಲವನಿಗೆ ಸುಖ ಸಿಗಲಿಲ್ಲ. ಅದರ ಅರ್ಥ ಏನು? ಅವನು ಬೇರೆ ಬೇರೆ ಯೋನಿಗಳಲ್ಲಿ, ಬೇರೆ ಬೇರೆ ಲೋಕಗಳಲ್ಲೂ ಕೂಡ ಹೋಗಿ ಬಂದ, ಆದರೆ ಅವರಿಗೆ ಸುಖ ಸಿಗಲಿಲ್ಲ. ಸ್ವರ್ಗಲೋಕ ಅಥವಾ ಮಹರ್ಲೋಕ, ಜನಲೋಕ, ತಪಲೋಕ ಎಲ್ಲಿ ಹೋದ್ರು, ಬ್ರಹ್ಮಲೋಕಕ್ಕೆ ಹೋದ್ರು ಕೂಡ ಅವನಿಗೆ ಆತ್ಯಂತಿಕ ಸುಖ ಸಿಗಲಿಲ್ಲ. ಅದಕ್ಕೆ ಅವನು ಹಿಮಾಲಯದ ದಕ್ಷಿಣ ಭಾಗಕ್ಕೆ ಬರ್ತಾನೆ. ಅಲ್ಲಿ ಭಾರತ ವರ್ಷ ಅನ್ನೋ ಸ್ಥಳ ಇದೆ. ಆ ಭಾರತ ವರ್ಷದಲ್ಲಿ ಮನುಷ್ಯ ದೇಹ ಅವನಿಗೆ ಸಿಗುತ್ತೆ. ಆಗ ಅವನು ಸಂತುಷ್ಟನಾಗ್ತಾನೆ. ಯಾಕಂದ್ರೆ ಎಲ್ಲಾ ದೇಹಗಳಲ್ಲಿ ಮನುಷ್ಯ ದೇಹ ದೊಡ್ಡದು. ಮಾನವ ಜನ್ಮ ದೊಡ್ಡದು, ಇದು ಹಾಳು ಮಾಡಲು ಬೇಡಿ ಹುಚ್ಚಪ್ಪಗಳಿರ. ರೈಟ್, ಈ ಮನುಷ್ಯ ದೇಹ ತುಂಬಾ ದೊಡ್ಡದು, ಇದನ್ನ ಹಾಳು ಮಾಡಬಾರದು. ಸೊ ಮನುಷ್ಯ ದೇಹ ಅವನಿಗೆ ದೊರಕುತ್ತೆ. ನ ಸಾಧು ಮೇನೇತಾ ಸರ್ವ ಭೂತಲೆ ಯಾವತಿ ಪುರಃ ಕಾಮಾನ್ ಕಾಮಮಯೋಸೋ ತಸ್ಯ ತಸ್ಯೋಪಪತ್ತೇ. ಎಸ್, ಪದ್ಮಶ್ರೀ ಮಾತಾಡಿ. ಅನ್ಮ್ಯೂಟ್ ಮಾಡ್ಕೊಂಡು ಹೋಗಿ. ಹರೇ ಕೃಷ್ಣ. ಪುರಂಜನ ರಾಜನಿಗೆ ಇಂದ್ರಿಯ ಸುಖಗಳನ್ನು ಅನುಭವಿಸಬೇಕೆಂಬ ಆಸೆ ಅಪಾರವಾಗಿತ್ತು. ಆದ್ದರಿಂದ ಅವನು ತನ್ನ ಆಸೆಗಳೆಲ್ಲವನ್ನು ಪೂರೈಸಿಕೊಳ್ಳುವ ಸ್ಥಳವನ್ನರಿಸಿ ಪ್ರಾಪಂಚಾದ್ಯಂತ ಸಂಚರಿಸಿದನು. ದುರದೃಷ್ಟವಶಾತ್ ಎಲ್ಲೆಲ್ಲೂ ಕೊರತೆ ಇರುವುದು ಕಂಡುಬಂದಿತು. ಹರೇ ಕೃಷ್ಣ. ಸೊ ಎಲ್ಲೆಲ್ಲೂ ಕೊರತೆಗಳು ಕಂಡು ಬಂದವು. ಯಾಕಂದ್ರೆ ಅವನಿಗೆ ಸಾಕಷ್ಟು ಕಾಮಯಾಮಾನೋ ಅಸೋ ತುಂಬಾ ಇಂದ್ರಿಯ ತೃಪ್ತಿಯನ್ನು ಬಯಸ್ತಾ ಇದ್ದ. ಆದ್ರೆ ಅದಕ್ಕೆ ಅದನ್ನು ಪೂರೈಸುವಂತಹ ಅನುಗುಣವಾದಂತಹ ದೇಹ ದೊರಕಲಿಲ್ಲ. He didn't get a suitable body, so he was very disappointed. ಸೊ ಬೇರೆ ಪ್ರಾಣಿಗಳಲ್ಲಿ, ಪಕ್ಷಿಗಳಲ್ಲಿ ಕೆಲವೊಂದು ಇಂದ್ರಿಯಗಳು ಮಾತ್ರ ಪ್ರಬಲವಾಗಿವೆ. ಈಗ ಉದಾಹರಣೆಗೆ ಒಂದು ಜಿಂಕೆಯಲ್ಲಿ ಕಿವಿಗಳು ಶಾರ್ಪ್ ಇವೆ, ಮೀನುಗಳಿಗೆ ಮೂಗು ಶಾರ್ಪ್ ಆಗಿದೆ, ಮತ್ತೆ ಏನಂತಾರೆ ಹುಳುಗಳಲ್ಲಿ ಕಣ್ಣು, ಮತ್ತೆ ಮೀನಿಗೆ ನಾಲಿಗೆ, ಮೀನಿಗೆ ನಾಲಿಗೆ, ಮತ್ತೆ ಏನಂತಾರೆ ಇದು ಜೇನುನೊಣಕ್ಕೆ ಮೂಗು, ಅದಕ್ಕೆ ಅದು ಸುಗಂಧವನ್ನು ಹುಡುಕುತ್ತಾ ಹೋಗುತ್ತೆ, ಮತ್ತೆ ಆನೆಗೆ ಚರ್ಮ. ಸೊ ಪ್ರತಿಯೊಂದು ಜೀವಿಯಲ್ಲಿ ಒಂದೊಂದು ಇಂದ್ರಿಯ ಪ್ರಬಲವಾಗಿದೆ. ಆದರೆ ಮನುಷ್ಯನಲ್ಲಿ ಎಲ್ಲ ಇಂದ್ರಿಯಗಳು ಪ್ರಬಲವಾಗಿದ್ದಾವೆ. ಅದಕ್ಕೆ ಮನುಷ್ಯ ದೇಹ ತುಂಬಾ ಪವರ್ಫುಲ್. ಸಾಕಷ್ಟು ಏನಂತಾರೆ ಸೌಕರ್ಯಗಳು ಮನುಷ್ಯ ದೇಹದಲ್ಲಿ ಇದ್ದಾವೆ. ಇದು ಲಾಸ್ಟ್ ಶ್ಲೋಕ ತಗೊಂಡು ಸ ಏಕದಾ ಹಿಮವತೋ ದಕ್ಷಿಣೇಶು ವತಸಾನುಷು
ದದರ್ಶ ನವಭಿ ದ್ವಾರ್ಭಿ ಪುರಂ ಲಕ್ಷಿತ ಲಕ್ಷಣಂ ಲಕ್ಷಣಾಂ. ಓಕೆ, ಒಮ್ಮೆ ಖ್ಯಾತಪ್ಪ ಅವರಿಗೆ ಕೊಡೋಣ ಲಾಸ್ಟ್ ಚಾನ್ಸ್. ಪ್ರಭುಜಿ ಅವರು. ಎಸ್, 13ನೇ ಶ್ಲೋಕ ಓದ್ತೀರಾ ಪ್ರಭುಜಿ? ಓಕೆ, ಮಹೇಶ್ವರಿ ಮಾತಾಜಿ. ಒಮ್ಮೆ ಹೀಗೆ ಸುತ್ತಾಡುತ್ತಿರುವಾಗ ಭರತವರ್ಷವೆಂಬ ದೇಶದಲ್ಲಿನ ಹಿಮಾಲಯ ಪರ್ವತದ ದಕ್ಷಿಣ ಪ್ರಾಂತದಲ್ಲಿ 9 ಬಾಗಿಲುಗಳುಳ್ಳ ಸಕಲ ಮಂಗಳಕರ ಲಕ್ಷಣಗಳಿಂದ ಕೂಡಿದ ಒಂದು ಪಟ್ಟಣವನ್ನು ನೋಡಿದನು. ಧನ್ಯವಾದಗಳು. ಇದು ಮನುಷ್ಯ ದೇಹ, 9 ದ್ವಾರಗಳು, ಬಾಗಿಲುಗಳುಳ್ಳ ದೇಹ, ಮನುಷ್ಯ ದೇಹ. ಸೊ ಶ್ರೀಲ ಪ್ರಭುಪಾದರು ಭಾರತದಲ್ಲಿ ಮನುಷ್ಯ ದೇಹದ ಬಗ್ಗೆ ತುಂಬ ಡೀಟೇಲ್ ಆಗಿ ವರ್ಣನೆ ಮಾಡ್ತಾರೆ. ಮತ್ತೆ ಭಾರತ ವರ್ಷದಲ್ಲಿ ಹುಟ್ಟುವವರು ತುಂಬ ಅದೃಷ್ಟವಂತರು, ತುಂಬ ಪುಣ್ಯವನ್ನು ಮಾಡಿರಬೇಕು. ಅಂತಹ ಪುಣ್ಯವಂತರಿಗೆ ಮಾತ್ರ ಇಲ್ಲಿ ಜನ್ಮ ಸಿಗುತ್ತೆ. ಸೊ ಯಾಕಂದರೆ ಇಲ್ಲಿ ಆಧ್ಯಾತ್ಮಿಕ ಪ್ರಗತಿಗೋಸ್ಕರ ತುಂಬ ಸೌಕರ್ಯಗಳಿದ್ದಾವೆ. ಸೊ ಪುಣ್ಯವಂತರಿಗೆ ಮಾತ್ರ ಇಲ್ಲಿ ಜನ್ಮ ಸಿಗುತ್ತೆ. ಹರೇ ಕೃಷ್ಣ. ಸೊ ಮುಂದೆ ನೆಕ್ಸ್ಟ್ ವಾರ ಬಂದಾಗ ಈ ಪುರಂಜನನ ಈ ಒಂದು ಊರಿನ ನಗರದ ವರ್ಣನೆಯನ್ನು ನೋಡೋಣ. ಮತ್ತೆ ಪುರಂಜನಿಯ ಡಿಸ್ಕ್ರಿಪ್ಷನ್ ಕೂಡ ಬರುತ್ತೆ. ಪುರಂಜನಿ ಹೇಗೆ ಕಾಣ್ತಾ ಇದ್ಲು, ಅವಳ ಗುಣಲಕ್ಷಣಗಳು ಹೇಗಿದ್ವು, ಯಾಕೆ ಪುರಂಜನ ಆಕರ್ಷಿತನಾಗ್ತಾನೆ, ಆ ಪುರಂಜನಿ ಯಾರು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಈಗ ವಿನಯಗುರು ಇದರಲ್ಲಿ. ವಿನಯಗುರು. ಹರೇ ಕೃಷ್ಣ ಪ್ರಭುಜಿ. ಹರೇ ದಂಡವತ್ ಕೃಷ್ಣ. ಪ್ರಣಾಮ. ಎಸ್, ದಂಡವತ್ ಪ್ರಣಾಮ. ಸೊ ಒಂದು ಅನೌನ್ಸ್ಮೆಂಟ್ ಮಾಡಬೇಕು. ಲಾಸ್ಟ್ ಇಯರ್ ನಾವು ವೃಂದಾವನ್ ಯಾತ್ರಾ ಮಾಡಿದ್ವಿ, ತುಂಬಾ ಒಳ್ಳೆ ರೆಸ್ಪಾನ್ಸ್ ಬಂತು. ಸೊ ಹಾಗೆ ಡಿವೋಟೀಸ್ ಕೇಳ್ತಾ ಇದ್ರು ಈ ಇಯರ್ ಎಲ್ಲಿಗೆ ಹೋಗೋದು ಅಂತ. ಸೊ ನಾನು ಪ್ರಭುಜಿ ಜೊತೆ ಡಿಸ್ಕಸ್ ಮಾಡ್ತಾ ಇದ್ದೆ. ಸೊ ನಾವು ಏನ್ ಪ್ಲಾನ್ ಮಾಡ್ಕೊಂಡ್ವಿ ಅಂದ್ರೆ, ಫಸ್ಟ್ ಒಂದು ಶಾರ್ಟ್ ಟ್ರಿಪ್ ಮಾಡೋಣ ಅಂತ ಯಾತ್ರೆ. ಸೊ ಅದಕ್ಕೆ ಬರೋ ಏಪ್ರಿಲ್ ಮಂತ್ ಅಲ್ಲಿ ಹಂಪಿ ಹೋಗೋಣ ಅಂತ. ಏಪ್ರಿಲ್ ಫಸ್ಟ್ ವೀಕ್, ರೈಟ್ ಪ್ರಭುಜಿ? 13, 14, 12, 13, 14. Yeah, 12, 13, 14. April 12, 13, 14. Friday, Saturday. ಹೇಗೆ ಪ್ರಭುಜಿ? ಹಂಪಿ. ಹಂಪಿ ಹನುಮಂತನ ಸ್ಥಳ, ಕಿಷ್ಕಿಂಧ. ನೆಕ್ಸ್ಟ್ ಅದು ಯಾತ್ರೆ ನಂತರ ರಾಮನವಮಿ ಇದೆ. ಸೊ ರಾಮನ ಆವಿರ್ಭಾವ ದಿನ. ಸೊ ಅದಕ್ಕೆ ಪುರಂದರದಾಸರು ಅಲ್ಲೇ ಕೀರ್ತನೆಗಳನ್ನೆಲ್ಲ ಬರ್ದಿದ್ದು. ಅಂಜನಾದ್ರಿ, ಪುರಂದರದಾಸರಲ್ಲಿ ಪುರಂದರದಾಸರ ಮಂಟಪ ಕೂಡ ಅಲ್ಲಿ. ತುಂಗಭದ್ರಾ ನದಿ, ವಿರೂಪಾಕ್ಷ ದೇವಸ್ಥಾನ, ಅಂಜನಾದ್ರಿ ಪರ್ವತ, ಪಂಪಾ ಸರೋವರ, ಸುಗ್ರೀವನ ಗುಹೆ, ಮಾಲ್ಯವಂತ ರಘುನಾಥ ದೇವಸ್ಥಾನ, ಹೀಗೆ ಹಲವಾರು ರಾಮಾಯಣಕ್ಕೆ ಸಂಬಂಧಿಸಿದಂತಹ ಹಲವಾರು ಸ್ಥಳಗಳು ಅಲ್ಲಿದ್ದಾವೆ. ಅದಕ್ಕೆ ಹಂಪಿ ಮಾಡೋಣ ಅಂತ ಪ್ಲಾನ್ ಮಾಡ್ತಿದ್ವಿ. ನಮ್ಮ ಗುಲ್ಬರ್ಗಾ ಟೀಮು ಮತ್ತೆ ನಮ್ಮ ಇಸ್ಕಾನ್ ಕನ್ನಡ ಟೀಮ್ ಹೇಗೆ ಹೋಗಿದ್ವಲ್ಲ ಲಾಸ್ಟ್ ಟೈಮ್ ಬೃಂದಾವನ, ಅದೇ ರೀತಿ ಶಾರ್ಟ್ ಟ್ರಿಪ್. ಸೊ ಓನ್ಲಿ 3 days. 2 days 3 days ಪ್ರಭುಜಿ? 3 days ಪ್ಲಾನ್ ಮಾಡ್ತಾ ಇದ್ವಿ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ. ಅದು ಐ ಥಿಂಕ್ ಟ್ರೈನಾ ಬಸ್ಸಾ? ಅದು ಡಿಸ್ಕಸ್ ಮಾಡ್ತಾರೆ ವಿನಯ್. ಓಕೆ ಪ್ರಭುಜಿ. ಯಾ. ಸೊ ಯಾರ್ಯಾರಿಗೆ ಬರೋಕ್ಕೆ ಇಷ್ಟ ಇದೆ, ಯು ಕ್ಯಾನ್, ಐ ಥಿಂಕ್ ಇನ್ ಭಾಗವತ ಗ್ರೂಪ್ ಯು ಕ್ಯಾನ್ ಓಪನ್ ಇಟ್ ಅಂಡ್ ಟೇಕ್ ದ ರಿವ್ಯೂಸ್. ಭಾಗವತ ಗ್ರೂಪ್ ಅಲ್ಲಿ ಇಟ್ ಓನ್ಲಿ ಫಾರ್ ಡಿವೋಟೀಸ್, ನಾಟ್ ಫಾರ್ ನ್ಯೂ ಪೀಪಲ್. ಹೊಸವರಿಗೋಸ್ಕರ ಅಲ್ಲಿ, ಓನ್ಲಿ ಫಾರ್ ದೋಸ್ ಹೂ ಆರ್ ಡಿವೋಟೀಸ್ ಅಟೆಂಡಿಂಗ್ ಕ್ಲಾಸಸ್, ಚಾಂಟಿಂಗ್ ಹರೇ ಕೃಷ್ಣ, ಅವ್ರಿಗೆ ಮಾತ್ರ, ನಾಟ್ ಫಾರ್ ನ್ಯೂ ಪೀಪಲ್. But their husbands, children, they can come. Not for very new people. ಸರಿ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಲಾಸ್ಟ್ ಶ್ರೀಮದ್ ಭಾಗವತಂ ಕ್ಲಾಸ್ ಅಪ್ಲೋಡ್ ಮಾಡಿಲ್ಲ ಅನ್ಸುತ್ತೆ ಯೂಟ್ಯೂಬ್ ಅಲ್ಲಿ. ಮಾಡಿರ್ಬೇಕಲ್ಲ ಲಾಸ್ಟ್ ಕ್ಲಾಸ್ ಪ್ರಭು. ಲಾಸ್ಟ್ ಕ್ಲಾಸ್ ಮಾಡಿಲ್ಲ ಪ್ರಭುಜಿ. ನಾನು ಊರಲ್ಲಿ ಇರ್ಲಿಲ್ಲ ಅವಾಗ, ನಾನು ಸಿಕ್ಕಿಲ್ಲ. ಜಗನ್ನಾಥ್ಪುರಿಗೆ ಹೋಗಿದ್ದೆ ನಾನು.
ಮೋಸ್ಟ್ಲಿ ನಾನು ಟ್ರಾವೆಲ್ ಮಾಡ್ತಾ ಇದ್ದೆ, ಬಟ್ ಐ ಟೋಲ್ಡ್ ಸಂಬಡಿ ಟು ಅಪ್ಲೋಡ್ ಮಾಡಿದ್ದಾನೆ. ನಮ್ಮ ಗಣೇಶ್ವರು ಮಾಡಿದ್ದಾರೆ. ಲಿಂಕ್ ಕಳಿಸ್ತೀನಿ, ವಿನಯಪುರ ಕಳಿಸ್ತಾ ಇದ್ದೀನಿ. ಸರಿ ಪ್ರಭುಜಿ, ಕಳಿಸ್ತೀನಿ, ಗ್ರೂಪ್ ಅಲ್ಲಿ ಕಳಿಸ್ತೀನಿ. ಹರೇ ಕೃಷ್ಣ. ಸೊ ಈ ಡೇಟ್ಸ್ ಓಕೆನಾ? ನೀವು ಯೋಚನೆ ಮಾಡಿ ವಿನಯಪುರಿಗೆ ಇನ್ಫಾರ್ಮ್ ಮಾಡಿ. ಸೊ ದೆನ್ ಅವ್ರ ಪ್ರಿಪರೇಷನ್ಸ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ಯಾತ್ರಾ ಟೀಮ್ ಸ್ಟಾರ್ಟ್. ಏಪ್ರಿಲ್ ಏಪ್ರಿಲ್, ಯಾಕಂದ್ರೆ ಏಪ್ರಿಲ್ ಎಕ್ಸಾಮ್ಸ್ ಮುಗಿಯುತ್ತೆ, ಮಾರ್ಚ್ ಎಂಡ್ ಅಲ್ಲಿ, ಏಪ್ರಿಲ್ ಫಸ್ಟ್ ವೀಕ್ ಅಲ್ಲಿ. ಏಪ್ರಿಲ್ 12, 13, 14 ಹೌದು. ಯಾವ ವಾರ ಬೀಳುತ್ತೆ? ಶುಕ್ರವಾರ, ಶನಿವಾರ, ರವಿವಾರ. ಓಕೆ, ಯು ವಿಲ್ ಟ್ರೈ. ಹರೇ ಕೃಷ್ಣ. ಥ್ಯಾಂಕ್ ಯು. ಶ್ರೀ ಗುರುಪಾದ್ ಕಿ ಜೈ.